न पृष्ठा भूतले श्रीमते भक्तिवेदांत स्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। जय राधा गोविंद राधे, जय राधा दामोदर राधे। जय जगन्नाथ जय बलदेवा सुभद्रमाय जय सुदर्शना। जय लक्ष्मी नरसिंह जय अनंत देव, प्रह्लाद नरसिंह जय अनंत देव। जय गौरनिताय गौरनिताय जय गौरनिताय। जय जय प्रभुपाद जय जय प्रभुपाद। श्रील प्रभुपाद की जय। ऊमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम राम हरे हरे। ओम नमो भगवते वासुदेवाय, ओम नमो भगवते वासुदेवाय।
ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಬುದ್ಧಿ ಶ್ರೀಮತಿ ಭಕ್ತ ರಾಘವ ಸ್ವಾಮಿ ನಿಧಿ ನಮಸ್ತೆ ಗೌರಿ ಸೇವಾಯ ಹಂಸದಾನಿ ಬರಿತ ಎಲ್ರಿಗೂ ಹರೇ ಕೃಷ್ಣ. ಇವತ್ತು ಏಕಾದಶಿ, ಒಳ್ಳೆ ದಿನ, ಜಪ ಜಾಸ್ತಿ ಮಾಡುವಂತ ದಿನ. ಅದೇ ರೀತಿ ಬೇರೆಲ್ಲ ಸಾಧನೆಗಳು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅರಿತುಕೊಳ್ಳಿಕ್ಕೆ ಪ್ರಯತ್ನ ಪಡೋದಕ್ಕೆ ಒಳ್ಳೆ ದಿನ. ಬೇರೆ ಎಲ್ಲ ದಿನನೂ ಒಳ್ಳೆ ದಿನನೇ, ಆದ್ರೆ ಹರಿವಾಸರ ಅಂತ ಹೇಳ್ತಾರೆ. ಹರಿವಾಸರ ಅಂತಂದ್ರೆ ಕೃಷ್ಣನಿಗೆ ಕೆಲವು ದಿನಗಳು ತುಂಬಾ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಹರಿಯ ದಿನ ಅಂತ ಹೇಳ್ತಾರೆ ಇದಕ್ಕೆ, ಹರಿವಾಸರ. ನಾವು ಭಗವಂತನ ಕೃಪೆಯಿಂದ, ಅದೇ ರೀತಿ ವೈಷ್ಣವರ ಕೃಪೆಯಿಂದ ಎಲ್ಲ ಸೇರಿದ್ದೇವೆ ಇವತ್ತು. ಕಳೆದ ಕ್ಲಾಸು, ನಿನ್ನೆ ನಾನು ಕ್ಲಾಸ್ ತಗೊಳ್ಳಕ್ ಆಗಿರಲಿಲ್ಲ, ಕ್ಷಮಿಸಿ. ಸಡನ್ ಅಲ್ಲ, ಯಾಕಂದ್ರೆ ನನಗೆ ಆಕ್ಚುಲಿ ತಪ್ಪಿತ್ತು. ಇವತ್ತು ವೈಕುಂಠ ಏಕಾದಶಿ ಅನ್ಕೊಂಡಿದ್ದೆ ನಾನು, ಆದರೆ ಕೆಲವರು ನಿನ್ನೆ ಮಾಡಿದ್ದಾರೆ. ಅದು ಸ್ಪೆಸಿಫಿಕಲಿ ಶ್ರೀ ವೈಷ್ಣವರೆಲ್ಲ ನಿನ್ನೆ ಮಾಡಿದ್ದಾರೆ. ನಿನ್ನೆ ಮಾಡಿದ ಕಾರಣ ಪುಸ್ತಕ ವಿತರಣೆಗೋಸ್ಕರ ನಾನು ಸ್ವಲ್ಪ ಸೇವೆ ಮಾಡೋಣ ಅಂತ ಅವಕಾಶ ಸಿಕ್ಕಿತ್ತು. ಅದ ಕಾರಣ ಕ್ಲಾಸ್ ಕ್ಯಾನ್ಸಲ್ ಮಾಡ್ಬೇಕಾಗಿ ಬಂತು, ಕ್ಷಮಿಸಿ ಎಲ್ರು. ಆ ಕ್ಲಾಸನ್ನ ಇನ್ನೊಂದಿನ ಯಾವತ್ತಾದ್ರೂ, ಈ ಶನಿವಾರ ಇಲ್ಲಾಂದ್ರೆ ನೆಕ್ಸ್ಟ್ ಶನಿವಾರ ಯಾವತ್ತಾದ್ರೂ ಖಂಡಿತವಾಗಿ ಆ ಕ್ಲಾಸನ್ನ ತಗೊಳ್ಳೋಣ. ನಿನ್ನೆ ತನಕ ಅಂದ್ರೆ ಮೊನ್ನೆ ಕ್ಲಾಸಲ್ಲಿ ಏನ್ ಡಿಸ್ಕಷನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಒಂದೇ ಒಂದು ಶ್ಲೋಕ, 46ನೇ ಶ್ಲೋಕ ಮಾತ್ರ ಓದಿ ನಾವು ಡಿಸ್ಕಷನ್ ಮಾಡಿದ್ದು ಮೊನ್ನೆ. ಅಲ್ಲಿ ತನಕ ಈ ಭೋಗ ಮತ್ತು ಐಶ್ವರ್ಯದಿಂದ ಏನೆಲ್ಲ ಆಗ್ತದೆ ನಮ್ಮ ಜೀವನದಲ್ಲಿ ಅಂತ ಹೇಳಿ, ತುಂಬಾ ಕಷ್ಟ ಸ್ಥಿತಿಗೆ ಏರ್ಪಾಟಾಗ್ತದೆ ಈ ಭೋಗ ಐಶ್ವರ್ಯ ಇದ್ರೆ, ಭಗವಂತನ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಇದು ಎಷ್ಟು ಡಿಸ್ಕಷನ್ ಮಾಡಿದ್ರು ಸಾಲದು, ಯಾಕಂದ್ರೆ ನಾವು ಪಾಸಿಟಿವ್ ತಿಳಿಬೇಕಿದ್ರೆ ನೆಗೆಟಿವ್ ಏನು ಅಂತ ತಿಳಿಲೇಬೇಕಲ್ಲ. ಭಗವಂತ ನೆಗೆಟಿವ್ ಅನ್ನು ಕೂಡ ತೋರಿಸ್ತಾನೆ. ನಮ್ಮ ಜೀವನದಲ್ಲಿ ನಮಗೆಲ್ಲ ನೆಗೆಟಿವ್ ಡಿಸ್ಕಷನ್ ಮಾಡಬಾರ್ದು ಅಂತ ಅನ್ಕೊಂಡ್ರು ಕೂಡ, ನೆಗೆಟಿವ್ ಗೊತ್ತಾದ್ರೆ ಮಾತ್ರ ಪಾಸಿಟಿವ್ನ ನಮ್ಗೆ ಇಂಪಾರ್ಟೆನ್ಸ್ ಗೊತ್ತಾಗೋದು. ಅದ ಕಾರಣ ನಮ್ಮಲ್ಲಿರುವ ನೆಗೆಟಿವಿಟಿ ಏನು, ನಮ್ಮಲ್ಲಿರುವ ಋಣತೆಗಳು ಏನು, ಋಣಾತ್ಮಕ ಭಾವನೆಗಳು ಏನು, ಅದೇ ಭೋಗ ಮತ್ತು ಐಶ್ವರ್ಯ ಅಂತ. ಭೋಗ ಐಶ್ವರ್ಯ ಇದ್ದವನಿಗೆ, ಅದರಲ್ಲೇ ಮುಳುಗಿದವನಿಗೆ ಮುಂದೆ ಹೋಗೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಅದು ನಾವು ತುಂಬಾ ಡಿಸ್ಕಷನ್ ಮಾಡಿದ್ದೇವೆ. ಈ ತರ ಭೋಗ ಐಶ್ವರ್ಯದ ಹಿಂದೆ ಹೋದವನಿಗೆ ಲಜ್ಜೆ ಇಲ್ಲ, ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಇರುವುದಿಲ್ಲ, ಆಮೇಲೆ ಭಯ ಇರುವುದಿಲ್ಲ ಅಂತ. ಈಗ ನಾವೇ ಕೇಳಿರ್ತೀವಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಈಗ ನಾವೇ ದೊಡ್ಡ ದೊಡ್ಡ ರಾಜಕಾರಣಿಗಳು ನಾವೇನ್ ಮಾಡ್ತೇವೆ, ನಾವು ಎಷ್ಟೇ ಆಗ್ಲಿ ಜನರ ದುಡ್ಡನ್ನ ಅದಕ್ಕಷ್ಟು ರೆಸ್ಪೆಕ್ಟ್ ಕೊಡುದಿಲ್ಲ, ಜನರ ಒಂದು ಇದನ್ನ ಭಾವನೆಗಳನ್ನ ರೆಸ್ಪೆಕ್ಟ್ ಕೊಡುದಿಲ್ಲ. ನಾವು ಅದನ್ನ ದುರುಪಯೋಗ ಪಡಿಸ್ತೇವೆ. ಅಂದ್ರೆ ನನ್ನ ಇಂದ್ರಿಯ ತೃಪ್ತಿಗೋಸ್ಕರ, ನನಗೆ ಆಸ್ತಿ ಜಾಸ್ತಿ ಬೇಕು ಅಂತ ಹೇಳಿ ನಾನು ಇಂದ್ರಿಯ ತೃಪ್ತಿ ಮಾಡುತ್ತೇನೆ. ಆದ್ರೆ ಯಾರ ದುಡ್ಡು? ಜನರ ದುಡ್ಡು. ಜನರ ದುಡ್ಡು ಯಾರ್ದು? ಭಗವಂತನ. ಅಂದ್ರೆ ನನಗೆ ಭಗವಂತನೇ ಮೋಸ ಮಾಡುವಂತ ಒಂದು ಮನಸ್ಥಿತಿ ನನ್ನ ಹತ್ರ ಇದೆ. ಭಗವಂತ ನೋಡ್ತಾ ಇರ್ತಾನೆ, ಸೂರ್ಯ ನೋಡ್ತಾ ಇರ್ತಾನೆ, ಚಂದ್ರ ನೋಡ್ತಾ ಇರ್ತಾನೆ, ನಕ್ಷತ್ರಗಳು ನೋಡ್ತಾ ಇರ್ತವೆ, ಎಲ್ಲ ಕಡೆ ಭಗವಂತನ ರೂಪಿಯಾದಂತಹ ದೇವಾದಿ ದೇವತೆಗಳು ಇರ್ತಾರೆ. ಆದ ಕಾರಣ ನಾವು ತಪ್ಪು ಮಾಡಿದ್ದು ಭಗವಂತ ನೋಡ್ತಾ ಇರ್ತಾನೆ. ನಾವು ಅನ್ಕೊಳ್ತೇವೆ ನಾವೇನು ತಪ್ಪು ಮಾಡೋದಿಲ್ಲ. ಈ ಭೋಗ ಐಶ್ವರ್ಯ ಅಂತ ಹೇಳಿದ್ರೆ ನಮ್ಮನ್ನು ತಪ್ಪು ಮಾಡ್ಲಿಕ್ಕೆ ದೂಡುವಂತಹ ಒಂದು ಭಾವನೆಗಳು ಇದು. ಈ ಒಂದು ಮನಸ್ಸನ್ನ ನಾವು ಎಷ್ಟೋ ಜನ್ಮಗಳಿಂದ ತಗೊಂಡು ಬಂದಿದ್ದೇವೆ. ಈ ಮನಸ್ಸು ಯಾವ ಮನಸ್ಸು? ಭೋಗ ಮತ್ತು ಐಶ್ವರ್ಯದಿಂದ ಕೂಡಿದಂತಹ ಈ ಮನಸ್ಸು, ನನಗೆ ಇದು ಬೇಕು, ನನಗೆ ಅಂತಸ್ತು ಬೇಕು, ನನಗೆ ದುಡ್ಡು ಬೇಕು, ನನಗೆ ಸುಖ ಬೇಕು ಅಂತ ಹೇಳುವಂತ ಒಂದು ಮನಸ್ಥಿತಿ ಎಷ್ಟೋ ಜನ್ಮಗಳಿಂದ ನಾವು ತಗೊಂಡು ಬಂದಿದ್ದೇವೆ. ಅದನ್ನೇ ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಅದಕ್ಕೆ ಸ್ಟಾಪ್ ಮಾಡೋದು ಹೇಗೆ ಅಂತ ಹೇಳಿ ಭಗವಂತ ನಿಷ್ಕಾಮ ಕರ್ಮ ಮಾಡು ಅಂತ ಹೇಳ್ತಾನೆ. ಯಾರಿಗೆ? ಅರ್ಜುನಿಗೆ. ಈ ತರ ಹಿಂದೆ ಹೋಗ್ಬೇಡ, ಭೋಗ ಮತ್ತು ಐಶ್ವರ್ಯದ ಹಿಂದೆ ಹೋಗ್ಬೇಡ, ಅದು ನಿನ್ನನ್ನು ಪುನಃ 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 ಕಟ್ಟಿ ಹಾಕ್ತದೆ. ಅದ ಕಾರಣ ಅರ್ಜುನ, ಇದರಿಂದ ಹೊರಗೆ ಬಾ. ಹೊರಗೆ ಬರ್ಲಿಕ್ಕೆ ಹೇಗೆ ಹೊರಗೆ ಬರುದು ಅಂತ ಹೇಳಿ 47ನೇ ಶ್ಲೋಕದಲ್ಲಿ ಅತ್ಯುತ್ತಮವಾದಂತಹ, ನಿಮಗೆಲ್ಲರಿಗೂ ಗೊತ್ತಿದ್ದಂತಹ ಶ್ಲೋಕ ಇದು.
ಅದನ್ನ ಚರ್ಚೆ ಮಾಡೋಣ. ಮೊನ್ನೆ ಓದಿದ್ದೇವೆ, ಒಂದ್ಸಲ ಶ್ಲೋಕ ಓದ್ತೇನೆ, ಆಮೇಲೆ ಚರ್ಚೆ ಮಾಡೋಣ. ಕರ್ಮಣಿ ಏವ ಅಧಿಕಾರ ಅಸ್ತೆ ತೇ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೋರ್ಮಾತೆ ಸಂಗೋಸ್ತ್ವ ಕರ್ಮಣಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೋರ್ಮಾತೆ ಸಂಗೋಸ್ತ್ವ ಕರ್ಮಣಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೋರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ಪ್ರಭುಪಾದರು ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ನಮಗೆ. ಇದರಲ್ಲಿ ಸ್ವಲ್ಪ ಶ್ಲೋಕದ ಬಗ್ಗೆ ಚರ್ಚೆ ಮಾಡಿ ಪ್ರಭುಪಾದರ ಅನುವಾದಕ್ಕೆ ಮತ್ತು ಇದಕ್ಕೆ ಹೋಗೋಣ. ಕರ್ಮಣಿ ಏವ ಅಧಿಕಾರ ತೇ. ಈಗ ನಾನೇನೋ ಕೆಲಸ ಮಾಡ್ತೇನೆ, ಆ ಕೆಲಸ ಮಾಡೋದು ನನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ, ಅದಲ್ಲದೆ ಅದರಿಂದ ಫಲ ಅಪೇಕ್ಷೆ ಮಾಡ್ಲಿಕ್ಕೂ ಅಲ್ಲ. ಕರ್ಮಣಿಗೆ ಏವ ಅಧಿಕಾರ ಅಂದ್ರೆ ಆ ಕೆಲಸ ತಥೋ ಯುದ್ಧಾಯ ಯುಜ್ವಸ್ವ ಅಂತ ಹೇಳುವುದನ್ನೇ ಮುಂದುವರಿಸಿದ್ದಾರೆ. ತಥೋ ಯುದ್ಧಾಯ ಯುಜ್ವಸ್ವ ಅಂತ ನಾವು ಹಿಂದಿನ ಶ್ಲೋಕಗಳಲ್ಲಿ ಕೇಳಿದೆ. ಯುದ್ಧ ಮಾಡ್ಲಿಕ್ಕೆ ಅಂತ ಯುದ್ಧ ಮಾಡು, ಯುದ್ಧ ಮಾಡ್ಲಿಕ್ಕೆ ಅಂತ ಯುದ್ಧ ಮಾಡು, ಯುದ್ಧದಿಂದ ಗೆಲ್ತೇನೆ, ಯುದ್ಧ ನನಗೆಗೋಸ್ಕರ ಅಂತ ತಿಳ್ಕೊಂಡು ಯುದ್ಧ ಮಾಡಬೇಡ. ಯುದ್ಧ ಭಗವಂತನಿಗೋಸ್ಕರ, ಭಗವಂತ ಕೊಟ್ಟ ಕರ್ಮ, ಇದನ್ನು ನಾನು ಮಾಡ್ತೇನೆ, ನನ್ನ ಗುಣಕ್ಕೆ ಅನುಗುಣವಾಗಿ ಕ್ಷತ್ರಿಯನಾಗಿದ್ದೇನೆ ನಾನು, ಭಗವಂತ ನನಗೆ ಈ ಕ್ಷತ್ರಿಯ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳ್ತಿದ್ದಾನೆ, ಆದ ಕಾರಣ ಅದಕ್ಕೆ ಅನುಗುಣವಾಗಿ ಈ ಕೆಲಸ ಮಾಡ್ತಾ ಇದ್ದೇನೆ ನಾನು. ಕರ್ಮಣಿಯೇವ, ಬರೀ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ. ಕರ್ಮಣಿಯೇವ ಅಧಿಕಾರ ತೇ, ನಿನಗೆ ಅಂದ್ರೆ ಅರ್ಜುನ ಅಥವಾ ನಮಗೆಲ್ರಿಗೂ ಭಗವಂತ ಹೇಳ್ತಾ ಇದ್ದ, ನಿಮಗೆ ನಿಮ್ಮ ಕರ್ಮದಲ್ಲಿ ಅಂದ್ರೆ ನಿನಗೆ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ನಿನಗೆ ಈ ದೇಹ ಸಿಕ್ಕಿದೆ, ಆ ದೇಹ ಸಿಕ್ಕುವಾಗ ಅದಕ್ಕೆ ಅನುಗುಣವಾದ ಕರ್ಮ ಕೂಡ ಸಿಕ್ಕಿದೆ, ಆ ಕರ್ಮ ಗುರುಮುಖೇನ ತಿಳ್ಕೊಂಡು ಆ ಕರ್ಮವನ್ನು ಮಾತ್ರ ಮಾಡು ಅಂತ ಹೇಳಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಭಗವಂತನಿಗೆ ನೇರವಾಗಿ, ಭಗವಂತನೇ ಅರ್ಜುನನಿಗೆ ಗುರು, ನಮಗೆ ಶಾಸ್ತ್ರ ಸಾಧುಗಳು ವೈಷ್ಣವರೆಲ್ಲ ನಮಗೆ ಗುರುಗಳಾಗ್ತಾರೆ. ಆದ ಕಾರಣ ನಾವು ಕೇಳಬೇಕು, ಭಗವಂತನಲ್ಲಿ, ಗುರುಗಳಲ್ಲಿ, ಶಾಸ್ತ್ರದಲ್ಲಿ ಅಧ್ಯಯನ ಮಾಡುವ ಕೇಳಬೇಕು. ನನ್ನ ಗುಣ ನನಗೆ ಗೊತ್ತಿಲ್ಲ, ನನ್ನ ಕರ್ಮವು ನನಗೆ ಗೊತ್ತಿಲ್ಲ, ನನಗೆ ದಯವಿಟ್ಟು ತಿಳಿಸಿಕೊಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಕರ್ಮಣಿ ಏವ ಅಧಿಕಾರ, ಅಂತಹ ಕರ್ಮವನ್ನು ಮಾತ್ರ ನಾವು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಆದರೆ ನಾವೆಲ್ಲ ಕಲಿಯುಗದವರಲ್ವಾ, ಅಷ್ಟು ಸುಲಭದಲ್ಲಿ ನಾವು ಅಷ್ಟು ಬೇಗ ಬಗ್ಗುದಿಲ್ಲ. ನಾವು ಗುರುಗಳ ಕಾಲಿನ ಹತ್ರ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ ರೆಡಿ ಇಲ್ಲ ನಮ್ಮ ಮನಸ್ಸು. ಹೋದ್ರೆ ಭಯ, ಅವ್ರೇನಾದ್ರೂ ಹೇಳಿದ್ರೆ ಅದನ್ನು ಮಾಡ್ಬೇಕಲ್ಲ, ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ದೂರದಿಂದ ನಮಸ್ಕಾರ, ದೀಕ್ಷೆ ಆಯ್ತಷ್ಟೇ, ದೂರದಿಂದ ನಮಸ್ಕಾರ. ಯಾಕೆಂತ ಹೇಳಿದ್ರೆ ಗುರುಗಳು ಹೇಳಿದ್ದನ್ನ ಮಾಡದಿದ್ರೆ ತಪ್ಪಾಗ್ತದೆ, ಹಾಗೆ ಅಂತ ಹೇಳಿ ಹತ್ತಿರ ಹೋದ್ರೆ ಹೇಳಿ ಬಿಡ್ತಾರಲ್ಲ ಅವರು, ಹೇಳಿದ್ರೆ ಮಾಡ್ಬೇಕಾಗ್ತದೆ ಅಂತ ಹೇಳುವ ಮನೋಭಾವ ಕಲಿಯುಗದಲ್ಲಿರುವ ಹೆಚ್ಚಿನ ಅಂಶ ಭಕ್ತರದ್ದು. ಆದ ಕಾರಣ ನಾವು ಆಧ್ಯಾತ್ಮಿಕದಲ್ಲಿ ಮುಂದೆ ಬರಲಿಕ್ಕೆ ಕಷ್ಟ ಆಗ್ತದೆ, ಮುಂದೆ ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ಗುರುವಿನ ವಚನ, ಆ ಕೆಲಸ ಮಾಡು ಅಂತ ಹೇಳಿದ್ರೆ ನಾನು ನಂದೇ ಮಾಡ್ತೇನೆ, ಜೊತೆಯಲ್ಲಿ ಭಕ್ತಿ ಮಾಡ್ತೇನೆ ಅಂತ ಹೇಳುವ ಮನೋಭಾವ ನಮ್ದು. ಇದರಿಂದ ಮುಂದೆ ಹೋಗೋದು ತುಂಬಾ ಕಷ್ಟ ಆಗ್ತಾ ಉಂಟು ನಮಗೆ. ಆದ ಕಾರಣ ಗುರು ಸಿಗುದು ಬಿರ್ಲಿ, ಗುರು ಸಿಕ್ಕಿದ ಮೇಲೆ ಕೂಡ ಗುರುವಿಗೆ ಹತ್ತಿರ ಆಗ್ಲಿಕ್ಕೆ ನಾವು ಕಷ್ಟಪಡ್ತೇವೆ. ಕರ್ಮಣೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಯಾವತ್ತು ಕದಾಚನ ಅಂದ್ರೆ ಯಾವತ್ತು, ಇವತ್ತು ನಾಳೆ ಅಲ್ಲ, ಯಾವತ್ತಿಗೂ ನೀನು ಅದರ ಫಲದ ಹಿಂದೆ ಹೋಗ್ಬೇಡ, ಫಲದ ಹಿಂದೆ ಹೋಗ್ಲೇಬೇಡ. ಮಾ ಫಲೇಶು ಕದಾಚನ. ಆಯ್ತು, ಇಷ್ಟು ಕೆಲಸ ಮಾಡಿ ಇಷ್ಟು ಸಿಗ್ತದೆ ಅಂತ ಹೇಳುದ್ರ ಹಿಂದೆ ಹೋಗ್ಬೇಡ. ಯಾಕಂದ್ರೆ ಆ ಸಿಗುವುದು ನನ್ನದ ಕೈಯಿಂದ ಅಲ್ಲ, ಅದು ಸಿಗುವುದು ಭಗವಂತನ ಕೈಯಿಂದ. ನಾನೆಷ್ಟೇ ಕಷ್ಟಪಟ್ಟರೂ ಭಗವಂತನಿಗೆ ಬೇಡ ಅಂತ ಹೇಳಿದ್ರೆ ಅದು ಸಿಗುದಿಲ್ಲ. ಎಲ್ರು ಅನ್ಕೊಳ್ತೇವೆ, ನಾನಿಷ್ಟು ದುಡ್ದಿದ್ದೇನೆ ನನಗಿಷ್ಟು ಸಿಗ್ಬೇಕು, ಆದ್ರೆ ನಾನು ಇಷ್ಟು ದುಡ್ದಿದ್ದೇನೆ ನನಗಿಷ್ಟು ಸಿಗ್ಬೇಕು ಅಂತ ಹೇಳುದು ಅದು ಭೋಗ ಮತ್ತು ಐಶ್ವರ್ಯದಿಂದ ಕೂಡಿದಂತಹ ವ್ಯಕ್ತಿಗಳ ಚಿಂತನೆ. ನಮ್ಮ ಚಿಂತನೆ ಹಾಗೆ ಆಗ್ಬಾರ್ದು. ಭಕ್ತರಾದ ನಾವು ಏನಾಗ್ಬೇಕು ಅಂತ ಹೇಳಿ, ಭಗವಂತ ಇಷ್ಟೆಲ್ಲ ಕೊಡ್ತಾ ಇದ್ದೀಯಲ್ಲ ನೀನು, ಇದು ನಿನ್ನ ಸೇವೆಗೋಸ್ಕರ, ಎಷ್ಟು ಕೊಟ್ರು ನನಗೆ ತೃಪ್ತಿ, ಎಷ್ಟು ಕೊಟ್ರು ನಿನಗೇ ಸೇವೆ, ಅದು ನೀನು ಎಷ್ಟು ಬೇಕಿದ್ರು ಕೊಡು, ಕಮ್ಮಿ ಆದ್ರೂ ಕೊಡು, ಜಾಸ್ತಿ ಆದ್ರೂ ಕೊಡು ಅಂತ ಹೇಳಿ ಭಗವಂತನಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಕೇಳಿದ್ದೀರಲ್ಲ, ಕೆರೆಯ ನೀರನ್ನು ಕೆರೆಗೆ, ಆ ಮನಸ್ಥಿತಿಯನ್ನ, ಮನೋಭಾವನೆಯನ್ನ ನಾವು ಬೆಳೆಸಿಕೊಳ್ಬೇಕು. ಈಗ ನಾವು ಯಾವುದೋ ಆಫೀಸ್ಗೆ ಹೋಗ್ತೇವೆ, ಪ್ರಾಕ್ಟಿಕಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಮನೋಭಾವನವನ್ನ ಬೆಳೆಸಬೇಕು. ಈಗ ಯಾವುದೋ ಒಂದು ಆಫೀಸಿಗೆ ಹೋಗಿ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ಇಟ್ಕೊಳ್ಳೋಣ. ಆಫೀಸಲ್ಲಿ ಮಂತ್ಲಿ ಎಂಡಿಗೆ ಸಂಬಳ ಬರಬೇಕು. ಸಂಬಳ ಬರುವಾಗ ನನಗೆ ಬೇಡ ಅಂತ ಹೇಳಿಕ್ ಆಗ್ತದ? ಇಲ್ಲ.
ಅಕಸ್ಮಾತ್ ಲೇಟ್ ಕೊಟ್ರೆ ಪರವಾಗಿಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ಇಲ್ಲ, ಕೇಳಬೇಕು. ಆದ್ರೆ ಮನೋಭಾವನೆಯಲ್ಲಿ ಏನಿರ್ಬೇಕು, ಮನಸ್ಸಿನಲ್ಲಿ ಖಂಡಿತವಾಗಿ ಈ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಬೇಕು. ಅಂದ್ರೆ ನನಗೆ ಸಿಗ್ಲಿಲ್ಲ ಎಂಬ ಟೆನ್ಷನ್ ಅನ್ನ ನಮ್ಮ ಹೃದಯದಲ್ಲಿ ಇರಬಾರ್ದು, ನಮ್ಮ ಮನಸ್ಸಲ್ಲಿ ಅವರಿಗೆ ತೋರಿಸ್ಬೇಕಷ್ಟೇ. ಈಗ ಹಿಂದೆ ಒಂದು ಉದಾಹರಣೆ ಇತ್ತಲ್ಲ, ಮಗುವಿಗೆ ನಾವು ಕರೆಕ್ಷನ್ ಮಾಡುವಾಗ, ಮಗುವಿಗೆ ನಾವು ತಿದ್ದುವಾಗ ನಮ್ಮ ಹೃದಯಕ್ಕೆ ನೋವು ಆಗ್ತದೆ. ಆದರೆ ಅದು ತಿದ್ದುದು ನಮ್ಮ ಕರ್ತವ್ಯ ಅಂತ ಹೇಳಿ ತಿದ್ದುವಾಗ ಆ ನೋವನ್ನು ನಾವು ಹೆಚ್ಚು ಮನಸ್ಸಿಗೆ ಇಟ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕರ್ಮ ಮಾಡುವಾಗ ನಾವು ಫಲಾಪೇಕ್ಷೆ ಇಲ್ಲದೆ ಮಾಡಿ ಮನಸ್ಸಿನಲ್ಲಿ ಕೂಡ. ಆದರೆ ಎದುರಿನ ವ್ಯಕ್ತಿಗೆ, ಯಾಕೆಂದ್ರೆ ಅವರೆಲ್ಲ ಕರ್ಮಿಗಳೆಂದ್ರೆ ಭೋಗ ಐಶ್ವರ್ಯದಿಂದ ಕೂಡಿದಂಥವರು, ನಮ್ಮ ಒಟ್ಟಿಗಿರುವವರು, ಅವರಿಗೆ ನಾವು ಹೀಗೆ ಅಂತ ಹೇಳಿದ್ರೆ ಬಗ್ಗಿದ ಗಿಡವನ್ನೇ ಬಗ್ಗಿ 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 ಹೋಗ್ತದೆ. ನೇರ ಇದ್ದದ್ದು ಕಟ್ ಮಾಡುದಾದ್ರೂ ಸಹ ಬಗ್ಗಿದವನನ್ನು ಜಾಸ್ತಿ ಬಗ್ಗಿಸ್ತಾನೆ. ಬಗ್ಗಿದವನಿಗೆ ಗುದ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಬಗ್ಗಿದವನು ಯಾರು ಜಾಸ್ತಿ ಬಗ್ಗಿದ್ದಾನೆ ಶಾಲೆಯಲ್ಲಿ, ಅವನಿಗೊಂದು ಗುದ್ದು ಕೊಟ್ಟು ಹೋಗ್ತಾರೆ ಮಾಸ್ಟ್ರು. ನೇರ ಇದ್ದವನಿಗೆ ಅಷ್ಟು ಗುದ್ದು ಕೊಡುವುದಿಲ್ಲ ಅಂತೆ ಮಾಸ್ಟ್ರು. ಆದ ಕಾರಣ ನಾವು ಬಗ್ಗಬಾರ್ದು. ನಾವು ಬಗ್ಗುದು ಒಬ್ಬರಿಗೆ, ಆ ಬಗ್ಗುದು ಭಗವಂತನಿಗೆ. ಅಂತಹ ಬಗ್ಗುವಿಕೆ ನಾವು ಬೆಳೆಸಿಕೊಳ್ಬೇಕು. ಆದ ಕಾರಣ ಫಲಕ್ಕೆ ಅಪೇಕ್ಷೆ ಮಾಡಲೇಬಾರ್ದು. ಮಾ ಫಲೇಶು ಕದಾಚನ. ಅದು ಮಾತ್ರ ಅಲ್ಲದೆ ಭಗವಂತ ಏನು ಹೇಳ್ತಾರೆ ನೋಡಿ, ಮಾ ಕರ್ಮ ಫಲ ಹೇತುರ್ಭೋರ್. ಆ ಕರ್ಮದ ಫಲ, ಅದಕ್ಕೆ ಹೇತು ಅಂದ್ರೆ ಅದಕ್ಕೆ ಕಾರಣ ನೀನು ಅಂತ ಕೂಡ ತಿಳ್ಕೊಳ್ಬಾರ್ದು. ಈಗ ನಾನೇನೋ ಕೆಲಸ ಮಾಡ್ತೇನೆ, ನನಗೆ 1,000 ರೂಪಾಯಿ ಕೊಟ್ರು, ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಖುಷಿಯಾಗಿ ಅವನು ನನಗೆ ಕೊಟ್ಟ ಅಂತ ಅನ್ಕೊಳ್ತೇವೆ ನಾವು. ಇಲ್ಲ, ನಾವೆಷ್ಟೇ ಕಷ್ಟ ಮಾಡಿದ್ರು ಕೂಡ ಆ ವ್ಯಕ್ತಿಗೂ ನನಗೂ ಒಳ್ಳೆ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಆಗ ನಮಗೆ ಸಿಗ್ಲಿಕ್ಕಿಲ್ಲ ಆ 1,000 ರೂಪಾಯಿ. ಅವ 500 ರೂಪಾಯಿ ಕೊಟ್ಟು ಹೋಗ್ತಾನೆ ಬೇಕಿದ್ರೆ ನನಗೆ. ಎಷ್ಟೋ ಸಲ ಅಂತಹ ವಿಚಾರಗಳು ನಡೆದಿರಬಹುದು ನಮ್ಮ ಜೀವನದಲ್ಲಿ. ಆದ ಕಾರಣ ಫಲದ ಹೇತು ನಾವಲ್ಲ, ಫಲದ ಹೇತು ಭಗವಂತ. ಭಗವಂತನ ಅನುಯಾಯಿಗಳು ಫಲದ ಹೇತು. ಭಗವಂತ ಯಾರನ್ನಾದ್ರೂ ನಿಯೋಜಿಸಬಹುದು ನಮಗೆ ಫಲ ಕೊಡ್ಲಿಕ್ಕೆ. ಭಗವಂತ ಯಾರನ್ನಾದ್ರೂ ನಿಯೋಜಿಸಬಹುದು ನಮಗೆ ಫಲ ಕೊಡಲಿಕ್ಕೆ. ಮಾ ಕರ್ಮ ಫಲ ಹೇತುರ್ಭೋರ್ ಮಾತೇ ಸಂಗೋಸ್ತ್ವ ಕರ್ಮಣಿ ಅಕರ್ಮಣಿ ಅಂದ್ರೆ ಏನು? ಏನಪ್ಪ ಇದು, ಕೆಲಸ ಮಾಡಿದ್ರೆಲ್ಲ ಸುಮ್ಮನೆ ವೇಸ್ಟೇ. ಒಂದೊಂದ್ಸಲ ಜಾಸ್ತಿ ಸಿಗ್ತದೆ, ಒಂದ್ಸಲ ಸಿಗುದೇ ಇಲ್ಲ. ನನಗಿನ್ ಬೇಡ ಇದಲ್ಲ, ರಗಳೇ ಬೇಡ, ನಾನು ಸುಮ್ಮನೆ ಕೂತು ಬಂದದ್ದು ಬರ್ತದೆ, ಅದಾಗ್ತದೆ ಅಂತೇಳಿ ಕೆಲಸವೇ ಮಾಡುದಿಲ್ಲ. ಅಕರ್ಮಣಿಯಲ್ಲಿ ಅಂಥದ್ರಲ್ಲಿ ಸಂಘ ಇರಬಾರದು. ಅಕರ್ಮಣಿ ಯಾವತ್ತು ಮಾಡಬಾರದು ಅಂದ್ರೆ ಕರ್ಮ ಮಾಡಲೇಬೇಕು ಅಂತ ಹೇಳಿ. ಈ ಲಾಸ್ಟ್ ಇದು ಇಂಪಾರ್ಟೆಂಟ್. ಯಾವುದು ಲಾಸ್ಟ್ ಪದ ತುಂಬಾ ಇಂಪಾರ್ಟೆಂಟ್. ಕರ್ಮ ಮಾಡಲೇಬೇಕು, ಕೆಲಸ ಮಾಡಲೇಬೇಕು. ಅಂಥದ್ರಲ್ಲಿ ಕೆಲಸ ಮಾಡದೇ ಇರುವುದರ ಜೊತೆ ನಮಗೆ ಸಂಘ ಆಗ್ಬಾರ್ದು. ಅಂದ್ರೆ ಸುಮ್ಮನೆ ಕೂತ್ಕೊಂಡು ಧ್ಯಾನವೇ ಮಾಡ್ತೇನೆ ಇಡೀ ದಿವಸ, ಬಂದದ್ದು ಬರಲಿ ಅಂತ ಹೇಳುವಂತಹ ಮನಸ್ಥಿತಿ ಬರಲೇಬಾರ್ದು. ಯಾಕಂದ್ರೆ ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು ಇಂಥದ್ದು ವಿಚಾರ ಮಾಡಲೇಬಾರ್ದು. ಮಾತೆ ಸಂಘ ಅಸ್ತು ಕರ್ಮಣಿ ಅಕರ್ಮಣಿ ಅಂದ್ರೆ ಕೆಲಸ ಮಾಡದೆ ಅಥವಾ ಕಾರ್ಯ ಚಟುವಟಿಕೆಗಳು ಮಾಡದೆ ಸುಮ್ಮನೆ ಇರುವಂತಹ ಒಂದು ಸ್ಥಿತಿ. ಅದೇ ನಾವು ಮುಂಚೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತ್ ಹಿಂದಿನ ಶ್ಲೋಕಗಳಲ್ಲಿ ನಾವು ಕೇಳಿದ್ದೇವೆ. ಒಂದು ಕ್ಷಣ ಕೂಡ ಕೆಲಸ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಕ್ಷಣಂ ಅಪಿ ಜಾತು ತಿಷ್ಠ್ಯತ್ ಅಕರ್ಮಕೃತ್. ಅಕರ್ಮ ಮಾಡ್ತಾ ಮಾಡ್ತಾ ಒಂದು ಕ್ಷಣ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕರ್ಮ ಮಾಡಲೇಬೇಕು. ಅಂತಹ ಕರ್ಮ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನಿಷ್ಕಾಮ ಮನೋಭಾವದಿಂದ, ಅಂದ್ರೆ ನನಗೆ ಫಲ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಆದ್ರೆ ಇದು ಭಕ್ತಿ ಅಲ್ಲ. ಆ ಫಲ ಅಪೇಕ್ಷೆ ಇದ್ರೂ ಕೂಡ ಆ ಫಲಾಪೇಕ್ಷೆಯನ್ನ ಭಗವಂತನಿಗೆ ಕೊಡುದು, ಅದೇ ಭಕ್ತಿ. ಇಲ್ಲಿ ಭಕ್ತಿಗೂ ನಿಷ್ಕಾಮ ಕರ್ಮಕ್ಕೂ ವ್ಯತ್ಯಾಸ ಇದೆ. ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ನನಗೇನು ಆಸೆ ಇಲ್ಲ, ಭಗವಂತ ಕೊಟ್ಟಿದ್ದಾನೆ, ಆಯ್ತು ಅಷ್ಟೇ. ಅಂದ್ರೆ ಒಂದು ಭಗವಂತನೊಟ್ಟಿಗೆ ಸಂಬಂಧ ಬೆಳೆಯಲಿಲ್ಲ ಅಲ್ಲಿ. ಭಗವಂತನೊಟ್ಟಿಗೆ ಸಂಬಂಧ ಬೆಳೆಯುವುದು ಯಾವಾಗ? ಆ ನಿಷ್ಕಾಮ ಕರ್ಮಕ್ಕೆ ಭಗವಂತನನ್ನು ತರುವಾಗ. ಅದಕ್ಕೆ ಭಗವದ್ ಅರ್ಪಿತ ನಿಷ್ಕಾಮ ಕರ್ಮಯೋಗ ಅಥವಾ ಬುದ್ಧಿಯೋಗ ಅಥವಾ ಭಕ್ತಿ ಯೋಗ ಅಂತ ಹೇಳ್ತಾರೆ. ಭಗವಂತನಿಗೆ ಅರ್ಪಿಸಿದ ನಿಷ್ಕಾಮ ಕರ್ಮ. ಏನು ಕಾಮನೆಗಳಿಲ್ಲ, ಯಾವುದು ಕಾಮನೆ ಇಲ್ಲ, ನನಗೋಸ್ಕರ ಏನು ಕಾಮನೆಗಳಿಲ್ಲ, ಭಗವಂತನಿಗೋಸ್ಕರ ಅಂತ ಹೇಳಿ ಮಾಡುದು ಎಲ್ಲ ಅದು ಭಗವಂತನ ಸೇವೆಗೋಸ್ಕರ, ಭಗವಂತನ ಭೋಗಕ್ಕೋಸ್ಕರ. ಆಗ ಏನಾಗ್ತದೆ? ಅದು ಭಕ್ತಿ ಯೋಗ ಆಗ್ತದೆ, ಬುದ್ಧಿ ಯೋಗ ಆಗ್ತದೆ, ನಿಷ್ಕಾಮ ಭಕ್ತಿ ಯೋಗ ಆಗ್ತದೆ. ಎಷ್ಟು ಅದ್ಭುತವಾದ ಒಂದು ಪ್ರೊಸೆಸ್ ಇದು. ಈ ಪ್ರೊಸೆಸ್ ಅಲ್ಲಿ ಮುಂದೆ ಹೋದ್ರೆ ಖಂಡಿತವಾಗಿ ಏನು ಸಂಶಯವೇ ಇಲ್ಲ, ಭಗವಂತನ ಕಡೆ ಗುರುಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ವೈಷ್ಣವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದ್ರೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇದು ಮಾಡುದಷ್ಟು ಸುಲಭ ಅಲ್ಲ.
ಇದು ಮಾಡೋದಷ್ಟು ಸುಲಭ ಅಲ್ಲ, ಹೇಳುದು ಸುಲಭ, ಬಾಯಿಯಲ್ಲಿ ಹೇಳುದು. ಅದೇ ಹೇಳ್ತಾರೆ ಶಾಸ್ತ್ರದಲ್ಲಿ, ನಾಯಂ ಆತ್ಮ ಬಲಹೀನೇನ ಲಭ್ಯ. ಅಂದ್ರೆ ಸುಮ್ಮನೆ ಶಕ್ತಿ ಇಲ್ಲದವನಿಗೆ ಆತ್ಮ ಸಿಗುವುದಿಲ್ಲ, ಸುಮ್ಮನೆ ಬಾಯಿಯಲ್ಲಿ ಮಾತಾಡುವವನಿಗೆ ಶಾಸ್ತ್ರ ಸಿಗುವುದಿಲ್ಲ. ಕಾರ್ಯದಲ್ಲಿ ಇದನ್ನ ನಿರೂಪಿಸಬೇಕು, ಕಾರ್ಯದಲ್ಲಿ ಮಾಡಬೇಕು. ಭಾವನೆ ನಮ್ಮ ಹೃದಯದಲ್ಲಿ ಇರಬೇಕು, ಅದನ್ನ ನಾವು ಕಾರ್ಯದಲ್ಲಿ ಮಾಡಬೇಕು. ಇದು ತುಂಬಾ ಸ್ಟ್ರಾಂಗ್ ವಿಷಯ. 2ನೇ ಚಾಪ್ಟರ್ 47ನೇ ಶ್ಲೋಕದಲ್ಲಿ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಆದ್ರೆ ಮಾಡುದು ಕಷ್ಟ ಆದ್ರೂ ಕೂಡ ಭಗವಂತನಲ್ಲಿ ಕೇಳ್ಕೋಬೇಕು. ಕೃಷ್ಣ, ನನಗೆ ಸಂಸಾರ ಇದೆ, ನನಗೆ ಇದೆಲ್ಲ ಇದೆ, ನನ್ನ ಮನಸ್ಸಿನಲ್ಲಿ ಈ ವೈರಾಗ್ಯ ಭಾವನೆಯನ್ನು ಕೊಟ್ಟು ಅಟ್ಲೀಸ್ಟ್ ನಿಧಾನವಾಗಿ ನನ್ನನ್ನು ನಿನ್ನ ಕಡೆ ಕರ್ಕೊಂಡು ಹೋಗಪ್ಪ. ನನಗೆ ಇದನ್ನ ಮನಸ್ಸಿನ ಹೊರತಾಗಿ ಬಾಹ್ಯವಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ದಯವಿಟ್ಟು ನನ್ನನ್ನು ಕ್ಷಮಿಸು ಭಗವಂತ ಅಂತ ಕೇಳಿಕೊಂಡು ಕಳಕಳಿಯಿಂದ ಭಗವಂತನಿಗೆ ನಿತ್ಯವೂ ನಾವು ಕೇಳಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಭಗವಂತ ನಮಗೆ ಒಂದಲ್ಲ ಒಂದು ದಿನ ಸಹಾಯ ಮಾಡ್ತೇವೆ. ಅದೇ ಭಗವಂತನ ಗುಣ. ಅದಕ್ಕೆ ಹೇಳುದು ಭಗವಂತ ಭಕ್ತ ವತ್ಸಲ ಅಂತ ಹೇಳಿ. ನಮ್ಮ ಹೃದಯ ನೋಡ್ತಾನೆ, ನಮ್ಗೆ ಹೃದಯದಲ್ಲಿ ಇಂಟ್ರೆಸ್ಟ್ ಉಂಟಾ ಅಂತ ನೋಡ್ತಾನೆ ಭಗವಂತ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಕಳಿಸ್ತಾನೆ ದೂರ. ಇರ್ಲಿ, ಮಾಯ ಕಡೆ ಹೋಗ್ಲಿ, ಸ್ವಲ್ಪ ಇನ್ನು ಪೆಟ್ಟು ತಿನ್ಲಿ ತಿನ್ಲಿ ತಿನ್ಲಿ. ಆ ಪೆಟ್ಟು ತಿಂದು ಈಗ ಚಿಕ್ಕ ಮಕ್ಕಳು ಹೋಟ್ಲಿಗೆ ಓಡಿ ಹೋಗ್ತಾರಲ್ಲ, ಏನಾಗ್ತದೆ, ಅಲ್ಲೆಲ್ಲ ಕಷ್ಟಪಟ್ಟು ಆದ್ಮೇಲೆ ಲಾಸ್ಟಿಗೆ ಅಪ್ಪ ಅಮ್ಮನಿಗೆ ಬರ್ತಾರೆ ವಾಪಸ್. ಬಂದ್ರೆ ಸಿಕ್ಕಿದ್ರೆ ಬರ್ತಾರೆ, ಅಯ್ಯೋ ನನಗೆ ಕಷ್ಟ ಆಯ್ತಲ್ಲ. ಅದೇ ರೀತಿ ನಾವು ಬಿಟ್ಟು ಹೋಗಿದ್ದೇವೆ ಅಪ್ಪ ಅಮ್ಮನ, ಕೃಷ್ಣನನ್ನ, ನನಗೆ ಬೇಡ ಕೃಷ್ಣ ಅಂತ ಹೇಳಿ ಇಲ್ಲಿ ಭೌತಿಕ ಮಾಯಾ ಜಾಲದಲ್ಲಿ ನಾವು ತೊಡಗಿಕೊಂಡು ಅದೇ ಸುಖ ಅಂತ ಅನ್ಕೊಳ್ತಾ ಇದ್ದೇವೆ. ಏನೋ ಹೋಟ್ಲಿ ನಾವು ಕೊಟ್ಟಂತಹ ತಂಗಳನ್ನವೇ ಸುಖ ಅಂತ ಅನ್ಕೊಳ್ತೇವೆ, ರುಬ್ಬೋದೇ ಸುಖ. ಯಾಕಂದ್ರೆ ಸ್ಮೆಲ್ ಒಳ್ಳೇದು ಬರ್ತಾ ಉಂಟು, ತಿನ್ಲಿಕ್ಕೆ ಒಳ್ಳೇದು ಸಿಗ್ತಾ ಇಲ್ಲ, ಆ ಸ್ಮೆಲ್ಲಲ್ಲೇ ಸುಖ ಪಡ್ಕೊಳ್ತಾ ಇದ್ದೇನೆ ನಾನು. ಆ ರೀತಿಯಲ್ಲಿ ಇಲ್ಲಿ ಕೂಡ ಈ ಭೌತಿಕ ವಾಸನೆಗಳನ್ನ ನಾನು ಸುಖ ಪಡ್ತಾ ಇದ್ದೇನೆ. ಕೃಷ್ಣನ ಅಂತ ಒಂದು ಅದ್ಭುತವಾದ ಸುಖ ನನಗೆ ಬೇಡ, ಕೃಷ್ಣನ ಸಂಘ ಬೇಡ ನನಗೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಇಂಥ ಮೂರ್ಖ ನಾನು ಅಂತ ಹೇಳಿ ಭಗವಂತನ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ರೀತಿಯಲ್ಲಿ ಕೇಳಿ 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 ಆಗುವಾಗ ಭಗವಂತನಿಗೆ ಮನಸ್ಸು ಖಂಡಿತವಾಗಿ ನಮ್ಮ ಕಡೆ ಬರ್ತದೆ. ಗುರುವನ್ನ ಕಳಿಸ್ತಾರೆ, ಗುರು ಮುಖೇನ ನಮಗೆ ಈ ಜ್ಞಾನ ಎಲ್ಲ ಸಿಕ್ಕಿ ನಾವು ನಿತ್ಯವೂ ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಆದ ಕಾರಣ ಈ ಶ್ಲೋಕವನ್ನು ನಾವು ತುಂಬಾ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಕರ್ಮಣಿ ಏವ ಅಧಿಕಾರ ಹಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋರ್. ನಾನು ಬೆಳಿಗ್ಗೆ ಅಡಿಗೆ ಮಾಡಿದ ಅಡಿಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಬೈದ್ರೆ ಏನು ತೊಂತೆ ಇಲ್ಲ, ಏನು ಚಿಂತೆ ಇಲ್ಲ. ಯಾಕಂದ್ರೆ ಅದರ ಫಲದ ಬಗ್ಗೆ ನಾನು ಚಿಂತೆ ಮಾಡಬಾರದು. ಒಳ್ಳೆ ಮನೋಭಾವದಿಂದ ಭಗವಂತನಿಗೆ ಅಂತ ಮಾಡಿದ್ದು ಯಾವತ್ತೂ ಕೆಟ್ಟಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಿಗೆ ಮಾಡಿದ್ದು ಫಲ ಆಕಾಂಕ್ಷೆ ಇಲ್ಲ. ಈಗ ನಾವು ಕ್ಲಾಸ್ ತಗೊಳ್ತಾ ಇದ್ದೇವೆ, 10 ಜನ ಬರ್ಬೋದು, 100 ಜನ ಬರ್ಬೋದು, 2 ಜನ ಬರ್ಬೋದು. ಯಾಕಂದ್ರೆ ಫಲ ನಮ್ಮ ಮೇಲೆ ಇಲ್ಲ. ಕ್ಲಾಸ್ ಮಾಡೋದು ನಮ್ಮ ಡ್ಯೂಟಿ. ಒಂದು ಉದಾಹರಣೆ, ನನ್ನ ಕ್ಲಾಸ್ ಮಾಡೋದು ನಮ್ಮ ಡ್ಯೂಟಿ, ಅಟೆಂಡ್ ಆಗೋದು ಅವರವರ ಡ್ಯೂಟಿ. ಆದ ಕಾರಣ ಎಲ್ಲರೂ ಡ್ಯೂಟಿ ಬೌಂಡ್ ಆದ್ರೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಸೇರುವವರು ಶಾಲೆಗೆ, ಇದು ಕ್ಲಾಸ್ ಜಾಯಿನ್ ಆಗುವವರು ಡ್ಯೂಟಿ ಬೌಂಡ್, ಟೀಚರು ಡ್ಯೂಟಿ ಬೌಂಡ್ ಆದ್ರೆ ಏನಾಗ್ತಾರೆ, ಕರ್ಮಣಿಯೇವ ಅಧಿಕಾರವನ್ನ ಫಾಲೋ ಮಾಡಿದಾಗ್ತದೆ. ಇದು ನೋಡಿ ನಾವು ಎಷ್ಟು ಎಸ್ಕೇಪಿಸಮ್ ನಾವು ಮಾಡ್ತೇವೆ ಜೀವನದಲ್ಲಿ ಅಂತ ಹೇಳಿ. ಇವತ್ತು ಬೇಡ ಜ್ವರ, ಅಯ್ಯೋ ಇವತ್ತು ಅದು ಇದು ಅಂತ ಹೇಳಿ ನಾವು ಎಸ್ಕೇಪಿಸಮ್ ನಮ್ಮಲ್ಲೆಲ್ಲರಲ್ಲೂ ಮನಸ್ಸಲ್ಲಿದೆ. ಚೀಟಿಂಗ್ ಪ್ರೊಪೆನ್ಸಿಟಿ ಅಂತ ನಾವು ಇವತ್ತು ಅಂದ್ರೆ ಇನ್ನೊಬ್ಬರಿಗೆ ಮೋಸ ಮಾಡುವಂಥ, ಇನ್ನೊಬ್ಬರಿಗೆಲ್ಲ ನಮಗೆ ನಾವೇ ಮೋಸ ಮಾಡುವಂಥ ಒಂದು ಮನಸ್ಥಿತಿ ನಮ್ಮ ಹತ್ರ ಇದೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಕರ್ಮಣಿಯೇವ ಅಧಿಕಾರಸ್ಥೆ, ಡ್ಯೂಟಿ ಬೌಂಡ್ ಆಗಿರ್ಲೇಬೇಕು. ಆ ಡ್ಯೂಟಿ ಬೌಂಡ್ ಆಗ್ಲಿಲ್ಲ ಅಂದ್ರೆ ತುಂಬಾ ಡೇಂಜರಸ್. ಆದ್ರೆ ಆ ಡ್ಯೂಟಿ ಯಾರಿಗೋಸ್ಕರ ಮಾಡ್ಬೇಕು, ಭಗವಂತನಿಗೋಸ್ಕರ. ಆಮೇಲೆ ನಾವು ಮುಂದೆ ಹೋದಾಗೆ ಆ ಡ್ಯೂಟಿಯೇ ಭಕ್ತಿ ಆಗ್ತದೆ. ಆ ಡ್ಯೂಟಿಯೇ ಭಕ್ತಿ ಆಗ್ತದೆ. ಅಂದ್ರೆ ಭಗವಂತನ ಸೇವೆ, ಹರೇ ಕೃಷ್ಣ ಮಹಾಮಂತ್ರ, ಅದು ಭಕ್ತಿ, ಅದು ಸೇವೆ, ಅದು ಕರ್ಮ, ಅದು ನಿಜವಾದ ಕರ್ಮ. ಅದು ಯಾರ ಕರ್ಮ, ಆತ್ಮದ ಕರ್ಮ. ಈಗ ನಾವು ಮಾಡ್ತಿರುವಂತಹ ಡ್ಯೂಟಿ, ಹೊರಗಡೆ ಎಲ್ಲ ಹೋಗಿ ಅಡಿಗೆ ಮಾಡೋದು ಅದು ಇದೆಲ್ಲ ಮಾಡ್ತಿದ್ದೇವಲ್ಲ, ಅದೆಲ್ಲ ದೇಹಕ್ಕೆ ಸಂಬಂಧಪಟ್ಟ ಕರ್ಮ. ಆದ್ರೆ ಅಡಿಗೆ ಅಂತ ಹೇಳಿದ್ರೆ ಭಗವಂತನಿಗೆ ಮಾಡದಂತಹ ಅಡಿಗೆಯನ್ನು ಹೇಳ್ತಾ ಇದ್ದೇನೆ ನಾನು. ಮಿಕ್ಕಿದ್ದೆಲ್ಲ ಯಾವುದೆಲ್ಲ ನಾವು ಭಗವಂತನಿಗೆ ಮಾಡ್ತೇವೆ, ಭಗವಂತನಿಗೆ ನಿಯೋಜಿಸ್ತೇವೆ, ಅದು ಆತ್ಮಕ್ಕೆ ಸಂಬಂಧಪಟ್ಟ ಕರ್ಮ ಆಗ್ತದೆ. ಆ ಕರ್ಮಕ್ಕೆ ನಾವು ಹೋಗ್ಬೇಕು. ಅನುವಾದ ಓದಿದ್ದೇವೆ ನಾವು, ಆದ ಕಾರಣ ಮುಂದೆ ಹೋಗೋಣ. ಇಲ್ಲಿ 3 ರೀತಿಯ ವಿಚಾರಗಳಿವೆ. ಆ 3 ರೀತಿಯ ವಿಚಾರಗಳು ಯಾವುದು ಅಂತ ಹೇಳಿದ್ರೆ, ನಿಯೋಜಿತವಾದ ಕರ್ತವ್ಯಗಳು. ನಿಯೋಜಿತವಾದ ಕರ್ತವ್ಯಗಳು ಅಂತ ಹೇಳಿದ್ರೆ ಕರ್ಮ ಅಂದ್ರೆ ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಮಾಡೋದಿಲ್ಲ, ಒಳ್ಳೆ ಕೆಲಸ. ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತ ಕೆಲಸ ಮಾತ್ರ ಮಾಡೋದು ನಾನು. ಶಾಸ್ತ್ರ ವಿಹಿತವಾದ್ದಲ್ಲ, ಶಾಸ್ತ್ರದಲ್ಲಿ ಏನಿದೆ ಅದನ್ನು ಮಾತ್ರ ಮಾಡುವುದಕ್ಕೆ ಹೇಳುದು ನಿಯೋಜಿತವಾದ. ಅಂದ್ರೆ ಯಾರು ಭಗವಂತ ನಿಯೋಜಿಸಿದಂತಹ ಕರ್ತವ್ಯಗಳನ್ನ ನಾನು ಮಾಡುದು. ವರ್ಣಾಶ್ರಮಕ್ಕೆ ಸಂಬಂಧಪಟ್ಟ ಯಾವ ಕರ್ತವ್ಯಗಳಿದೆ ಅದು ಮಾಡುದು. ಅದರಲ್ಲಿ ನಾವು ಹೆಚ್ಚಿನವರು ಯಾರು ಇದು ಮಾಡ್ತಾ ಇಲ್ಲ, ಕರ್ಮ ಯಾರು ಮಾಡ್ತಿಲ್ಲ, ನಿಜವಾದ ಕರ್ಮ ಮಾಡ್ತಿಲ್ಲ.
ಎರಡನೇದು ಮನ ಬಂದಂತೆ ಮಾಡುವ ಕೆಲಸ, ಭಗವಂತನ ಶಾಸ್ತ್ರಕ್ಕೆ ಅನುಮತಿ ಇಲ್ಲದಂತಹ ಕೆಲಸ ಮಾಡೋದು, ನನಗಿಷ್ಟ ಇದ್ದದ್ದು ಮಾಡೋದು. ನಾವೆಲ್ಲ ಇದೇ ಮಾಡುದು ಆಕ್ಚುಲಿ. ಇದಕ್ಕೆ ವಿಕರ್ಮ ಅಂತ ಹೇಳ್ತಾರೆ. ಫಸ್ಟ್ ಇದು ಕರ್ಮ, ಎರಡನೇದು ವಿಕರ್ಮ ಅಂತ, ವಿಕರ್ಮ. ಆಮೇಲೆ ಮೂರನೇದು ಕರ್ಮ ಮಾಡದಿರುವುದು. ಅದೇನು ನಿಮ್ಗೆ ಈಗಾಗಲೇ ಗೊತ್ತು. ಕರ್ಮ ಮಾಡದಿರುವುದಕ್ಕೆ ಏನು ಹೇಳುದು? ಇದರಲ್ಲೇ ಬಂದಿದೆ ಶ್ಲೋಕದಲ್ಲೇ. ಏನ್ ಹೇಳುದು? ಯಾರಾದ್ರೂ ಅನ್ಮ್ಯೂಟ್ ಮಾಡ್ತೀರಾ? ಕೆಲಸ ಮಾಡದೇ ಇರುವುದಕ್ಕೆ ಏನು ಹೇಳುದು? ಸಂಸ್ಕೃತದಲ್ಲಿ ಒಂದು ಕರ್ಮ ಅಂತಂದ್ರೆ ಕೆಲಸ ಮಾಡುವುದು, ಅದಕ್ಕೆ ಒಂದು ಅಕ್ಷರ ಸೇರಿಸಿದ್ರೆ ಅದು ಕರ್ಮ ಮಾಡದಿರುವುದಾಗ್ತದೆ. ಆ ಒಂದು ಅಕ್ಷರ ಯಾವುದು? ಹೇಳಿ ಹೇಳಿ, ಅಕರ್ಮ. ನಿಕ್ಷಿತ ಮಾತಾಜಿ ಹೇಳಿ. ನಿಕ್ಷಿತ. ಅಕರ್ಮ. ಅಕರ್ಮ. ಅಕರ್ಮಣಿ. ಅಕರ್ಮ. ಧನ್ಯವಾದ ಮಾತಾಜಿ, ತುಂಬಾ ಧನ್ಯವಾದಗಳು. ಆ ಆ ಅಂತ ಹೇಳಿದ್ರೆ ನೆಗೇಷನ್, ನೆಗೆಟಿವಿಟಿ. ಆ ಮತ್ತು ನ ಅಂತ ಕೂಡ ಕೆಲವು ಕಡೆ ಆ ಆ ಅಂದ್ರೆ ನೆಗೇಷನ್. ಅ ಕರ್ಮ, ಅಕರ್ಮ ಅಂದ್ರೆ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು. ಅದಕ್ಕೆ ಮರ್ಕಟ ವೈರಾಗ್ಯ ಅಂತ ಹೇಳ್ತಾರೆ, ಅಥವಾ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಅಯ್ಯೋ ಇನ್ನೇನಪ್ಪ, ನನ್ನ ಅಪ್ಪ ತೀರೋದ್ರು, ಇನ್ನೇನು ಜೀವನ, ನನಗೆ ಏನು ಜೀವನ ಇಲ್ಲ ಅಂತೇಳಿ. ಎಷ್ಟು ದಿನ ಅದು? ಒಂದು ದಿನ, ಎರಡು ದಿನ, 10 ದಿನ, ಒಂದು ವರ್ಷ ಮ್ಯಾಕ್ಸಿಮಮ್. ಆಮೇಲೆ ಮರ್ಕಟ ವೈರಾಗ್ಯ ಅಂತ ಹೇಳ್ತಾರೆ. ಮರ್ಕಟ ವೈರಾಗ್ಯ ಅಂತ ಹೇಳಿದ್ರೆ ನೋಡ್ಬೋದು ನಾವು, ಮಂಗಗಳು ಎಷ್ಟು ಡ್ರೆಸ್ಸೇ ಹಾಕ್ಲಿಲ್ಲ, ಆದ್ರೆ ಅವರಿಗೆ ಎಷ್ಟು ಜನ ಹೆಂಡತಿಯರಿದ್ದಾರೆ, ಗಂಡಂದಿರಿದ್ದಾರೆ ಗೊತ್ತಿಲ್ಲ ನಮಗೆ. ಆ ರೀತಿಯಲ್ಲಿ ವೈರಾಗ್ಯ ಅವರು ತೋರಿಸ್ತಾ ಇದ್ದಾರೆ ನಮ್ಗೆ. ಅದೇ ಮರ್ಕಟ ವೈರಾಗ್ಯ ಅಂದ್ರೆ ಮನಸ್ಸಿನ ಒಳಗೆ ಎಲ್ಲ ಕಾಮನೆಗಳಿವೆ, ಹೊರಗೆ ಮಾತ್ರ ನಾನು ವೈರಾಗಿ, ನಾನು ಸನ್ಯಾಸಿ, ನನಗೆ ಏನು ಬೇಡ, ಏನು ಬೇಡ ಅಂತ ಹೇಳ್ತಾ ಇದ್ದೇನೆ ನಾನು. ಆದ್ರೆ ಹೃದಯದ ಒಳಗೆ ಕೆಲವು ಸನ್ಯಾಸಿಗಳು ಹಾಗೆ ಮಾಡ್ತಾರಂತೆ. ಹಣ ಬಂದ್ರೆ ಅಲ್ಲಿ ಇಡಿ, ಕೈಯಲ್ಲಿ ತಗೊಳ್ಳೋದಿಲ್ಲ, ಅಲ್ಲಿ ಇಡಿ ಅಂತ ಹೇಳಿ. ಅಲ್ಲಿ ಇಡಿ, ನಮ್ಗೆ ಬೇಡ, ನಮ್ಮ ಶಿಷ್ಯಂದರು ತಕೊಂಡು ನಮ್ಗೆ ಕೊಡ್ತಾರೆ ಅಂತ ಹೇಳ್ತಾರಂತೆ. ಇಲ್ಲ, ಭಗವಂತನಿಗೋಸ್ಕರ ಎಷ್ಟು ಬಂದ್ರೂ ನಾವು ಸ್ವೀಕರಿಸಬೇಕು, ಅದನ್ನ ಭಗವಂತನಿಗೋಸ್ಕರ ನಿಯೋಜಿಸಬೇಕು. ಅದೇ ನಿಜವಾದ ಸನ್ಯಾಸ. ಅದಕ್ಕೆ ಹೇಳ್ತಾರೆ ಯುಕ್ತ ವೈರಾಗ್ಯ ಅಂತ ಹೇಳಿ. ಯುಕ್ತ ವೈರಾಗ್ಯ ಅಂದ್ರೆ ಭಗವಂತನ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುವಂತಹ ವೈರಾಗ್ಯವೇ ಯುಕ್ತ ವೈರಾಗ್ಯ. ಈ ಎಲ್ಲ ವೈರಾಗ್ಯಗಳು ನಾನು ಹೇಳಿದ್ದು, ಸ್ಮಶಾನ ವೈರಾಗ್ಯ ಆಯ್ತು ಈಗ. ಆಮೇಲೆ ಇನ್ನೊಂದು ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ. ಫಲ್ಗು ನದಿ ಅಂತ ಹೇಳಿದೆ. ಫಲ್ಗು ಅಂತಂದು ಹೇಳಿದ್ರೆ ವೈರಾಗ್ಯಂ ಫಲ್ಗು ಕತ್ಯತೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ವೈರಾಗ್ಯ, ಈ ರೀತಿಯ ವೈರಾಗ್ಯ, ಫಲ್ಗು ವೈರಾಗ್ಯ ಅಂದ್ರೆ ಮೇಲೆ ಹೊಯ್ಗೆ ಉಂಟು, ಕೆಳಗೆ ನೀರಂತೆ ಅಲ್ಲಿ ಆ ಭೂಮಿಯಲ್ಲಿ, ಆ ನೀರಿನಲ್ಲಿ, ಎಲ್ಲಿ ಆ ನದಿಯಲ್ಲಿ ಮೇಲೆ ಫುಲ್ ಬರಡು, ಏನು ಕಾಣ್ತಿಲ್ಲ, ನೀರೇ ಕಾಣ್ತಿಲ್ಲ. ಆದ್ರೆ ಅಡಿಯಲ್ಲಿ ಸ್ಟ್ರೀಮ್ ಆಫ್ ವಾಟರ್, ಅಡಿಯಲ್ಲಿ ನೀರಿದೆ. ಸ್ವಲ್ಪ ಹೊಯ್ಗೆ ಹೀಗೆ ಮಾಡಿದ್ರೆ ಸಾಕು ನೀರು ಕಾಣ್ತದೆ. ಯಾವತ್ತೂ ಅಲ್ಲಿ ಮೇಲೆ ನೀರೇ ಬರೋದಿಲ್ಲಂತೆ. ಬಿಹಾರದಲ್ಲಿ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಮೇಲೆ ಸ್ವಲ್ಪ ಸ್ವಲ್ಪ ಮಳೆ ಬರುವಾಗ ಬರಬಹುದು, ಆದ್ರೆ ಅಲ್ಲಿ ಫಲ್ಗು ಅಂತ ಹೇಳಿದ್ರೆ ಮೋಸ, ಮೋಸ ಮಾಡುವಂಥದ್ದು, ಸುಳ್ಳು. ಸಂಶಯ ಆಗ್ತದೆ, ಹೌದಾ ನಿಜವಾಗಿ ಅಂತ. ಆಮೇಲೆ ಇನ್ನೊಂದು ಕಾಮ ವೈರಾಗ್ಯ ಅಂತ ಹೇಳಿ. ಕಾಮ ವೈರಾಗ್ಯ ಅಂದ್ರೆ ಈಗ ನೀವು ಕೇಳಿರ್ಬೋದು, ಕುಡಿಯೋವನು, ಅಯ್ಯೋ ಕುಡಿದು 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 ಸಾಕಾಯ್ತು, ಇನ್ನೊಂದು ವಾರ ಕುಡಿಯಲು, ನೀರಲ್ಲ, ಇನ್ನು ಒಂದು ವಾರ ಕುಡಿಯಲ್ಲ ಅಂತ. ಕುಡಿಯೋದಿಲ್ಲ ಒಂದು ದಿನವೋ ಅರ್ಧ ದಿನವೋ ಅಷ್ಟೇ, ಮತ್ತೆ ಪುನಃ ಶುರು ಮಾಡ್ತಾನೆ ಅವನು. ಇದಕ್ಕೆ ಕಾಮ ವೈರಾಗ್ಯ ಅಂತ. ಅತಿ ಕಾಮ ಮಾಡಿ, ಅತಿ ಅತಿ ಮಾಡಿ, ಅದರಿಂದ ವೈರಾಗ್ಯ, ಒಂದು ದಿನ ಎರಡು ದಿನ. ಇದೇ ನಾವೆಲ್ಲ ಮಾಡ್ತಾ ಇರೋದು. ನಾವು ಏನು ನ್ಯೂ ಇಯರ್ ಬಂತಲ್ಲ, ಹೊಸ ವರ್ಷ, ಹೊಸ ವರ್ಷ ರೆಸೊಲ್ಯೂಷನ್ ಮಾಡೋದು, ಇದೇ ಕಾಮ ವೈರಾಗ್ಯಕ್ಕೆ ಒಂದು ಉದಾಹರಣೆ. ಅದು ಅದು ಮತ್ತೆ ಕಂಪ್ಲೀಟ್ ಆಗ್ಲಿಕ್ಕೆ ಅಂತಿಲ್ಲ, ಅದ್ ಅಪರೂಪ ಅದು ಕಂಪ್ಲೀಟ್ ಆಗೋದು ಅಂತ ಹೇಳಿ. ಅದು ನೆಕ್ಸ್ಟ್ ಇಯರ್ಗೆ ಅದೇ ರೆಸೊಲ್ಯೂಷನ್ ಆಗ್ತದೆ ಮತ್ತೆ ಪುನಃ. ಈ ರೀತಿಯಲ್ಲಿ ನಾವು ಭಗವಂತನ ಬಗ್ಗೆ ತಿಳಿಕೊಳ್ಳಕ್ಕೆ ಪ್ರಯತ್ನ ಪಡೆದರೆ ನಾವು ಏನೇನು ವೈರಾಗ್ಯಕ್ಕೆ ಪ್ರಯತ್ನ ಪಡ್ತೇವಲ್ಲ ಅದೆಲ್ಲ ವ್ಯರ್ಥವೇ. ಆದರೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವ ವೈರಾಗ್ಯವೇ ಏನು? ಅದಕ್ಕೆ ಹೇಳುದು ಯುಕ್ತ ವೈರಾಗ್ಯ. ಯುಕ್ತ ಅಂತ ಹೇಳಿದರೆ, ಯುಕ್ತ ಅಂತ ಹೇಳುವ ಪದ ಮುಂದೆ ಬರ್ತದೆ. ಯುಕ್ತ ಆಹಾರ ವಿಹಾರಸ್ಯ, ಯುಕ್ತ ಚೇಷ್ಟಸ್ಯ ಕರ್ಮಸು, ಯುಕ್ತ ಸ್ವಪ್ನಾವಬೋಧಸ್ಯ, ಇದೆಲ್ಲದರಲ್ಲಿ ಯುಕ್ತ 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 ಅಂತ ಹೇಳಿದ್ರೆ, ಈ ಯುಕ್ತ ಅಂತ ಹೇಳುದು ಯೋಜನ ಅಥವಾ ಸೇರಿಸುವುದು. ಯಾರೊಟ್ಟಿಗೆ ಸೇರಿಸುವುದು? ಭಗವಂತನಿಗೆ ಒಟ್ಟಿಗೆ ಸೇರಿಸುವಂಥದ್ದು. ಅದಕ್ಕೆ ಆ ವೈರಾಗ್ಯವೇ ಇಂಪಾರ್ಟೆಂಟ್. ಅಂದ್ರೆ ನನಗೆ ಎಲ್ಲ ಏನೇನಿದೆ, ಪೆನ್ ಇದೆ, ಏನಿದ್ರು ಇದೆಲ್ಲ ಭಗವಂತದ್ದು ಅಂತ ತಿಳ್ಕೊಂಡ ಮೇಲೆ ಅದು ನಿಜವಾದ ವೈರಾಗ್ಯ.
ಆದ್ರೆ ಭಗವಂತನ ಅಂತ ಹೇಳಿ ನನ್ನ ಸುಖಕ್ಕೋಸ್ಕರ ಅಲ್ಲ, ಭಗವಂತನ ಸುಖಕ್ಕೋಸ್ಕರ. ನಾನೇ ಇರುವುದು ಭಗವಂತನ ಸುಖಕ್ಕೋಸ್ಕರ, ನನ್ನ ಅಸ್ತಿತ್ವವೇ ಭಗವಂತನಿಗೋಸ್ಕರ ಅಂತ ಹೇಳುವಾಗ ಇದು ನಿಜವಾದ ವೈರಾಗ್ಯ. ಆ ವೈರಾಗ್ಯದ ಲೆವೆಲ್ಗೆ ಹೋಗುದು ತುಂಬಾ ಕಷ್ಟ, ಹೇಳುದು ತುಂಬಾ ಸುಲಭ. ಆದರೆ ನಾವೆಲ್ಲ ಪ್ರಯತ್ನ ಪಟ್ರೆ ಖಂಡಿತವಾಗಿ ಇದು ಭಗವದ್ ಅನುಗ್ರಹದಿಂದ ಸಾಧ್ಯ. ಆದ ಕಾರಣ ಈ 3 ಕರ್ಮಗಳು ನೋಡಿ, ಮೊದಲನೆಯದು ಕರ್ಮ, ಎರಡನೆಯದು ವಿಕರ್ಮ, ಮೂರನೆಯದು ಅಕರ್ಮ. ಕರ್ಮ ಅಂತ ಹೇಳಿದ್ರೆ ವೇದದಲ್ಲಿ ಏನೇನು ಹೇಳಿದೆ, ಶಾಸ್ತ್ರದಲ್ಲಿ ಏನೇನು ಹೇಳಿದೆ, ಅದಕ್ಕೆ ಅನುಗುಣವಾದ ಕರ್ಮ, ಅದು ಕರ್ಮ. ಅದೇ ನಾವು ಮಾಡಬೇಕು, ಅದನ್ನು ಮಾಡಿ ಭಗವಂತನಿಗೆ ಸೇವೆ ಮಾಡಬೇಕು. ವಿಕರ್ಮ ಮಾಡಲೇಬಾರದು. ಆದರೆ ನಾವೆಲ್ಲರೂ ಮಾಡ್ತಾ ಇರೋದು ನಿಜವಾಗಿ ವೇದನೆ, ನಾವೆಲ್ಲರೂ, ನಾನು ಸೇರ್ಕೊಂಡು ಎಲ್ಲರೂ ಮಾಡ್ತಾ ಇದ್ದು ವಿಕರ್ಮ. ನಮಗೆ ಗೊತ್ತಿಲ್ಲ ಅದು ನಾವು ವಿಕರ್ಮ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಈಗ ಇಲ್ಲ ಇಲ್ಲ, ನಾನು ಒಳ್ಳೆ ರೀತಿಯಲ್ಲೇ ಮಾಡ್ತಿದ್ದೇನಲ್ಲ. ಇಲ್ಲ, ನಿಜವಾಗಿ ನೋಡಿದ್ರೆ ವಿಕರ್ಮ ಅಂತ ಹೇಳಿದ್ರೆ ಶಾಸ್ತ್ರಕ್ಕೆ ವಿರುದ್ಧವಾದ ಕರ್ಮ. ಶಾಸ್ತ್ರಕ್ಕೆ ವಿರುದ್ಧವಾದ ಕರ್ಮ, ಅದು ಒಂದಲ್ಲ ಒಂದು ದೃಷ್ಟಿಕೋನದಲ್ಲಿ ಮಾಡ್ತಾನೆ ಇರ್ತೇವೆ. ನಾನು ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ನಾವು ಎಷ್ಟು ಜನ ಪ್ಲಾಸ್ಟಿಕ್ ಉಪಯೋಗಿಸದೇ ಇರ್ತೇವೆ. ಭಕ್ತರೇ ನಾವು, ಆದ್ರೆ ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇದ್ದೇವಲ್ಲ. ಆಯ್ತು, ಪ್ಲಾಸ್ಟಿಕ್ ಕ್ರಿಯೇಟ್ ಮಾಡಿ ಅದು ಭಗವಂತನಿಗೋಸ್ಕರ ಅಂತಲೇ ಕ್ರಿಯೇಟ್ ಮಾಡ್ತಾ ಇದ್ದೇವಾ? ಇಲ್ಲ. ಈಗ ಇದ್ದಿದ್ದನ್ನು ಉಪಯೋಗಿಸಿ ಮಾಡುದು ಓಕೆ, ಯಾವುದೋ ಒಂದು ಐಟಮ್. ಆದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಪ್ಲಾಸ್ಟಿಕ್ ಅನ್ನೆಲ್ಲ ಉಪಯೋಗಿಸ ಮಾಡುದು ಭಗವಂತನಿಗೋಸ್ಕರವಯ್ಯ? ಇಲ್ಲ, ಖಂಡಿತವಾಗಿ ಇಲ್ಲ. ಆ ಭಗವಂತನಿಗೆ ಉಪಯೋಗಿಸ ಅಲ್ಲದಂತಹ ಪ್ಲಾಸ್ಟಿಕ್ ಅನ್ನು ನಾವು ಕ್ರಿಯೇಟ್ ಮಾಡ್ತಿದ್ದೇವೆ. ಆಮೇಲೆ ಭಗವಂತ ಯಾವತ್ತಾದ್ರೂ ಪ್ಲಾಸ್ಟಿಕ್ ಕೇಳಿದಾನ? ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ತಗೊಂಡು ಬಾಪ್ಪ ನನಗೆ ಹಾಲು ಅಂತ ಕೇಳಿದಾನೆ? ಯಾವ್ದಾದ್ರೂ ಶ್ಲೋಕದಲ್ಲಿ ಉಂಟಾ? ಪ್ಲಾಸ್ಟಿಕ್ ಪಾತ್ರೆ ಹಾಕಿ ಆಮೇಲೆ ನನಗೆ ಕೊಡಿ ಅಂತೇಳಿ ಹಾಕಿ ಕೇಳಿ. ಅಂದ್ರೆ ಈ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಭೂಮಿ ಮಾತೆಗೆ ವಿರುದ್ಧವಾದಂತಹ ಒಂದು ಸಬ್ಜೆಕ್ಟ್ ಮ್ಯಾಟರ್, ಭೂಮಿಯ ಮಾತೆಗೆ ವಿರುದ್ಧವಾಗಿ ಹೋಗುವಂತ ಸಬ್ಜೆಕ್ಟ್ ಮ್ಯಾಟರ್. ಆ ಸಬ್ಜೆಕ್ಟ್ ಮ್ಯಾಟರ್ ಭಗವಂತನಿಗೆ ಖುಷಿ ಆಗ್ತದ? ಇಲ್ಲ. ಆದ ಕಾರಣ ಇದು ವಿಕರ್ಮ, ಅದರಲ್ಲಿ ಏನು ಸಂಶಯ ಇಲ್ಲ. ವಿಕರ್ಮ ಅಂದ್ರೆ ಶಾಸ್ತ್ರದಲ್ಲಿ ಹೇಳದೇ ಇರುವಂತಹ ಕೆಲಸ ಇದು. ಇದು ನಾವೆಲ್ಲ ಮಾಡ್ತಿದ್ದೇವೆ, ಎಲ್ಲರೂ ಮಾಡ್ತಿದ್ದೇವೆ. ಹಾಗೆ ಒಂದೇ ದಿವಸ ನಿಲ್ಲಿಸಲಾದ ಉಂಟ? ಇದು ಸಾಧ್ಯ ಇಲ್ಲ. ಆದರೆ ನಾವು ಮನಸ್ಸಿನಲ್ಲಿ ಆದಷ್ಟು ಕಳಕಳಿಯಿಂದ ಕೇಳಬೇಕು, ಭಗವಂತ ಎಲ್ರಿಗೂ ಒಳ್ಳೆ ಬುದ್ಧಿ, ನನಗೂ ಒಳ್ಳೆ ಬುದ್ಧಿ ಕೊಡಪ್ಪ. ನಾನು ಹೇಗಾದ್ರೂ ಮಾಡಿ ಇಡೀ ಲೋಕವೇ ಬದಲಾವಣೆ ಆಗಿ ನಿಮ್ಮ ಕಡೆ ಹೋಗುವಾಗೆ ಆಗ್ಲಿ ಅಂತ ಹೇಳಿ ನಾವು, ಯಾಕಂದ್ರೆ ಹೃದಯವನ್ನು ನೋಡ್ತಾನೆ. ಚೇಂಜ್ ಆಗ್ತದೋ ಇಲ್ಲೋ ನಮಗೆ ಗೊತ್ತಿಲ್ಲ, ನಮ್ಮ ಕೈಯಲ್ಲಿಲ್ಲ, ನಾವು ಆ ಫಲ ಆಕಾಂಕ್ಷೆ ಮಾಡಬಾರ್ದು. ಆದ್ರೆ ನಮ್ಮ ಒಂದು ಬೇಡಿಕೆಯನ್ನ ಭಗವಂತನಲ್ಲಿ, ಈ ಒಳ್ಳೆಯ ಬೇಡಿಕೆಯನ್ನ ಭಗವಂತನಲ್ಲಿ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ನಮ್ಮ ಕರ್ತವ್ಯ, ಅದೇ ನಮ್ಮ ಕರ್ಮ. ಅದಕ್ಕೆ ವಿಕರ್ಮ ಮಾಡಲೇಬಾರ್ದು, ಅಕರ್ಮ ಮಾಡಲೇಬಾರ್ದು. ವಿಕರ್ಮ ಅಕರ್ಮ ಮಾಡಲೇಬಾರ್ದು ಅಂತ ಡಿಸೈಡ್ ಆಯ್ತು ಈಗ ಇಲ್ಲಿ. ವಿಕರ್ಮ ಅಕರ್ಮ ಮಾಡಲೇಬಾರ್ದು, ಓನ್ಲಿ ಕರ್ಮ ಮಾಡಬೇಕು. ಆ ಕರ್ಮ ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ 3 ರೀತಿಯಾದ ನಿಯೋಜಿತ ಕರ್ತವ್ಯಗಳಿವೆ. ನಿಯೋಜಿತ ಕರ್ತವ್ಯ ಇಲ್ಲಿ ನೋಡಿದಿರಲ್ಲ, ಇದು ಕರ್ಮ. ಇದರಲ್ಲಿ 3 ಕೊಡ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ದೈನಂದಿನ ಕೆಲಸ, ನಿತ್ಯ ಮಾಡುವ ಕೆಲಸ, ನಿತ್ಯ ಕೆಲಸ, ಆಯ್ತಾ. ಆಮೇಲೆ ತುರ್ತು ಕೆಲಸ, ಅದಕ್ಕೆ ಅಂತ ಹೇಳ್ತಾರೆ ನೈಮಿತ್ತಿಕ, ನಿಮಿತ್ತ, ಯಾವುದೋ ನಿಮಿತ್ತಕ್ಕೋಸ್ಕರ ಮಾಡುವಂತ ಕೆಲಸ ಯಾವತ್ತಿರುವುದಿಲ್ಲ, ಅದು ತುರ್ತಾಗಿ ನಿಮಿತ್ತ, ಏನೋ ಬಂತು ಮಾಡ್ಬೇಕಷ್ಟೆ. ಈಗ ನನ್ನ ಹತ್ರ ಒಂದು ಗಾಡಿ ಇದೆ, ಸಡನ್ ಆಗಿ ಏನು ಪ್ರಾಬ್ಲಮ್ ಆಯ್ತು ಯಾರಿಗೂ, ಅವರನ್ನು ಹಾಸ್ಪಿಟ್ಲಿಗೆ ಕೊಂಡೋಗ್ಬೇಕು, ಅದು ನಿಮಿತ್ತ. ಡೈಲಿ ನಾನು ಏನು ಎಲ್ಲರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಆ ಒಂದು ನಿಮಿತ್ತಕ್ಕೋಸ್ಕರ ಆ ಒಂದು ಕರ್ತವ್ಯ ಮಾಡಿದೆ, ಅದು ನಿಮಿತ್ತ. ಆಮೇಲೆ 3ನೇದು ಬಯಸಿದ ಚಟುವಟಿಕೆಗಳು, ಅದು ಕಾಮ್ಯ ಕರ್ಮ. ಅಂದ್ರೆ ಆಸೆ 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 ಆಸೆ. ಇಲ್ಲಿ ಇದನ್ನ ಓದೋಣ, ಏನು ಅಂತ ಹೇಳ್ತಾರೆ ನೋಡೋಣ. ಶ್ರೀಲ ಪ್ರಭುಪಾದರು ಶಾಸ್ತ್ರಗಳ ಆದೇಶಕ್ಕೆ ಅನುಗುಣವಾಗಿ ಫಲ ಅಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡಿದ ದೈನಂದಿನ ಕೆಲಸವು ಸತ್ವಗುಣದಿಂದ ಮಾಡಿದ ಕರ್ತವ್ಯವಾಗುತ್ತದೆ. ತುಂಬಾ ಇಂಪಾರ್ಟೆಂಟ್ ಇದು. ಶಾಸ್ತ್ರಗಳ ಆದೇಶಕ್ಕೆ ಅನುಗುಣವಾಗಿ ಅಂದ್ರೆ ಕರ್ಮ, ಫಲ ಅಪೇಕ್ಷೆ ಇಲ್ಲದೆ ಅಂದ್ರೆ ನಿಷ್ಕಾಮ ಕರ್ಮ ಮಾಡುವುದನ್ನ ಸತ್ವಗುಣ ಅಂತ ಹೇಳ್ತಾರೆ. ಸತ್ವಗುಣಕ್ಕೆ ಬರ್ತದೆ. ಈ ಸತ್ವಗುಣಕ್ಕೆ ಬಂದದನ್ನ ಭಗವಂತನೇ ಕೊಟ್ರೆ ಅದು ಭಗವಂತ ಖುಷಿ ಪಡ್ತಾನೆ. ಅಂತಹ ಕೆಲಸ ನಾವು ಮಾಡಬೇಕು. ಫಲವನ್ನು ಅಪೇಕ್ಷಿಸಿ ಅಂದ್ರೆ ಇದು ಕಾಮ್ಯ ಕರ್ಮ. ಫಲವನ್ನು ಅಪೇಕ್ಷಿಸಿ ಮಾಡುವ ಕೆಲಸ ಬಂಧನಕ್ಕೆ ಕಾರಣವಾಗುತ್ತದೆ. ಇದು ಸಿಂಪಲ್, ಅರ್ಥ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಇದು ಫಲವನ್ನು ಅಪೇಕ್ಷಿಸಿ ಮಾಡುವ ಕೆಲಸ ಬಂಧನಕ್ಕೆ ಕಾರಣವಾಗ್ತದೆ. ಯಾಕೆಂದ್ರೆ ಕರ್ಮ ಅದು. ಪುನಃ ನಾನೀಗೇನು ಬೇಕು ಅಂತೇಳಿ ಫಲ ಅಂದ್ರೆ ಕರ್ಮ ಪುನಃ ಪುನಃ ಆಡ್ ಆಗ್ತಾ ಹೋಗ್ತದೆ. ಆದುದರಿಂದ ಇಂತಹ ಕೆಲಸವು ಶುಭಕರವಲ್ಲ. ನಿಯೋಜಿತ ಕರ್ತವ್ಯಗಳ ಮಟ್ಟಿಗೆ ಪ್ರತಿಯೊಬ್ಬನಿಗೂ ಅಧಿಕಾರ ಉಂಟು. ನಿಯೋಜಿತ ಕರ್ತವ್ಯ ಅಂದ್ರೆ ಕರ್ಮಕ್ಕೆ ಪ್ರತಿಯೊಬ್ಬನಿಗೂ ಅಧಿಕಾರ. ಆದರೆ ಇದು ಫಲ
ಆಸೆ ಇಲ್ಲದ ಕರ್ಮವಾಗಬೇಕು. ಇದನ್ನು ನಾವು ಡಿಸ್ಕಷನ್ ಮಾಡಿ ಆಯ್ತು. ಆದುದರಿಂದ ಫಲದ ಅಪೇಕ್ಷೆ ಇಲ್ಲದೆ ಅರ್ಜುನನು ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡಬೇಕೆಂದು ಭಗವಂತನು ಉಪದೇಶ ಮಾಡಿದನು. ಅವನು ಯುದ್ಧ ಮಾಡದಿರುವುದೇ ವ್ಯಾಮೋಹದ ಇನ್ನೊಂದು ಮುಖ. ಯುದ್ಧ ಮಾಡುದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅದು ಕಾಮ. ಅಯ್ಯೋ ನಮ್ಮವರು ಸಾಯ್ತಾರೆ, ಅಯ್ಯೋ ಇವರೆಲ್ಲ ಸತ್ತ ಮೇಲೆ ನಾನು ಏನು ಸುಖ ಪಡುವುದು, ಹೀಗೆಲ್ಲ ಚಿಂತೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಕೊಂದು ನಾನೆಲ್ಲಿಗೆ ಹೋಗುದು, ಪಾಪ ನನಗೆ ಸಿಗ್ತದೆ, ಈ ರೀತಿ ಎಲ್ಲ ನಿಜವಾಗಿ ಡ್ಯೂಟಿ ಮಾಡ್ಲಿಕ್ಕೆ ರೆಡಿ ಇಲ್ಲ, ಇದೆಲ್ಲ ಮಾಡುದು. ಈಗ ನೋಡಿ, ನೀವೇ ಯೋಚನೆ ಮಾಡಿ, ಪಾಕಿಸ್ತಾನದ ಜೊತೆ ಯುದ್ಧ ಮಾಡಲಿಕ್ಕೆ ಭಾರತದ ಸೈನಿಕರು ಸೇರಿದ್ದಾರೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಪಾಕಿಸ್ತಾನದ ಒಬ್ಬ ರಿಲೇಟಿವ್ ಇದ್ದಾನೆ ಇವನಿಗೆ ಇಟ್ಕೊಳ್ಳೋಣ. ಸುಮ್ಮನೆ ಈ ಒಬ್ಬ ಸೈನಿಕನಿಗೆ ಪಾಕಿಸ್ತಾನದ ಒಬ್ಬ ರಿಲೇಟಿವ್ ಇದೆ. ಅಯ್ಯೋ ಪಾಕಿಸ್ತಾನದ ಸೈನಿಕನ ತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ? ತಪ್ಪ ಒಳ್ಳೇದ? ಅಂದ್ರೆ ಇದು ಕೃಷ್ಣ ಹೇಳುವಾಗ ಅಯ್ಯೋ ಇದು ತಪ್ಪ ಅಂತ ಕೆಲವರು ಹೇಳ್ತಾರೆ. ಅಯ್ಯೋ ಯುದ್ಧಕ್ಕೆ ಪ್ರೇರೇಪಿಸಿದ್ದಾರೆ ಅವರು, ಕೃಷ್ಣ ಭಗವಂತನೇ ಯುದ್ಧಕ್ಕೆ ಪ್ರೇರೇಪಿಸಿದ್ದಾನೆ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಸಿಂಪಲ್ ಉದಾಹರಣೆ ಆಯ್ತು. ಆ ಒಬ್ಬ ಸೈನಿಕ ಅಲ್ಲ, ಅವನು ಮೇಜರ್ ಜನರಲೇ ಆಗಿದ್ದಾನೆ ಅಂತ ಇಟ್ಕೊಳ್ಳೋಣ. ಮೇಜರ್ ಜನರಲೇ ಅವನಿಗೆ ರಿಲೇಟಿವ್ ಇದ್ದಾರೆ. ಅವರಿಗೆ ಮೇಲೆ ನಾನು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವುದಿಲ್ಲ, ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ? ತಪ್ಪಲ್ವಾ? ತಪ್ಪೆ, ಖಂಡಿತವಾಗಿ ತಪ್ಪೆ, ಏನು ಸಂಶಯ ಇಲ್ಲ. ಇದು ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಈ ರೀತಿಯಲ್ಲಿ ನಮಗೆ ಎಷ್ಟು ಸಿಂಪಲ್ ಆಗಿ ಅರ್ಥ ಆಗ್ತದೆ ಶ್ರೀಲ ಪ್ರಭುಪಾದರು ಬರೆದದ್ದು ಅಂತ ಹೇಳಿದ್ರೆ, ನಾವು ಕರ್ಮದಲ್ಲಿ ಮಾತ್ರ ಅಧಿಕಾರ, ನಮಗೆ ಕರ್ಮ ಫಲದಲ್ಲಿ ಅಧಿಕಾರ ಇಲ್ಲ. ಆಮೇಲೆ ಕರ್ಮ ಫಲ ಕೊಡುವಂತಹದ್ದು ಕೂಡ ನಾವಲ್ಲ, ಸಿಗುವಂತಹದ್ದು ಕೂಡ ನಮಗೆ ಶೂರ್ ಇಲ್ಲ. ಆದ ಕಾರಣ ನಾವು ಅದರ ಬಗ್ಗೆ ನಾವು ಯಾಕೆ ಚಿಂತೆ ಮಾಡಬೇಕು? ನಮಗೆ ಸಿಗ್ತದೆ ಅಂತಲೂ ಶೂರ್ ಅಲ್ಲ, ಕೊಡುವವರು ನಾವಲ್ಲ, ಮತ್ತೆ ಯಾಕೆ ಚಿಂತೆ? ನಮಗೆ ಏನು ಒಂದೇ ಚಿಂತೆ ಇರಬೇಕು, ಡ್ಯೂಟಿ ಮಾಡ್ತೇನೆ ಅಂತ ಹೇಳಿ. ಆದ್ರೆ ಇದನ್ನ ಫಸ್ಟಿನ ಸೆಂಟೆನ್ಸ್ ಮಾತ್ರ ಜನ ತಗೊಳ್ತಾರೆ. ಡ್ಯೂಟಿ ಮಾಡಬೇಕು, ಡ್ಯೂಟಿ ಮಾಡಬೇಕು, ಡ್ಯೂಟಿ ಮಾಡಬೇಕು, ಡ್ಯೂಟಿ ಮಾಡಬೇಕು, ಡ್ಯೂಟಿ ಡ್ಯೂಟಿ ಡ್ಯೂಟಿ. ಯಾರಿಗೋಸ್ಕರ ಡ್ಯೂಟಿ? ನನಗೋಸ್ಕರ ಡ್ಯೂಟಿ. ನನಗೋಸ್ಕರ ಅಂತ ಡ್ಯೂಟಿ ಯಾರು ಮಾಡ್ತಾರೆ ಅವರಿಗೆ ಈ ಶ್ಲೋಕ ಹೋಗುದೇ ಇಲ್ಲ. ಸುಮ್ಮನೆ ಶ್ಲೋಕದನ್ನು ಹೇಳ್ತಾರೆ. ಕರ್ಮ ಎಷ್ಟೋ ಜನ ಹೇಳ್ತಾರೆ, ವರ್ಕ್ ಕಾನ್ಶಿಯಸ್ನೆಸ್ ಇರೋರು ಈ ಶ್ಲೋಕವನ್ನು ಎಷ್ಟೋ ಜನ ಹೇಳ್ತಾರೆ. ಆದರೆ ನಿಜವಾದ ಅರ್ಥದಲ್ಲಿ ಅಲ್ಲ, ಅದನ್ನ ತಿರುಗಿಸಿ ಅರ್ಥ. ಅದು ಅಂದ್ರೆ ತನ್ನ ಸುಖಕ್ಕೋಸ್ಕರ ಮಾಡ್ತೇನೆ ನಾನು ಕರ್ತವ್ಯ, ಆ ಕರ್ತವ್ಯ ಮಾಡಲೇಬೇಕು ನಾನು, ನನ್ನ ಸುಖಕ್ಕೋಸ್ಕರ, ನನ್ನ ಸಂಸಾರದ ಸುಖಕ್ಕೋಸ್ಕರ, ಇಡೀ ಲೋಕದ ಸುಖಕ್ಕೋಸ್ಕರ ನಾನು ಮಾಡಬೇಕು. ಇಲ್ಲದ್ರೆ ಹೇಗೆ ಭಾರತ ನಡೀತದೆ? ನಾನು ಹೀಗೆ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಿದರೆ ಹೇಗೆ ಭಾರತ, ಹೇಗೆ ಲೋಕ ನಡೀತದೆ ಅಂತ ಹೇಳುವ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಇದು ನಿಜವಾಗಿ ತಪ್ಪು. ಇದರಿಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಪುನಃ ಪುನಃ ಜನ್ಮ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವೈರಾಗ್ಯವೇ ಇಲ್ಲ. ವೈರಾಗ್ಯ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಭಗವಂತನಿಗೆ ಅರ್ಪಿಸುವಾಗಲೇ ವೈರಾಗ್ಯ ಬರೋದು, ಇಲ್ಲದ್ರೆ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಭಗವಂತನಿಗೆ ಅರ್ಪಿಸ್ತೇವೆ ಆಗ್ಲೇ ನಿಜವಾದ ವೈರಾಗ್ಯ, ಇಲ್ಲದ್ರೆ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ, ಯಾವ್ಯಾವ ವೈರಾಗ್ಯ ಉಂಟು ಕ್ಷಣಿಕವಾದಂಥದ್ದು. ಅದು 1 ದಿವಸ, 10 ದಿವಸ, 1 ವರ್ಷ, 10,000 ವರ್ಷ. ಕೆಲವರು 10,000 ವರ್ಷ ಮಾಡಿರ್ತಾರೆ ಈ ತರ ವೈರಾಗ್ಯ. 11ನೇ ಸಾವಿರದ ವರ್ಷ ಜುಣುಕ ಹೋಯ್ತು. ವಿಶ್ವಾಮಿತ್ರ ಮುನಿಗಳ ಉದಾಹರಣೆ ಶ್ರೀಲ ಪ್ರಭುಪಾದರು ಕೊಡ್ತಾರೆ. ಎಷ್ಟೋ ವರ್ಷಗಳ ಕಾಲ ಅವರು ತಪಸ್ಸು ಮಾಡಿದರು, ಆದರೆ ಮೇನಕೆ ಅಂತ ಹೇಳುವ ಮಾತೆ ಬರುವಾಗ ಮನಸ್ಸು ಚಂಚಲವಾಯಿತು. ಯಾಕೆ ಅಂತ ಹೇಳಿದ್ರೆ ಅವರು ಭಗವಂತನ ಕಡೆ ತನ್ನ ವೈರಾಗ್ಯವನ್ನ ತೋರಿಸಿಕೊಡ್ಲಿಲ್ಲ. ಅವರು ನಾನು ಭಗವಂತನನ್ನ ಪ್ರಾಪ್ತಿ ಮಾಡ್ತೇನೆ ಅಂತ ಹೇಳಿ, ಭಗವಂತನನ್ನು ನಾನು ಪ್ರಾಪ್ತಿ ಮಾಡ್ತೇನೆ ಅಂತ ನಾನು ಅಂತ ಹೇಳುವ ಜ್ಞಾನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ. ನಾನೇ ಭಗವಂತನಿಂದ ಬಂದದ್ದು, ನಾನೇನಿಲ್ಲ ಅಂತ ಹೇಳುವಂತಹ ಮನೋಭಾವ ನಮಗೆ ತುಂಬಾ ಇಂಪಾರ್ಟೆಂಟ್. ನಾನು ವಿಶ್ವಾಮಿತ್ರ ಮುನಿಗಳ ಹತ್ತಿರವೂ ಇಲ್ಲ. ಶ್ರೀಲ ಪ್ರಭುಪಾದ್ರ ಅವರ ಉದಾಹರಣೆ ಕೊಡಬಹುದು, ನಾನು ಅದಕ್ಕೆ ಉದಾಹರಣೆ ಕೊಡುವಂತಹ ಅರ್ಹತೆ ಇಲ್ಲದ ವ್ಯಕ್ತಿ. ಆದ ಕಾರಣ ವಿಶ್ವಾಮಿತ್ರ ಮುನಿಗಳನ್ನ ಉದಾಹರಣೆ ಕೊಡುವಾಗ ಶ್ರೀಲ ಪ್ರಭುಪಾದರು ಕೊಡುವುದನ್ನು ಹೇಳುವುದು ವಿನಃ ನನ್ನ ಉದಾಹರಣೆ ಅಲ್ಲ ಅದು. ಆದರೆ ನಮ್ಮ ಎಲ್ಲರ ಜೀವನದಲ್ಲಿ ಕಾಣಬಹುದು, ನಾವು ಚಿಕ್ಕ ಮನುಷ್ಯರು, ಚಿಕ್ಕ ಚಿಕ್ಕ ವ್ಯಕ್ತಿಗಳು ನಾವೆಲ್ಲ. ನಮಗೆ ದೊಡ್ಡ ದೊಡ್ಡ ಯೋಗಿಗಳ ಬಗ್ಗೆ ಮಾತಾಡುವ ಅರ್ಹತೆ ಇಲ್ಲ. ಆದರೆ ಚಿಕ್ಕ ಚಿಕ್ಕದಾಗಿ ನಾವು ಎಷ್ಟೆಲ್ಲ ತಪ್ಪು ಮಾಡ್ತಾ ಇದ್ದೇವೆ ನಾವು ದಿನ ಜೀವನದಲ್ಲಿ. ನಮಗೆಲ್ಲರಿಗೂ ಗೊತ್ತಿದ್ದು, ನಮ್ಮ ಹೃದಯ ನಮಗೇ ಗೊತ್ತಿದೆ, ಇನ್ನೊಬ್ಬರು ಹೇಳಬೇಕಾಗಿಲ್ಲ. ಆದ ಕಾರಣ ಈ ಶ್ಲೋಕವನ್ನ ಹೃದಯದಲ್ಲಿ ತಗೊಂಡು ಕರ್ಮ ಮಾಡುವಾಗ ಆ ಕರ್ಮವನ್ನ ಭಗವಂತನಿಗೋಸ್ಕರ ಮಾಡ್ತೇನೆ ಅಂತ ನಾವು ಅಲ್ಕೊಳ್ಳೋಣ. ಈಗ ಯಾವುದೇ ಕರ್ಮ ಮಾಡ್ತಾ ಇರಲಿ, ಯಾಕೆಂದ್ರೆ ಸಡನ್ ಆಗಿ ನಾವು ನಮ್ಮ ಕರ್ಮವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೋ ಒಂದು ದಿನ ಹೇಳಿದ್ರು ನಾನು ಮೀನು ಹಿಡಿತೇನೆ ಅಂತ ಯಾರೋ ಒಬ್ರು ಹೇಳಿದ್ದಾರೆ. ಆಮೇಲೆ ಕೆಲವರು ಹೇಳ್ತಾರೆ ನಾನು ಹುಲ್ಲು ಕಟ್ ಮಾಡ್ತೇನೆ. ಇನ್ನೊಬ್ರು ಕೆಲವರು ಹೇಳ್ತಾರೆ ನಾನು PhD ಆಗಿ ಯಾವುದೋ ಒಂದು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದೇನೆ, ಅಥವಾ ಇನ್ನೊಬ್ಬ ಏನೋ ಹೇಳ್ತಾರೆ.
ಇದೆಲ್ಲ ಯಾವುದೇ ಕರ್ತವ್ಯ ಆಗಿರ್ಲಿ, ಈಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕರ್ತವ್ಯ ಎಲ್ಲ ಭಗವಂತನಿಗೆ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡೋಣ. ಅಟ್ಲೀಸ್ಟ್ ಆ ಒಂದು ಮನಸ್ಥಿತಿಯನ್ನ ಬದಲಾವಣೆ ಮಾಡೋದು ತುಂಬಾ ಹೆಲ್ಪ್ ಆಗ್ತದೆ. ಫಸ್ಟಿಗೆ ಆ ಒಂದು ಸ್ಟೆಪ್ ನಾವು ಮುಂದೆ ಇಟ್ರೆ, ಈ ಒಂದು ಸ್ಟೆಪ್ ಒಂದೇ ಒಂದು ಕಾಲ ಮುಂದೆ ಇಟ್ರೆ ಸಾಕು, ಭಗವಂತ ನಮ್ಮ ಕಡೆಗೆ ಬಂದು ನಮ್ಮನ್ನ ಆಲಿಂಗನೆ ಮಾಡಿ ನಮಗೆ ಎಲ್ಲ ಭಗವಂತನ ಪ್ರೇಮ ಕೊಡ್ತಾನೆ. ಅದರಲ್ಲಿ ಏನು ಸಂಶಯ ಇಲ್ಲ. ಮುಂದೆ ಹೋಗೋಣ. ಯೋಗಸ್ಥಃ ಕುರು ಕರ್ಮಾಣಿ, ಹೇಗೆ ಮಾಡುದು ಈ ನಿಷ್ಕಾಮ ಕರ್ಮ ಅಂತ ಹೇಳುದನ್ನ ಮುಂದೆ 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 ಹೋಗ್ತಾ ಹೇಳ್ತಾನೆ. ನಿಷ್ಕಾಮ ಕರ್ಮ ಹೇಗೆ ಮಾಡುದು? ಮೊದಲನೆಯದ್ದು ಏನು ಅಂತ ಹೇಳಿದ್ರೆ, ಕರ್ಮದಲ್ಲಿ, ಕೆಲಸದಲ್ಲಿ ಮಾತ್ರ ನನಗೆ ಅಧಿಕಾರ, ಕೆಲಸದಲ್ಲಿ ಮಾತ್ರ ನನಗೆ ಅಧಿಕಾರ. ಇದು ನಿಷ್ಕಾಮ ಕರ್ಮಯೋಗದ ಮೊದಲನೇ ಹೆಜ್ಜೆ. ಕೆಲಸದಲ್ಲಿ ಮಾತ್ರ ನನಗೆ ಅಧಿಕಾರ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿ ಅಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಮುಚ್ಯತೆ. ಇನ್ನು ಪ್ರಭುಪಾದರು ಹೇಳ್ಕೊಡ್ತಾರೆ ಹೇಗೆ ನಾವು ನಿಷ್ಕಾಮ ಕರ್ಮವನ್ನ ಮಾಡಬಹುದು ಅಂತ ಹೇಳಿ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ, ಇದು ಮುಂಚೆಯೇ ಹೇಳಿದ್ದಾರೆ, ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಅಂತ ಮುಂಚೆ ಹೇಳಿದ್ದಾರೆ. ಭಗವಂತ ಎಷ್ಟು ಸಲ ರಿಪೀಟ್ ಮಾಡ್ತಿದ್ದಾರೆ ಅಂತಿಲ್ಲ. ಯಾಕೆಂತ ಹೇಳಿದ್ರೆ ಗೊತ್ತು ನನಗೆ, ಅವ್ರಿಗೆ ಗೊತ್ತು, ಈ ಗುರು ಗೌರಂಗ ಅಥವಾ ಗುರುರಾಜ ಮಂದ ಬುದ್ಧಿ ಇವ ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಆದ್ರೂ ಹೇಳ್ಬೇಕಲ್ಲ ಅಂತ ಹೇಳ್ತಾ 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 ಕೊನೆಗೆ ಯಾವತ್ತಾದ್ರೂ ಒಂದು ನನಗೆ ಹೋಪ್ ಇದೆ, ಭಗವಂತ ಸ್ವಲ್ಪ ಆದ್ರೂ, ಗುರುಗಳು ಸ್ವಲ್ಪ ಆದ್ರೂ ನನ್ನ ಕಡೆ ಮುಖ ಕಣ್ಣು ತೆರಿಬಹುದು ಅಂತ ಹೇಳಿ ನನಗೆ ಸ್ವಲ್ಪ ಆದ್ರೂ ಆಸೆ ಆಕಾಂಕ್ಷೆ ಇದೆ ಭಗವಂತನ ಕಡೆ, ಭಗವಂತನ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗಬಹುದು ಅಂತ ಹೇಳಿ ಒಂದು ಅವಕಾಶ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಈಕ್ವಾನಿಮಿಟಿ, ಸಮಚಿತ್ತತೆ ತುಂಬಾ ಇಂಪಾರ್ಟೆಂಟ್ ಪದ. ಸಮಚಿತ್ತತೆ ಅಂತ ಹೇಳಿದ್ರೆ ಅಕರ್ಮ ಅಲ್ಲ. ಏನೇ ಕೆಲಸ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದು, ಎಲ್ಲಿಂದ ಡಿಸ್ಟರ್ಬ್ ಏನಿಲ್ಲ, ಸುಮ್ಮನೆ ಹಾಗೆ ಕೂತ್ಕೊಳ್ತೇನೆ ನಾನು, ಅದಲ್ಲ ಇಲ್ಲಿ ಮಾತಾಡ್ತಾ ಇರೋದು. ಸಮಚಿತ್ತತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಏನು ಸಮಚಿತ್ತತೆ ಅಂತ ಹೇಳಿದ್ರೆ? ಡಿಸ್ಟರ್ಬ್ ಆಗದೆ ಇರುವುದು. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಡಿಸ್ಟರ್ಬ್ ಆಗದೆ ಇರುವುದು. ನನಗೆ ಯಾರಾದರೂ ಹೊಡೆದ್ರೆ ಅಥವಾ ಹೊಗಳಿದ್ರು, ಹೊಗಳಿ ಮೇಲೆ ಅಯ್ಯೋ, ಒಬ್ರು ಉದಾಹರಣೆ ಕೊಡ್ತಾರೆ, ಯಾರು ಅಂತ ನೆನಪಿಲ್ಲ ನನಗೆ. ಈ ಫುಟ್ಬಾಲ್ ಉಂಟಲ್ಲ, ಫುಟ್ಬಾಲ್, ನೀರಿನ ಫುಟ್ಬಾಲ್ ಅಲ್ಲ, ಆಡುವ ಫುಟ್ಬಾಲ್. ಅದಕ್ಕೆ ಗಾಳಿ ತುಂಬಿಸಿ 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 ತುಂಬಿಸಿದ್ರೆ ಏನಾಗ್ತದೆ? ಹಾರ್ತದೆ ಚಂದ ಹಾರ್ತದೆ. ಹಾರಿದ್ರೆ ಏನ್ ಮಾಡ್ತಾರೆ? ಈಗ ಆಡುವ ಫುಟ್ಬಾಲಿಗೆ ಗಾಳಿ ತುಂಬಿಸಿದರೆ ಎಂತ ಮಾಡ್ತಾರೆ ಮತ್ತೆ? ಯಾರಾದ್ರೂ ಗೊತ್ತಾ? ಗಾಳಿಗೆ ತುಂಬಿಸಿದ ಫುಟ್ಬಾಲಿಗೆ ಏನ್ ಮಾಡ್ತಾರೆ? ಓದಿತಾರೆ. ಒಳ್ಳೆ ವಿಷಯವಾದು. ಗಾಳಿ ಹಾಕುದು ಫಸ್ಟಿಗೆ, ಆಮೇಲೆ ಓದಿಯುವುದು. ಗಾಳಿ ಹಾಕಿ ಓದಿತಾರೆ ನಮ್ಗೆ. ಆದ ಕಾರಣ ಉಬ್ಬಿಸುವವರನ್ನು ಯಾವತ್ತು ನಾವು ಡೇಂಜರ್. ಅದು ಯಾರಾದ್ರೂ ನಮಗೆ ಉಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ನಮ್ಮನ್ನು ಉಬ್ಬಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದ್ರೆ ಅವನೇನೋ ಇಟ್ಟುಕೊಂಡಿದ್ದಾನೆ ಮನಸ್ಸಲ್ಲಿ ವಿನಯತೆ, ಇಷ್ಟೆಲ್ಲ ವಿನಯ ತೋರಿಸ್ಲಿಕ್ಕೆ ಅವನಿಗೇನೋ ಇದೆ. ಧೂರ್ತ ಲಕ್ಷಣಂ ಅಂತ ಹೇಳ್ತಾರೆ. ಅವನು ಎಲ್ಲಿಗೋ ಧೂರ್ತ ಮಾಡ್ತಾ ಇದ್ದಾನೆ, ಯಾರಿಗೋಸ್ಕರವೋ ಕೆಲಸ ಮಾಡ್ತಿದ್ದಾನೆ. ನನಗೆ ಇಷ್ಟೆಲ್ಲ ಹೊಗಳಿ ಅಟ್ಟಕ್ಕೇರಿಸಿ ನನ್ನಿಂದೇನೋ ಸಿಟ್ಕೊಂಡು ಇನ್ನೊಬ್ರು ಯಾರಿಗೋ ಹೇಳಲಿಕ್ಕೆ ಇವನ ಚಾಳಿಯೇ ಇದು. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಶಾಸ್ತ್ರ ಹೇಳ್ತದೆ. ಆದ ಕಾರಣ ನಾವು ತುಂಬಾ ಉಬ್ಬಿಸೋರ ಬಗ್ಗೆ ಚಿಂತೆ ಮಾಡಬಾರದು. ಯಾರಾದ್ರೂ ತೆಗಳಿದ್ರೆ ಕೂಡ ತೆಗಳುದು ಒಳ್ಳೆದೆಯಾ? ಯಾರಾದ್ರೂ ತೆಗಳಿದ್ರೆ ನಮಗೆ ಒಳ್ಳೆದೆಯಾ? ಯಾಕಂದ್ರೆ ನಾನು ನಿಜವಾಗಿ ತೆಗಳಲಿಕ್ಕೆ ಯೋಗ್ಯನಾದವ. ನನಗೆ ಹೊಗಳಿಸ್ಕೊಳ್ಳಿಕ್ಕೆ ಯಾವುದೇ ಯೋಗ್ಯತೆ ಇಲ್ಲ, ತೆಗಳಿಸ್ಕೊಳ್ಳಿಕ್ಕೆ ನನಗೆ ಯೋಗ್ಯತೆ. ಆದ ಕಾರಣ ತಗೊಳಿಸು ಎಷ್ಟು ಬೇಕೋ ಅಷ್ಟು ನನ್ನನ್ನು ತೆಗೊಳ್ಳೋ ಮನಸ್ಥಿತಿ ನಮ್ಮ ಹೃದಯದಲ್ಲಿ ಇರಬೇಕು, ಹೊರಗೆ ತೋರಿಸಬಾರದು. ಈಗಿನ ಕಾಲದಲ್ಲಿ ಹೊರಗೆ ತೋರಿಸ್ಕೊಂಡ್ರೆ ಅಷ್ಟೇ, ಆಮೇಲೆ ಯಾವತ್ತೂ ನಾವು ಕಷ್ಟದಲ್ಲೇ ಜೀವನ. ಆಮೇಲೆ ಇದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳುದು. ನಾವು ಹೇಗೆ ಜೀವನ ಮಾಡಬೇಕು, ಯಾರಿಂದ ಹೇಗೆ ನಾವು ಯಾವ ರೀತಿಯಲ್ಲಿ ಮುಂದೆ ಹೋಗ್ಬೋದು, ಯಾವ ರೀತಿಯಲ್ಲಿ ನಾವು ಪ್ರತಿಯೊಂದು ಕ್ಷಣದಲ್ಲಿ ಭಗವಂತನಿಗೆ ಹತ್ರ ಆಗ್ಬೋದು ಅಂತ ತಿಳ್ಕೊಳ್ಳುವುದೇ ಸಮಚಿತ್ತತೆ, ಯುಕ್ತ ವೈರಾಗ್ಯ ಅಥವಾ ಸಮಚಿತ್ತತೆ. ಅಂತ ಹೇಳಿದ್ರೆ ಇದೆಲ್ಲದರಿಂದ ಮಧ್ಯೆ ತಗೊಳ್ಳೋದೇನು? ನಾನು ಭಗವಂತ, ಸಿಂಗಲ್ ಲೈನ್, ನಾನು ಒಂದೇ ಲೈನಲ್ಲಿ ಮುಂದೆ ಹೋಗ್ತಾ ಇರೋನು, ಅಲ್ಲಿ ಇಲ್ಲಿ ನೋಡುವುದಿಲ್ಲ. ಈಗ ನಾವು ಸರ್ಕಸ್ ಅಥವಾ ಎಲ್ಲಿಯಾದ್ರೂ ಹೋಗುವ, ಸರ್ಕಸ್ಸಿಗೆ ಹೋಗಿರ್ತೀರಿ ಎಲ್ಲರೂ, ಮಂಗಳೂರಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಯಾವುದೇ ಬೊಂಬಾಯಿ ಸರ್ಕಸ್ ಏನೇ ಇರಲಿ ಸರ್ಕಸ್, ಅಲ್ಲಿ
ಒಂದು ಹಗ್ಗ ಕಟ್ಟಿರ್ತಾರೆ, ಒಂದು ಪೋಲಿಂದ ಇನ್ನೊಂದು ಪೋಲಿಗೆ ಹಗ್ಗ ಕಟ್ಟಿರ್ತಾರೆ. ಒಂದು ಹುಡುಗಿ ಅಥವಾ ಹುಡುಗ ಯಾರೇ ಆಗಿರ್ಲಿ, ಆ ಹುಡುಗಿ ಅಥವಾ ಹುಡುಗ ಸೈಕಲ್ನ ಮೇಲೆ ಅಲ್ಲೇ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಸೈಕಲ್ನ ಮೇಲೆ. ಅದಕ್ಕೆ ಸಮಚಿತ್ತತೆ ಅಂತ ಹೇಳುದು. ಅಂದ್ರೆ ಆ ಕಡೆಯೂ ಅವರಷ್ಟು ಕಿರಿಚಾಡ್ತಿದ್ದಾರೆ ಎಲ್ಲರೂ, ಈ ಚಡೆ ಹುಲಿ ಎಲ್ಲ ಇದೆ ಅಂತ ಇಟ್ಕೊಳ್ಳೋಣ, ಆದ್ರೂ ಕೂಡ ಡಿಸ್ಟರ್ಬೇ. ಸಮಚಿತ್ತತೆ ಅದು ಎಲ್ಲಿಂದ ಬಂತು? ಆ ಸಮಚಿತ್ತತೆ ಟ್ರೈನಿಂಗ್ ಇಂದ ಬಂತು, ಟ್ರೈನಿಂಗ್ ಇಂದ ಬಂತು. ನಮಗೆಲ್ಲ ಸಮಚಿತ್ತತೆ ಇಲ್ಲ, ಯಾಕೆಂದ್ರೆ ನಮಗೆ ಟ್ರೈನಿಂಗ್ ಸಿಗಿಲ್ಲ. ಅದಕ್ಕೋಸ್ಕರ ಈ ವರ್ಣಾಶ್ರಮ ಅಂತ ಹೇಳೋದು ಮುಖ್ಯ. ಟ್ರೈನಿಂಗ್ ಬೇಕು. ಈಗ ಜನ್ಮನಾ ಜಾಯತೆ ಶೂದ್ರ ಅಂತ ಹೇಳಿ, ಒಂದು ಮಗು ಹುಟ್ಟುವಾಗ ಶೂದ್ರತೆ, ಆದ್ರೆ ಸಂಸ್ಕಾರಾತ್ ಭವತಿ ವಿಪ್ರ, ಸಂಸ್ಕಾರದಿಂದ ಅವನಿಗೆ ಒಳ್ಳೆ ಗುಣ ಸಿಗ್ತದೆ. ಆದ ಕಾರಣ ಈಗ ಯಾರನ್ನಾದ್ರು ಕೇಳಿದ್ರೆ ನೀನು ಯಾವ ಎಲ್ಲಿ ಹುಟ್ಟಿದಪ್ಪ, ನಿನ್ನ ಅಪ್ಪ ಅಮ್ಮ ಯಾರು ಕೇಳುದು ಯಾಕೆಂದ್ರೆ ಸಂಸ್ಕಾರ ಏನು ಅಂತ ಗೊತ್ತಾಗ್ತದೆ. ಅಪ್ಪ ಅಮ್ಮನನ್ನು ಕೇಳುದು ಯಾಕೆ? ಇವರು ಸಂಸ್ಕಾರ ಏನು, ನೀನು ಯಾವ ಜಾತಿ ಅಂತ ಹೇಳುದು ಸಂಸ್ಕಾರ ಏನು ಅಂತ ಗೊತ್ತಾಗ್ತದೆ. ಅದು ಉದ್ದೇಶ, ಜಾತಿ ಉದ್ದೇಶ ಅಲ್ಲ ಆಕ್ಚುಲಿ. ಆದ ಕಾರಣ ಒಳ್ಳೆಯ ಸಂಸ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಮಗೆ ನಾವು ಒಳ್ಳೆ ಸಂಸ್ಕಾರವನ್ನು ಭರಿಸಬೇಕು, ಇನ್ನೊಬ್ಬರಿಗೂ ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಅದನ್ನೇ ಸಮಚಿತ್ತತೆ ಅಂತ ಹೇಳುದು. ಸಮಚಿತ್ತ, ಈ ಸಮಚಿತ್ತತೆಯಿಂದ ಏನಾಗ್ತದೆ? ನಮಗೆ ಭಗವಂತನ ಪ್ರೀತಿ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅರ್ಜುನನು, ಭಾವಾರ್ಥ ಓದ್ತೇನೆ, ಅರ್ಜುನನು ಯೋಗದಲ್ಲಿದ್ದು ಕರ್ಮವನ್ನು ಮಾಡಬೇಕೆಂದು ಕೃಷ್ಣನಿಗೆ ಹೇಳುತ್ತಾನೆ. ಯೋಗ ಎಂದರೇನು? ಯೋಗ ಎಂದರೆ ಸದಾ ಚಂಚಲವಾಗುವ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಾತ್ಪರದಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು. ಇದು ಇಂಪಾರ್ಟೆಂಟ್ ನೋಡಿ. ಚಂಚಲವಾದ ಇಂದ್ರಿಯಗಳನ್ನು ನಿರ್ಗಿಸುವನು ಆ ಸೈಕಲ್ನಲ್ಲಿ ಹೋಗುವನು ಮಾಡಿದ್ದಾನೆ, ಆದ್ರೆ ಪರಾತ್ಪರದಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಲಿಲ್ಲ ಅವನು. ಯಾರು? ಆ ಸೈಕಲಲ್ಲಿ ಆ ಬ್ಯಾಲೆನ್ಸ್ ಮಾಡೋವನು ಹೋಗ್ತಾ ಇದ್ದಾನೆ, ಫೋಕಸ್ ಮಾಡಿ, ಫುಲ್ ಫೋಕಸ್ ಮಾಡಿ ಹೋಗ್ತಿದ್ದಾನೆ. ಅದು ಎದೇನು? ಇಂದ್ರಿಯ ನಿಗ್ರಹ ಆಗಿದೆ. ಅಂದ್ರೆ ಅಲ್ಲಿ ನೋಡಿದ್ರು ಡಿಸ್ಟರ್ಬ್ ಆಗುದಿಲ್ಲ, ಇಲ್ಲಿ ನೋಡಿದ್ರು ಡಿಸ್ಟರ್ಬ್ ಆಗುದಿಲ್ಲ, ಕೆಳಗೆ ನೋಡಿದ್ರು ಡಿಸ್ಟರ್ಬ್ ಆಗುದಿಲ್ಲ, ಮೇಲೆ ನೋಡಿದ್ರು ಡಿಸ್ಟರ್ಬ್ ಆಗುದಿಲ್ಲ. ನನಗಿದೇ ಒಂದು ಹಗ್ಗದಲ್ಲಿ ಮುಂದೆ ಹೋಗುದು ಮಾತ್ರ, ಬೀಳು ಅಲ್ಲಿ ಹೋಗಿ ಲಾಸ್ಟ್ಗೆ ತನಕ. ಆದ್ರೆ ಅದನ್ನ ಭಗವಂತನಿಗೆ ಕೊಡ್ಲಿಲ್ಲ, ಆದ ಕಾರಣ ಆ ಇಂದ್ರಿಯ ನಿಗ್ರಹ ವೇಸ್ಟ್. ಯೋಗ ಎಂದರೆ ಸದಾ ಚಂಚಲವಾಗುವ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಾತ್ಪರದಲ್ಲಿ ಮನಸ್ಸನ್ನು, ಭಗವಂತ ನಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು. ಏಮ್ ಈಸ್ ಗಾಡ್, ಕೃಷ್ಣ. ಏಮ್ ಯಾರು? ಕೃಷ್ಣ. ಆ ಏಮ್ ಇಂಪಾರ್ಟೆಂಟ್. ದಾರಿ ಹೇಗೆ ಇದ್ರೂ ಕೂಡ ಆ ಏಮ್ ಇಂಪಾರ್ಟೆಂಟ್. ಈ ದಾರಿ ಯಾವುದು? ಭಕ್ತಿಯ ದಾರಿ. ಈ ಭಕ್ತಿಯ ದಾರಿಯಲ್ಲಿ ಮುಂದೆ ಹೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಇಂದ್ರಿಯ ಕಂಟ್ರೋಲ್ ಆಗ್ತದೆ. ಕಷ್ಟಪಟ್ಟು ಇಂದ್ರಿಯ ಕಂಟ್ರೋಲ್ ಮಾಡಬೇಕು ಅಂತಿಲ್ಲ. ಈಗ ಭಗವಂತನ ಬಗ್ಗೆ ಜಪ ಮಾಡುವಾಗ ಎಲ್ಲ ಮಾಡುವಾಗ ನಿಧಾನಕ್ಕೆ ಇಂದ್ರಿಯ ನಿಗ್ರಹ ತನ್ನಿಂದ ತಾನೇ ನಿಧಾನಕ್ಕೆ ಆಗ್ತದೆ. ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಈಗ ನಾವು ಅಯ್ಯೋ ನನಗೆ ಕಂಟ್ರೋಲ್ ಬರ್ತಿಲ್ಲ, ನನಗೆ ನನಗೆ ಕಾಫಿ ಕುಡಿಬೇಕು ಅಂತ ತುಂಬಾ ಆಸೆ ಆಗ್ತಾ ಉಂಟು. ಕಾಫಿ, ಈ ಡಿವೋಟಿಸ್ ಎಲ್ಲ ಸೇರಿ, ವೈಷ್ಣವರೆಲ್ಲ ಸೇರಿ ನನ್ನಿಂದ ಕಾಫಿ ಬಿಡಿಸಿಕೊಂಡ್ರಲ್ಲ, ಚಾ ಟೀ ಕೂಡ ಬಿಡಿಸಿದ್ರು. ನಾನ್ ವೆಜ್ ಅಂತೂ ಅದಂತೂ ನನಗೆ ಇಷ್ಟ ಆಗುದಿಲ್ಲ, ಯಾಕಂದ್ರೆ ಕೊಲ್ಬೇಕಲ್ಲ ಪ್ರಾಣಿಗಳನ್ನು, ಅದಂತೂ ಸಾಧ್ಯ ಇಲ್ಲ. ಕಾಫಿ ಮತ್ತು ಟೀ ನನಗೆ ತುಂಬಾ ಆಸೆ ಉಂಟು. ನೀರುಳಿಸೋ ಸ್ವಲ್ಪ ಸ್ವಲ್ಪ ಸ್ಮೆಲ್ ಇಷ್ಟ ಆಗ್ತಾ ಉಂಟು, ಅದು ಓಕೆ. ಆದ್ರೆ ಕಾಫಿ ನನಗೆ ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗ್ಬೇಕಿದ್ರೆ ಕಾಫಿ ಬೇಕೇ ಬೇಕು. ಆಸೆ ಆಸೆ. ಅದಕ್ಕೆ ಭಕ್ತರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವೇದಿಕ್ ಕಾಫಿ ಅಂತ ಮಾಡಿದ್ದಾರೆ. ವೇದಿಕ್ ಕಾಫಿ ಅಂತ ಮಾಡಿದ್ದಾರೆ. ವೇದಿಕ್ ಕಾಫಿ ಅಂತ ಹೇಳಿದ್ರೆ ಸ್ಮೆಲ್ ಎಲ್ಲ ಅದ್ರ ಹಾಗೆ ಬರ್ತದೆ, ಆದ್ರೆ ಕುಡಿದ್ರೆ ಅದರಿಂದ ಮತ್ತು ಬರುವುದಿಲ್ಲ. ಅಂದ್ರೆ ಭಕ್ತಿಗೆ ವಿರುದ್ಧವಾದಂತ ಆಹಾರ ಅಲ್ಲ ಅದು. ಅಂಥದ್ದನ್ನು ತಗೊಂಡೋಗಿ ಭಗವಂತನಿಗೆ ಅರ್ಪಿಸಿ ಕಾಫಿ ಕುಡಿಬಹುದು, ಏನು ತೊಂದರೆ ಇಲ್ಲ. ಒಂದು ಉದಾಹರಣೆ ಕೊಟ್ಟದ್ದು ನಾನು. ಈ ರೀತಿಯಲ್ಲಿ ಎಷ್ಟೋ ಉದಾಹರಣೆ. ಯಾರೋ ಒಬ್ಬ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ, ಚಿಕ್ಕ ಮಕ್ಕಳನ್ನು, ಯಾಕಂದ್ರೆ ಈಗ ಚಿಕ್ಕ ಮಕ್ಕಳನ್ನು ಹೊರಗೆ ಬಿಟ್ರೆ ಐಸ್ ಕ್ರೀಮ್ ತಿನ್ನದೇ ಇರ್ತಾರ, ಅವರಿಗೆ ಪ್ರಸಾದ ಅಲ್ಲ ಅದು ಐಸ್ ಕ್ರೀಮ್ ಅಂತ ಹೇಳುವಂಥದ್ದು. ಆದ ಕಾರಣ ಏನ್ ಮಾಡ್ಬೋದು? ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಇರುವಂತಹ ಐಸ್ ಕ್ರೀಮ್ ಅನ್ನ ಕೊಡ್ಬೋದು. ಹೊರಗಿಂದ ತಂದ ಐಸ್ ಕ್ರೀಮ್ ಅಲ್ಲ, ಮನೆಯಲ್ಲೇ ಮಾಡಿದ ಐಸ್ ಕ್ರೀಮ್ ಅನ್ನ ಭಗವಂತನಿಗೆ ಅರ್ಪಿಸಿ ಐಸ್ ಕ್ರೀಮ್ ಕೊಡ್ಬೋದು. ಇದಕ್ಕೆ ಯುಕ್ತ ವೈರಾಗ್ಯ ಅಂತ. ಇಲ್ಲ ಐಸ್ ಕ್ರೀಮ್ ಕೊಡೋದೇ ಇಲ್ಲ, ಐಸ್ ಕ್ರೀಮ್ ನೀನು ತಿನ್ಲೇಬಾರ್ದು ಅಂತ ಹೇಳಿದ್ರೆ ಅದು ಯುಕ್ತ ವೈರಾಗ್ಯ ಅಲ್ಲ. ಯಾಕಂದ್ರೆ ಆಸೆ ಇರುವ ಮಗುವಿಗೆ ಐಸ್ ಕ್ರೀಮ್ ಇಲ್ಲಾಂದ್ರೆ ನೆಕ್ಸ್ಟ್ ದೊಡ್ಡ ದೊಡ್ಡ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡಿ ಬಿಡ್ತಾನೆ. ಮತ್ತೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಕೊಡದಿದ್ರೆ ದೊಡ್ಡದಾಗುವಾಗ ಬೇಕಾ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಓನರ್ ಆಗಿಬಿಡ್ತಾರೆ. ಐಸಲ್ಲೇ ಇರಬೇಕು ಮತ್ತೆ ಜೀವನ ಇಡೀ, ವಿದೇಶದಲ್ಲಿ ಹುಟ್ಟಬೇಕಾಗ್ತದೆ. ಮತ್ತೆ ಸ್ಥಿರವಾಗಿ ನಿಲ್ಲಿಸುವುದು. ಪರಾತ್ಪರ ಎಂದರೆ ಯಾವುದು? ಭಗವಂತನೇ ಪರಾತ್ಪರ. ಅವನೇ ಯುದ್ಧ ಮಾಡುವಂತೆ ಅರ್ಜುನನಿಗೆ ಹೇಳುತ್ತಿರುವುದರಿಂದ ಯುದ್ಧದ ಫಲಕ್ಕೂ ಅರ್ಜುನನಿಗೂ ಸಂಬಂಧವಿಲ್ಲ. ಯುದ್ಧದ ಫಲಕ್ಕೂ ಅರ್ಜುನನಿಗೂ ಸಂಬಂಧ ಇಲ್ಲ, ಕೆಲಸದಲ್ಲಿ ಮಾತ್ರ. ಲಾಭ ಅಥವಾ ಜಯ ಕೃಷ್ಣನಿಗೆ ಸೇರಿದ್ದು. ಲಾಭ ಅಥವಾ ಜಯ ಕೃಷ್ಣನಿಗೆ ಸೇರಿದ್ದು. ಇಂಪಾರ್ಟೆಂಟ್. ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರತವಾಗುವಂತೆ
ಕಾರ್ಯನಿರತನಾಗುವಂತೆ ಅರ್ಜುನನಿಗೆ ಉಪದೇಶಿಸಲಾಗುತ್ತಿದೆ. ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ನಿಜವಾದ ಯೋಗ. ನಿಜವಾದ ಯೋಗ ಅಂದ್ರೆ ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು. ಕೃಷ್ಣನ ಮಾರ್ಗದರ್ಶನ ಯಾರು ಹೇಳಿಕೊಡ್ತಾರೆ? ಗುರು ಹೇಳಿಕೊಡುವುದು. ಗುರುವಿನ ಮಾರ್ಗ ಅಂದ್ರೆ ಗುರು ತೋರಿಸಿದ ದಾರಿಯಲ್ಲಿ ನಡೆಯುವುದು ಕೃಷ್ಣನಿಗೆ ಪ್ರೀತಿ ಕೊಡುವಂಥದ್ದು. ಇದು ಕೃಷ್ಣ ಪ್ರಜ್ಞೆ ಎಂದು ಕರೆಯುವ ಪ್ರಕ್ರಿಯೆಯಲ್ಲಿ ಅಭ್ಯಾಸವಾಗುತ್ತದೆ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ತಾನು ಒಡೆಯ ಎನ್ನುವ ಭಾವನೆಯನ್ನು ಬಿಡಬಹುದು. ನಾನು ಒಡೆಯ ಅಂತ ಹೇಳೋದು ಮೂರ್ಖನ ಲಕ್ಷಣ. ಅದು ನಾನು ಒಡೆಯ ಅಲ್ಲ, ಆದ್ರೂ ಒಡೆಯ ಅಂತ ತಿಳ್ಕೊಳ್ಳೋದು. ನಾನು ಈ ಮನೆಯ ಓನರು ಅಂದ್ರೆ ಒಡೆಯ ಅಂತ ತಿಳ್ಕೊಳ್ಳೋದು. ಮೂರ್ಖ, ನಾನು ಶತಮೂರ್ಖ. ಇದು ಭಗವಂತನ ಮನೆ ಅಂತ ಹೇಳೋದು ನಿಜ, ಸತ್ಯ. ಯಾಕಂದ್ರೆ ಇದು ಯಾವುದು ನನ್ನ ಒಟ್ಟಲ್ಲ, ಸೊತ್ತಲ್ಲ. ಇವತ್ತು ನನ್ನ ಹತ್ರ ಇದೆ, ನಾಳೆ ನನ್ನ ಹತ್ರ ಇಲ್ಲ. ನಾನು ಹತ್ತ ಮೇಲೆ ಮಕ್ಕಳ ಕೈಗೆ ಹೋಗ್ತೇನೆ, ನನ್ನ ಕೈಲಿ ನಾನು ತಗೊಂಡು ಹೋಗ್ತೇನೆ ಇದನ್ನ? ಇಲ್ಲ. ಆದ ಕಾರಣ ಇದು ಭಗವಂತಂದು. ಅದು ಯಾವಾಗ ಬರ್ತದೆ? ಕೃಷ್ಣ ಭಕ್ತಿ ಮಾಡಿದರೆ ಮಾತ್ರ. ಮನುಷ್ಯ ಕೃಷ್ಣನ ಸೇವಕನಾಗಬೇಕು ಅಥವಾ ಕೃಷ್ಣನ ಸೇವಕನಾಗಬೇಕು. ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನುದಾಸ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಏನ್ ಹೇಳ್ತಾರೆ? ನಾನು ಎಲ್ಲಾ ಗೋಪಿಕಾ ಸ್ತ್ರೀಯರಿಗಿದ್ದಾರಲ್ಲ, ಅವರ ದಾಸನ 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 ದಾಸ 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 ಅಂತ ಹೇಳಿ. ಅದು ನನಗೇನು ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಹೇಳುವಂತ ಮನೋಭಾವ ಇರಬೇಕು. ನನಗೇನು ಎಕ್ಸಿಸ್ಟೆನ್ಸೇ ಇಲ್ಲ, ಇಲ್ಲಿ ಭಕ್ತಿಯಲ್ಲೇ ಏನು ಎಕ್ಸಿಸ್ಟೆನ್ಸ್ ಇಲ್ಲ. ನನಗೇನೋ ಚಾನ್ಸ್ ಸಿಕ್ಕಿದೆ ನನಗೆ. ಈಗ ಎಕ್ಸಾಮ್ಗೆ ಬರ್ದು ಎಷ್ಟೋ ಫೇಲ್ ಆಗಿ ಏನೋ ಒಂದು ಗ್ರೇಸ್ ಮಾರ್ಕಿನ ಸಿಕ್ಕಿತ್ತು ನನಗೆ ಅಂತ ತಿಳ್ಕೊಂಡು ಅಂತಹ ಭಕ್ತರ ಸೇವೆ ಮಾಡ್ಬೇಕು ನಾವು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲು ಇದು ಸರಿಯಾದ ಮಾರ್ಗ. ಆ ಮನೋಭಾವನೆಯಿಂದಲೇ ಮಾಡಬೇಕು. ನಾನು ಏನೂ ಅಲ್ಲ ಅಂತ ಹೇಳುವ ಮನೋಭಾವನೆಯಿಂದ ಮಾಡಬೇಕು. ಕೃಷ್ಣ ಪ್ರಜ್ಞೆಯೊಂದೇ ಮನುಷ್ಯನು ಯೋಗ ಸ್ಥಿತಿಯಲ್ಲಿ ಕರ್ಮ ಮಾಡಲು ನೆರವಾಗಬಲ್ಲುದು. ನಿಜವಾದ ಕೆಲಸ ಮಾಡೋದು ಯಾರು? ಕೃಷ್ಣ ಪ್ರಜ್ಞೆಯಲ್ಲಿ ಇರೋನು. ಮತ್ತೆ ಯಾರೆಲ್ಲ ಮಾಡೋನು? ಕೆಲಸ ಮಾಡೋನೆಲ್ಲ ಸ್ವಂತಕ್ಕೋಸ್ಕರ ಮಾಡೋನು. ಎರಡೇ, ಕರ್ಮಿ ಮತ್ತು ಭಕ್ತ. ಯಾರೇ ಇರ್ಲಿ, ಜ್ಞಾನಿಯಾಗಿರ್ಲಿ, ಯೋಗಿ, ಅವರೆಲ್ಲ ಕರ್ಮಿಯಲ್ಲೇ ಬರ್ತಾರೆ. ಅವರಿಗೆ ಆಸೆ ಇದೆ ಅಂತ ಅರ್ಥ. ಯೋಗಿಗೂ ಆಸೆ ಇದೆ. ಯೋಗಿ ಅಂತ ಹೇಳಿದ್ರೆ ನಾನು ಭಗವಂತನೊಟ್ಟಿಗೆ ಸೇರ್ತೇನೆ ಅಂತ ಹೇಳಿ ಯಾರು ಥಿಂಕ್ ಮಾಡ್ತಾನೆ ಅಂಥವ ಯೋಗಿ. ಭಗವಂತನೊಟ್ಟಿಗೆ ಸೇರ್ತೇನೆ ನಾನು ಅಂದ್ರೆ ನಾನೇ ಭಗವಂತ ಆಗ್ತೇನೆ ಅಂತ ಹೇಳೋದು. ನಾನೇ ಭಗವಂತ ಆಗ್ತೇನೆ. ಜ್ಞಾನಿ ನಾನು ಭಗವಂತನೊಟ್ಟಿಗೆ ಸೇರ್ತೇನೆ ಅಂತ ಅವನು ಸಹ ಹೇಳ್ತಾನೆ. ಆದ್ರೆ ನಿಜವಾದ ಯೋಗಿ ಏನ್ ಹೇಳ್ತಾನೆ? ನಾನು ಭಗವಂತನ ಭಕ್ತ. ನಿಜವಾದ ಜ್ಞಾನಿ ಏನ್ ಹೇಳ್ತಾನೆ? ನಾನು ಭಗವಂತನಿಗೆ ಸೇರಿದವನು. ಇದು ನಿಜವಾದ ಭಕ್ತಿ ಮಾರ್ಗ. ಅರ್ಜುನನು ಕ್ಷತ್ರಿಯ ಇಂಪಾರ್ಟೆಂಟ್. ಆದುದರಿಂದ ಆತನು ವರ್ಣಾಶ್ರಮ ಧರ್ಮದಲ್ಲಿ ಭಾಗಿ. ಅವನು ವರ್ಣಾಶ್ರಮ ಧರ್ಮದಿಂದ ಹೊರಗೆ ಹೋಗಿಲ್ಲ, ಅವನು ವರ್ಣಾಶ್ರಮ ಧರ್ಮದಲ್ಲಿ ಭಾಗಿ. ವರ್ಣಾಶ್ರಮ ಧರ್ಮದ ಸಂಪೂರ್ಣ ಗುರಿ ವಿಷ್ಣುವನ್ನು ಸಂಪ್ರೀತಿಗೊಳಿಸುವುದು. ವರ್ಣಾಶ್ರಮಾಚಾರವತ ಪುರುಷೇಣ ಪರಪ್ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯತ್ತೋಷ ಕಾರಣ. ಶ್ರೀಮದ್ ಭಾಗವತದಲ್ಲಿ ಮತ್ತು ವಿಷ್ಣು ಪುರಾಣದಲ್ಲಿರುವಂತಹ ಶ್ಲೋಕ ಇದು. ಅಂದ್ರೆ ಭಗವಂತನನ್ನು ಪ್ರೀತಿ ಮಾಡಲಿಕ್ಕೆ ವರ್ಣಾಶ್ರಮವನ್ನು ಫಾಲೋ ಮಾಡಬೇಕು, ಆಗ ಭಗವಂತ ಪ್ರೀತಿ ಆಗ್ತಾನೆ ಅಂತ ಹೇಳುವಂಥದ್ದು. ಗುರಿ ವಿಷ್ಣುವನ್ನ ಸಂಪ್ರೀತಿಗೊಳಿಸುವುದು ಎಂದು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಐಹಿಕ ಪ್ರಪಂಚದ ನಿಯಮವಾದರೂ ತನ್ನ ತೃಪ್ತಿಗಾಗಿ ಕೆಲಸ ಮಾಡುವುದು. ಐಹಿಕ ಪ್ರಪಂಚ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ನಮಗೆ ಏನು ನಿಯಮ? ನಮ್ಮ ಸುಖಕ್ಕೋಸ್ಕರ ನಾವು ಕೆಲಸ ಮಾಡೋದು. ಹೀಗೆ ಮಾಡದೆ ಕೃಷ್ಣನನ್ನು ತೃಪ್ತಿಗೊಳಿಸಬೇಕು. ಹಾಗೆ ಮಾಡಲೇಬಾರದು ನಾವು. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡಬಾರದು, ಕೃಷ್ಣನ ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡಬೇಕು. ಇದು ಸುಮಾರು ದಿವಸಗಳಿಂದ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಾವು ಡಿಸ್ಕಷನ್ ಮಾಡಿದ ಕಾರಣ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೃಷ್ಣನ ಭಾವನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಅದು ಕೃಷ್ಣನಿಗೆ ತೃಪ್ತಿ ಕೊಡುವಂಥದ್ದು. ಇಲ್ಲದ್ರೆ ಇಷ್ಟು ದಿವಸ ಏನು ಯೋಚನೆ ಮಾಡ್ತಾ ಇದ್ದೇವೆ? ಕಾಫಿ ಟೀ ಕುಡಿಲಿಕ್ಕೆ ಹೋಗುವ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಕೃಷ್ಣನ ಯೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಬದಲಾವಣೆ ಆಗ್ತಾ ಇದೆ ನಮ್ಮ ಜೀವನದಲ್ಲಿ, ಗೊತ್ತಿಲ್ಲದೆ ಹೇಗೆ ಆಗ್ತಾ ಇದೆ? ಕೃಷ್ಣ ಭಕ್ತರ ಮೂಲಕ ನಮ್ಮ ಹೃದಯಕ್ಕೆ ಬರ್ತಾ ಇದ್ದಾನೆ ಅಂತ ಅರ್ಥ. ನಾವು ಅನ್ಕೊಳ್ಬಹುದು, ಇಲ್ಲ ನಾನೇನು ಚೇಂಜ್ ಆಗ್ತಿಲ್ಲ, ಬದಲಾವಣೆ ಆಗ್ತಿಲ್ಲ. ಇದೇ ಬದಲಾವಣೆ, ಇದೇ ನಿಜವಾದ ಬದಲಾವಣೆ. ಭಗವಂತ ನಮ್ಮ ಹೃದಯಕ್ಕೆ ಬರ್ತಾ ಇದ್ದಾನೆ. ಕೃಷ್ಣನನ್ನು ತೃಪ್ತಿಗೊಳಿಸದೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ಸರಿಯಾಗಿ ಪಾಲಿಸುವುದು ಸಾಧ್ಯವಿಲ್ಲ. ಕೃಷ್ಣನನ್ನು ತೃಪ್ತಿಗೊಳಿಸದೆ ಸುಮ್ಮನೆ ವರ್ಣಾಶ್ರಮ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಇಂದ್ರಿಯ ತೃಪ್ತಿ ಆಗ್ತದೆ, ನಿಜವಾಗಿ ಭಗವಂತನ ತೃಪ್ತಿ ಅಲ್ಲ. ಕೃಷ್ಣನು ಹೇಳಿದಂತೆ ನಡೆಯಬೇಕು ಎಂದು ಪರೋಕ್ಷವಾಗಿ ಅರ್ಜುನನಿಗೆ ಉಪದೇಶ ಮಾಡಲಾಗುತ್ತಿದೆ. ನೇರವಾಗಿ ಹೇಳ್ತಾ ಇಲ್ಲ, ಇಲ್ಲಿ ನೇರವಾಗಿ ಭಕ್ತಿ ಬರಲಿಲ್ಲ, ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಭಗವಂತ ನನ್ನ ಸೇವೆ ಮಾಡು ಅಂತ ಹೇಳಿ ಹೇಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸಮಚಿತ್ತ ಅಂತ ಹೇಳುದು ಭಗವಂತನ ಕಡೆಗೆ ಹೋಗುವಂತಹ ಮಾರ್ಗ. ಅದನ್ನ ಸಮಚಿತ್ತ ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮ.
ಸಮಚಿತ್ತದಿಂದ ಮಾಡು ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮವನ್ನ ನೇರವಾಗಿ ಭಗವಂತನ ಪ್ರೀತಿಗೋಸ್ಕರ ಮಾಡುವಂಥದ್ದು. ಅಷ್ಟು ಇಂಪಾರ್ಟೆಂಟ್ ಶ್ಲೋಕಗಳು ಇವೆಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದೇವೆ. ಸ್ವಲ್ಪ ಲೇಟ್ ಆಗಿ ನಾವು ಮುಗ್ದ್ರೂ ಪರವಾಗಿಲ್ಲ, ನಿಧಾನವಾಗಿ ಹೋಗ್ತಿದ್ದೇವೆ. ಈ ಶ್ಲೋಕ ಮಾಡಿ ಇವತ್ತು ನಿಲ್ಲಿಸೋಣ. ಏನಾದರೂ ಪ್ರಶ್ನೆ ಇದ್ರೆ ಅಥವಾ ನಾನು ಏನಾದರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಮೈಕ್ ಆನ್ ಮಾಡಿ ಹೇಳ್ಬೋದು. ಏನಾದರೂ ಪ್ರಶ್ನೆ ಇದ್ರೆ ಹೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ಇದು ನೆನ್ನೆನು ಏಕಾದಶಿ, ವೈಕುಂಠ ಏಕಾದಶಿ, ಇವತ್ತು ಏಕಾದಶಿ. 2 days ಏಕಾದಶಿಗಳು ಕೆಲವರೆಲ್ಲ ನೆನ್ನೆ ಉಪವಾಸ ಮಾಡಿದ್ದಾರೆ. ನಮ್ಮಲ್ಲಿ ಇಸ್ಕಾನಲ್ಲಿ ಇವತ್ತು ಏಕಾದಶಿ ಅಂತ ಹೇಳ್ತಲ್ಲ, ಅದಕ್ಕೆ ಏನು? ಅದೇ ಒಂದೊಂದು ಒಬ್ಬೊಬ್ರು ಸಂಪ್ರದಾಯಕ್ಕೆ ಆ ಸಂಪ್ರದಾಯ ಬದ್ಧರಾಗುವುದು ಉತ್ತಮ. ಈಗ ನಾವು ಗೌಡಿಯ ವೈಷ್ಣವರು ಇವತ್ತು ಮಾಡ್ತೇವೆ, ಶ್ರೀ ವೈಷ್ಣವರು ನಿನ್ನೆ ಮಾಡಿದ್ದಾರೆ. ಅದು 2 ರೀತಿಯ ಪಂಚಾಂಗ ಇದೆ, ಸೌರಮಾನ ಮತ್ತು ಚಾಂದ್ರಮಾನ. ಅದಕ್ಕೆ ಅನುಗುಣವಾಗಿ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ. ಅದರ ತುಂಬಾ ನಾನು ಡಿಟೇಲ್ಡ್ ಆಗಿ ಹೋಗ್ಲಿಲ್ಲ, ಆದರೆ ಇದು ಮೂಲ ಅದಕ್ಕೆ ಸೌರಮಾನ ಮತ್ತು ಚಾಂದ್ರಮಾನ. ಹರೇ ಕೃಷ್ಣ. ಅಂದ್ರೆ ನಾವು ಏನ್ ತಗೊಳ್ತೇವೆ ಅಂದ್ರೆ ಸೂರ್ಯ ಉದಯವನ್ನು ತಗೊಳ್ತೇವೆ, ಸೂರ್ಯ ಉದಯವನ್ನು. ಆ ರೀತಿಯಲ್ಲಿ ನಮಗೆ ಹೇಗೂ ರೆಡಿಮೇಡ್ ಕ್ಯಾಲೆಂಡರ್ ಇದೆ ಈಗ. ನಮಗೆ ಆ ಜ್ಯೋತಿಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಕಲೀಲಿಕ್ಕೆ. ಯಾರಾದ್ರೂ ಇದ್ರೆ ಖಂಡಿತವಾಗಿ ಮಾಡ್ಬೋದು. ಅಂದ್ರೆ ಅಷ್ಟು ಟೈಮ್ ಯಾರಾದ್ರೂ ಇದ್ದಾರೆ ಇದರಲ್ಲಿ ಜ್ಯೋತಿಷಿಗಳು ಅಥವಾ ಅವರು ಇದನ್ನು ರಿಸರ್ಚ್ ಮಾಡಿ ಖಂಡಿತವಾಗಿ. ಎಲ್ರಿಗೂ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಾಗೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಭಕ್ತಿ ಮಾಡಿ ಭಗವಂತನ ಕಡೆ ಹೋಗ್ಬೋದು ಅಂತ ಥಿಂಕ್ ಮಾಡಬೇಕು. ನಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ, ಆಚಾರ್ಯರು ಕೊಟ್ಟಿದ್ದಾರೆ ಹೀಗೆ ಅಂತ ಹೇಳಿ. ಅದನ್ನು ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮ ಕಮ್ಯುನಿಟಿಯಲ್ಲಿ. ಈಗ ನಮ್ಮ ಕಮ್ಯುನಿಟಿ ಅಂತ ಹೇಳಿದ್ರೆ ಈಗ ಗೌಡಿಯ ವೈಷ್ಣವರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಕೊಟ್ಟಿದ್ದಾರೆ ನಮ್ಗೆ ಈಗಾಗಲೇ ಸುಲಭ ಆಗ್ತಾ ಉಂಟು. ಏಕಾದಶಿ ನೆನ್ನೆ, ಇವತ್ತು ದ್ವಾದಶಿ ದಿವಸ ಏಕಾದಶಿ, ಅದು 2ನೇ ದಿನಕ್ಕೆ ದ್ವಾದಶಿ ಅಂತ ಬರುತ್ತಲ್ಲ ಪ್ರಭು. ದ್ವಾದಶಿ ದಿವಸ ಏಕಾದಶಿ ಬಂದ್ರೆ ಅದನ್ನು ಏಕಾದಶಿ ಅಂತ ತಗೊಳ್ತಾರೆ ಉಪಯಾಕಸಕ್ಕೆ. ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್ ಪ್ರಭು. ದಂಡವತ್ ಪ್ರಣಾಮ. ನಾನು ಇಷ್ಟೆಲ್ಲ ಚರ್ಚೆಗೆ ಅವಕಾಶನೇ ಕೊಡಲ್ಲ ಪ್ರಭು. ನಾನು ಪ್ರಭುಪಾದ್ರು ಅನುಯಾಯಿ. ಅವ್ರು ಏನ್ ಮಾಡಿದ್ರೆ ಅದನ್ನ ಮಾಡ್ತೀನಿ ಅಷ್ಟೇ. ನಾವೆಲ್ಲರೂ ಹರೇ ಕೃಷ್ಣ. ನಮ್ಗೀಗ ನಮ್ಗೆಲ್ರಿಗೂ ಗುರು ಸಿಕ್ಕಿದ್ದಾರೆ, ಪ್ರಭುಪಾದರು, ಅವರ ಶಿಷ್ಯಂದಿರೆಲ್ಲರೂ. ಆದ ಕಾರಣ ನಾವು ನಮಗೆ ಮಾರ್ಗ ಸುಲಭವಾಗಿ ಸಿಕ್ಕಿದೆ. ಆದ ಕಾರಣ ನಾವು ಕಷ್ಟಪಡಬೇಕು ಅಂತಿಲ್ಲ. ಅದೇ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು. ಇಷ್ಟೆಲ್ಲ ಮಾಡಿದ್ರಲ್ಲ ಶ್ರೀಲ ಪ್ರಭುಪಾದರು, ಎಲ್ಲೆಲ್ಲ ಹೋಗಿ ಅವರ ಗುರುಗಳು ಮಹಾನ್ ವಿದ್ವಾಂಸರು. ಅವರು ಸೂರ್ಯ ಸಿದ್ಧ ಅಂತ ಹೇಳಿ ಮಾಡಿದ್ದಾರೆ, ಕೇಳಿದಿರ್ಬೋದು ನೀವು. ಯಾರು? ಶ್ರೀಲ ಪ್ರಭುಪಾದರ ಗುರುಗಳು. ಅವರು ಮಹಾನ್ ಜ್ಯೋತಿಷಿಗಳು ಕೂಡ, ಮಹಾನ್ ಜ್ಯೋತಿಷಿಗಳು, ಸೂರ್ಯ ಸಿದ್ಧ ಅಂತ ಹೇಳಿ ಅವರು ಮಾಡಿದ್ದಾರೆ. ಈ ರೀತಿಯಲ್ಲಿ ನಮ್ಮ ಆಚಾರ್ಯಗಳು ತುಂಬಾ ಜ್ಯೋತಿಷಿಗಳಿದ್ದಾರೆ. ಇದರಲ್ಲಿ ಜ್ಯೋತಿಷ ತಪ್ಪು ಅಂತ ಏನು ಹೇಳಲಿಕ್ಕಿಲ್ಲ. ಆದ್ರೆ ಈಗಾಗಲೇ ಸಿಕ್ಕಿದ ಕಾರಣ ನಾವು ಅದನ್ನು ಅಷ್ಟು ರಿಸರ್ಚ್ ಮಾಡಬೇಕು ಅಂತಿಲ್ಲ. ನಾವೆಲ್ಲವನ್ನು ರಿಸರ್ಚ್ ಮಾಡ್ಲಿಕ್ಕೆ ಕಷ್ಟ. ನಮ್ಗೆ ತಕ್ಕ ಮಷ್ಟಕ್ಕೆ ಗೊತ್ತಿದ್ರೆ ಸಾಕು. ಇದು ಹಾಗೆ ಆಗ್ತದೆ. ಯಾಕಂದ್ರೆ ಯಾರಾದ್ರೂ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೂ ಕಷ್ಟ. ಇವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿ. ಈಗ ನಮ್ಮ ಅಮ್ಮನಲ್ಲಿ ಕೇಳಿದ್ರೆ ತುಳಸಿ ಪ್ರದಕ್ಷಿಣೆ ಯಾಕೆ ಮಾಡ್ತಿ ಕೇಳಿದ್ರೆ, ಇಲ್ಲ ನನ್ನ ಅಪ್ಪ ಮಾಡ್ತಾ ಇದ್ರು, ಅಮ್ಮ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಾನು ಅವನಿಗೆ ಏನು ಗೊತ್ತಿಲ್ಲ, ವೇಸ್ಟ್ ಅಂತ ಹೇಳಿ ತಿಳ್ಕೊಳ್ತೇನೆ ಅಪ್ಪ ಅಮ್ಮನಿಗೆ. ಹಾಗೆ ಆಗ್ಬಾರ್ದು ನಾವು. ಏಕಾದಶಿ ಬಗ್ಗೆ ಹಾಗೆ ಕೇಳ್ತಾ ಇರೋದು ಪ್ರಭು ಬೇರೆಯವರು. ನೆನ್ನೆ ಏಕಾದಶಿ, ನೀವು ಇವತ್ತೇನಕ್ಕೆ ಏಕಾದಶಿ ಅಂತಾನೆ ಈಗ ಕೇಳೋದು. ಅದು ಪ್ರಶ್ನೆ ಅದೇ ನಮಗೆ. ಇವಾಗ ನಾವ್ ಅದ್ರ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ಏಕಾದಶಿ ನಾವ್ ಇಸ್ಕಾನಲ್ಲಿ ಇವತ್ ಮಾಡ್ತಾ ಇದೀವಿ ಅಂತ ಹಾಗೆ ಹೇಳಿದ್ರೆ ಹಾಗಲ್ಲ, ಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ಬೇಕು. ಅದಕ್ಕೆ ನಮ್ಮ ಕ್ಯಾಲೆಂಡರ್ ಅಲ್ಲಿ ಇದೆ, ಕ್ಯಾಲೆಂಡರ್ ಅಲ್ಲಿ ತೋರಿಸಿದ್ರೆ ಆಯ್ತು. ಕ್ಯಾಲೆಂಡರ್ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಸೂರ್ಯ ಉದಯಕ್ಕೆ ನಾನು ನಿಮಗೆ ಅದರದ್ದು ಡಿಸ್ಕಷನ್ ಬೇಕಿದ್ರೆ ಕೊಡಬಹುದು. ಏನು ಕಷ್ಟ ಇಲ್ಲ, ಸುಲಭ. ಇದರ ಬಗ್ಗೆ ನಾವು ಒಂದು ದಿನ ಚರ್ಚೆ ಮಾಡೋಣ. ದ್ವಾದಶಿ ದಿವಸ ಏಕಾದಶಿ ಬಂದ್ರೆ ಏನಾಗ್ತದೆ, ಇದೆಲ್ಲ ಮಾತಾಡೋಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ನೀವು ನನಗೆ ಒಂದು ಹೆಲ್ಪ್ ಮಾಡಬೇಕು ಭಾಗ್ಯಲಕ್ಷ್ಮಿ ಮಾತಾಜಿ. ನೀವು ತುಂಬಾ ಈ ತರ ತಗೊಂಡು ಬರ್ತಾರೆ, ನನಗೆ ನೆನಪಿಲ್ಲ ಇದ್ರೆ ನಿನಗೆ ಒಂದು ರಿಮೈಂಡ್ ಮಾಡ್ಬೋದಾ? ಪ್ರಶ್ನೆ ತುಂಬಾ ಕೇಳಿರ್ತೀರಿ, ನಾಳ್ದೆ ಹೇಳ್ತೇನೆ ಅಂತ ಹೇಳಿ ಅದು ಮಾಡ್ಲಿಲ್ಲ. ಇನ್ನೊಬ್ಬರು ಹಿಂದೆ ಯಾವತ್ತೂ 4 ಪರಂಪರೆ ಬಗ್ಗೆ ಕೇಳಿದ್ದು ನೆನಪು ನನಗೆ. ಅದನ್ನು ಚರ್ಚೆ ಮಾಡೋಣ. ಒಂದು 6 ಚಾಪ್ಟರ್ ಆಗ್ಲಿ, ಸ್ವಲ್ಪ ಬೇಸ್ ಸಿಗ್ಲಿ. ಯಾಕೆಂದ್ರೆ ಕೆಲವರು ಇದರಲ್ಲಿ 16 ಮಾಲೆ ಜಪ ಮಾಡುವವರು ಇದ್ದಾರೆ, ಕೆಲವರು 1 ಮಾಲೆ ಜಪ ಮಾಡುವವರು ಇರ್ತಾರೆ. ನಾವೆಲ್ಲ ಒಂದು, ನಮ್ಮ ಸಾಧನೆ ಬೇರೆ ಸ್ತರದಲ್ಲಿ ಇದ್ರು ಕೂಡ ನಾವೆಲ್ಲ ಒಂದು. ಆದ ಕಾರಣ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು. ಅಯ್ಯೋ ಅಂತ ಹೇಳಿ ಸುಮ್ಮನೆ ನಾನು
PhD ಲೆವೆಲ್ ನಾನು PhD ಲೆವೆಲ್ ಗೊತ್ತಿಲ್ಲ ನನಗೆ, ಅಲ್ಲ ಅಕಸ್ಮಾತ್ PhD ಲೆವೆಲ್ ಮಾತಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ನಾನು ಮಾತಾಡಿದ್ರೆ ಒಂದು ರೌಂಡ್ ಮಾಡುವ ನನ್ನ ಲೆವೆಲ್ನಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗೆ ಆಗ್ಬಾರ್ದು ನಮಗೆ. ನಾವೆಲ್ಲರೂ ನಾವೆಲ್ಲರೂ ಜೊತೆಯಲ್ಲಿ ಮುಂದೆ ಹೋಗ್ಬೇಕು. ಮೇಲು ಕೀಳು ಇಲ್ಲ ಇದರಲ್ಲಿ. ಅವರು 16 ರೌಂಡ್ ಮಾಡ್ತಿದ್ದಾರೆ, ಅವ್ರು ಗ್ರೇಟ್ ಅಪ್ಪ, ಇಲ್ಲ, ಹಾಗೆ ಇರಬಾರ್ದು ಮನಸ್ಥಿತಿ. 16 ರೌಂಡ್ ಮಾಡಿದವನು, ಒಂದು ರೌಂಡ್ ಮಾಡುವವನು, ಕೊನೆಗೆ ಎಲ್ಲರೂ ಭಗವಂತನ ಕಡೆಗೆ ಹೋಗ್ಬೇಕು. ಒಂದು ರೌಂಡ್ ಮಾಡಿದವನು 16ಕ್ಕೆ 20ಕ್ಕೆ 30ಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದ್ರಲ್ಲಿ ಏನು ತಪ್ಪಿಲ್ಲ. ಒಂದು ಲಿಮಿಟ್ ಇಲ್ಲ ಇದಕ್ಕೆ. ಭಗವಂತನ ಭಕ್ತಿಗೆ ಒಂದು ಲಿಮಿಟ್ ಅಂತ ಇದೆಯಾ? 16 ರೌಂಡ್, ಒಂದು ರೌಂಡ್ ಆಚಾರ್ಯರು ನಮಗೆ ತಂದು ಕೊಟ್ಟಿದ್ದಾರೆ, ಇಷ್ಟಾದ್ರೂ ಮಾಡಪ್ಪ ಅಂತ. ಯಾರು? ಶಿಲ ಪ್ರಭುಪಾದರು. ಇಷ್ಟಾದ್ರೂ, ಯಾಕಂದ್ರೆ ಅವ್ರಿಗೆ ಗೊತ್ತು ನಮಗೆ ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆದ್ರೆ ಅದು ಮಿನಿಮಮ್ ಅಂತ ಹೇಳಿದ್ದಾರೆ ಶಿಲ ಪ್ರಭುಪಾದರು. ಅದ ಕಾರಣ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಒಂದೇ ದಿವಸದಲ್ಲಿ 30 ರೌಂಡ್ ಮಾಡ್ತೇನೆ ಅಂತ ತೊಡಗಬೇಡಿ. ಬಟ್ ಇವತ್ತು ಈಗ ನಿಮಗೆ ಫ್ರೀ ಇದ್ರೆ ದಯವಿಟ್ಟು ಕೂತ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ. ಸುಮ್ಮನೆ ಕೂತ್ಕೊಂಡು ಏನೋ ಧ್ಯಾನ ಮಾಡಿ ಏನೂ ಫಲ ಇಲ್ಲ. ನಾವೆಷ್ಟೋ ಜನ ಮಾಡ್ತಾ ಇರ್ಬೋದು, ಅದೆಲ್ಲ ಭೌತಿಕ ಅಷ್ಟೇ. ಭಗವಂತನ ಸಂಬಂಧಪಟ್ಟದ್ದು ನಾಡಿದರೆ ಮಾತ್ರ ನಮಗೆ ನಿಜವಾದ ಫಲ. ಅದುವೇ ಯುಕ್ತ ವೈರಾಗ್ಯ. ಅಷ್ಟು ನೀವು ತಗೊಂಡ್ರೆ ಅದೇ ನನಗೆ ಸಾರ್ಥಕತೆ. ಇಷ್ಟೆಲ್ಲ ನೀವು ಮಾತಾಡಿ ಅದೇ ನನಗೆ ಸಾರ್ಥಕತೆ. ಏನು ಸಾರ್ಥಕತೆ? ಪ್ರಭುಪಾದರ ಭಗವದ್ಗೀತೆ ಓದಿದಂತಹ ಸಾರ್ಥಕತೆ, ಅಥವಾ ಪ್ರಭುಪಾದರ ಬಗ್ಗೆ ತಿಳ್ಕೊಂಡಂತಹ ಸಾರ್ಥಕತೆ. ಯಾಕಂದ್ರೆ ಪ್ರಭುಪಾದರು ಇದನ್ನೇ ಹೇಳ್ತಾ ಇರುವಂಥದ್ದು. ಅದನ್ನೇ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಅಷ್ಟೇ ವಿನಃ ಬೇರೆ ಏನಿಲ್ಲ. ಸಾಕ್ಷಿ ಮಾತಾಜಿ ಹೇಳಿ. ಪ್ರಭುಜಿ, ದಂಡವತ ಪ್ರಣಾಮ್. ದಂಡವತ್ ಪ್ರಣಾಮ. ಈಗ ನನ್ನ ಕ್ವಶನ್ ಸಿಂಪಲ್ ಆಗಿರ್ಬೋದು ಅಂತ ಅನ್ಸ್ಬೋದು, ಆದ್ರೆ ಏನಂತ ಹೇಳಿದ್ರೆ, ಇವಾಗ ಈ ನೀವು ಫುಟ್ಬಾಲ್ ತರ ಬಲೂನ್ ತರ ಉಪ್ಸಿದ್ರೆ ಇನ್ನ ಜಾಸ್ತಿ ಕೆಲಸ ಮಾಡೋದಕ್ಕೋಸ್ಕರ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಅದು ನಮ್ಮ ಇದು ಗೀತೆ ಮಾತಾಡ್ತಾ ಇರುವಾಗ ನಾವು ಕೇಳಿದೆ. ಈಗ ಎಕ್ಸಾಂಪಲ್, ಇವಾಗ ಇಲ್ಲಿ ನಡೀತಾ ಇರೋದು ಪ್ರಪಂಚದಲ್ಲಿ, ಇವಾಗ ಡೈಲಿ ನಾವು ಜೀವನದಲ್ಲಿ ಅದೇ ತಾನೇ ನಡೀತಾ ಇರೋದು. ಇವಾಗ ನಮ್ಮ ಮಕ್ಳಿಗಾದ್ರೂ ನಾವು ಸೊ ಹಾಗಾದ್ರೆ ಒಬ್ಬರಿಗೆ ಅಪ್ರಿಶಿಯೇಟ್ ಮಾಡಿದ್ರೆ ತಾನೆ ಮುಂದೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು ಅವರು. ಅಪ್ರಿಶಿಯೇಟ್ ಬೇರೆ, ಉಬ್ಬಿಸುದು ಬೇರೆ. ಇದು ಉಬ್ಬಿಸುದು. ಅಪ್ರಿಶಿಯೇಟ್ ಇಸ್ ನೆಸೆಸರಿ. ಅಪ್ರಿಶಿಯೇಟ್ ಏನು? ಒಳ್ಳೆ ಮಾಡಿದ್ಯಪ್ಪ, ಆಯ್ತು, ಮುಗೀತು. ಓ, ಒಳ್ಳೆ ಮಾಡಿದ್ದಿ, ನಿನ್ನಂತವ್ರು ಯಾರಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಿ, ಓ ನೀನೇ ಗ್ರೇಟ್ ಮಾ, ನೀನು ಇಡೀ ಶಾಲೆಯಲ್ಲಿ ಒಳ್ಳೆಯವನಲ್ಲ ನೀನು, ನೀನು ಎಷ್ಟು ಒಳ್ಳೆ ಮಾಡಿದ್ದಿ ನೀನು, ಇಡೀ ದಿವಸ ಒಳ್ಳೆ 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 ಅಂತೇಳಿ ಮತ್ತೆ ಒಳ್ಳೆ ಆಗ್ಬಿಡ್ತು. ನಮ್ಮ ತಲೆ ಮೇಲೆ ಕೂತ್ಕೊಳ್ತೇವೆ ಆ ಮಗು ದೊಡ್ಡನಾದ ಮೇಲೆ. ಇದು ಗೀತೆಯಲ್ಲಿ ಹೇಗೆ ಹೇಳಿದ್ದಾರೆ ಅಂದ್ರೆ ಯಾವ ತರ? ಸಮಚಿತ್ತತೆ, ಕರ್ಮಣ್ಯೇವ ಅಧಿಕಾರ. ಅದರ ಫಲವನ್ನು ನಾವು ಚಿಂತೆ ಮಾಡಿದ್ರೆ ಫಲದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅವ ಏನಾದ್ರು ಗೆದ್ದು ಬಣ್ಣ ಒಂದು ಟ್ರಾಫಿ ತಗೊಂಡ್ ಬನ್ನ, ಓಕೆ, ಅದು ಫಲ. ಆ ಫಲದ ಬಗ್ಗೆ ಜಾಸ್ತಿ ಮಾತಾಡುದು. ನೀನೇ ಗ್ರೇಟು, ನಿನ್ನ ಫಲದ ಬಗ್ಗೆ ಮಾತಾಡುದು. ನೀನು ಒಳ್ಳೆ ಆಡಿದ್ಯಪ್ಪ, ಒಳ್ಳೆ ವಿಷಯ ಅಂತ ಹೇಳಿದ್ರೆ ಮುಗೀತು. ಆ ಪ್ರೈಸಿನ ಬಗ್ಗೆ ಜಾಸ್ತಿ, ಓ ಎಷ್ಟು ದೊಡ್ಡ ಟ್ರಾಫಿ ಸಿಕ್ತು ನಿಂಗೆ, ಫಲದ ಬಗ್ಗೆ ಜಾಸ್ತಿ ಮಾತಾಡ್ತಿದ್ರೆ ಡೇಂಜರ್. ಆಮೇಲೆ ನಮಗೆ ಫಲ ಸಿಗುವುದಿಲ್ಲ. ಅಂದ್ರೆ ಅತಿ ಮಾಡುದು ಅಂತ ಹೇಳ್ತಾರೆ. ಅಂದ್ರೆ ಪ್ಯಾಂಪರಿಂಗ್ ಅಂತ ಹೇಳ್ತೇವೆ ನಾವು, ನಿಮ್ಗೆ ಗೊತ್ತಿರ್ಬೋದು. ಪ್ಯಾಂಪರಿಂಗ್ ದ ಕಿಡ್ಸ್. ಈ ಪ್ಯಾಂಪರಿಂಗ್ ಅಂದ್ರೆ ಇದೆಯಾ, ಗಾಳಿ ತುಂಬಿಸುದು. ಆಮೇಲೆ ಆ ಮಗು ಹೊಟ್ಟೆ ಆಗುದು ಅಷ್ಟೇ. ಪುಸ್ಕ ಅಂತ ಹೇಳಿ ಲಾಸ್ಟಿಗೆ. ಕರೆಕ್ಟ್. ಇನ್ನೊಂದು ಹೇಳಿದ್ರೆ, ನೀವು ಇವಾಗ ಬೈದ್ರು ಪರವಾಗಿಲ್ಲ, ಅದು ಒಳ್ಳೇದು ಅಂತ. ಬಟ್ ನಾವು ಮನಸ್ಥಿತಿ, ಯಾರಿಗಾದ್ರೂ ಇವಾಗ ನಾವು ಬೈತಾ ಇದ್ದೀವಿ ಅಂತ ಹೇಳಿದ್ರೆ ತಗೊಳ್ಳಿಕ್ಕೆ ರೆಡಿ ಇರೋದಲ್ಲ ನಾರ್ಮಲಿ. ಇಲ್ಲ, ಅದೇ ಭಕ್ತರು ನಾವು ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಬೈದ್ರೆ ನಾನು ಅದಕ್ಕೆ ಯೋಗ್ಯತೆ ನನಗೆ ನಿಜವಾಗಿ ಅಂತ, ಆಗ್ಲೇ ನಾವು ಒಳಗೆ ನಾವು ನಿಜವಾಗಿ ನಮ್ಮ ಈಗೋ ನರ್ಚರ್ ಆಗೋದು ಆಗ. ಇಲ್ಲಾಂದ್ರೆ ಈಗ ಹೇಳ್ತೇವೆ ಯಾಕೆ ಬೈದ್ರೆ ತಗೊಳ್ಳೋದಿಲ್ಲ ಅಂದ್ರೆ ನಾನೇ ಗ್ರೇಟ್ ಅಂತ ಇಡುವ ಕಾರಣ ಬೇರೆ ಯಾರಾದ್ರೂ ಹೇಳಿದ್ರೆ ನಾವು ತಗೊಳ್ಳೋದಿಲ್ಲ. ಈಗ ನೀವು ಯಾರಾದ್ರೂ ನನಗೆ ಹೇಳಿದ್ರೆ ತಪ್ಪು ಮಾಡಿದ್ಯಪ್ಪ ಅಂತ ಹೇಳಿದ್ರೆ ಇಮಿಡಿಯೇಟ್ ನಾನು ತಪ್ಪು ಮಾಡ್ತಾ ಇದ್ದೇನೆ ಮನಸ್ಸಲ್ಲಿ ಇರುದೇ, ನಾನು ಸರಿ ಅಂತ ಹೇಳುದು ನನ್ನ ಮನಸ್ಸಲ್ಲಿ ಯಾವತ್ತಿದೆ. ಇನ್ನೊಂದು ಪ್ರಶ್ನೆ, ಆದ್ರೆ ಇದು ನಾವು ಹೊರ ಜೀವನದಲ್ಲಿ ಮಾಡುವಾಗ ಇದನ್ನ ನಾವು ಟೆಕ್ನಿಕಲ್ ಆಗಿ ನೋಡ್ಬೇಕು, ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲೇ ಯೂಸ್ ಮಾಡ್ಬೇಕು. ಬಟ್ ಹೃದಯದಲ್ಲಿ ಇದಿರ್ಬೇಕು ಅಂತ ಹೇಳಿ. ಈಗ ಡೈವರ್ಷನ್ಸ್, ಇವಾಗ ವಿಶ್ವಾಮಿತ್ರ ಅವರಿಗೆ ಅಷ್ಟೊಂದು ತಪಸ್ಸು ಮಾಡುವಾಗ ಮೇನಕ್ಕೆ ಬಂದಾಗ ಡೈವರ್ಟ್ ಆಯ್ತು. ಸೊ ನಾವು ಇವಾಗ ಸಾಮಾನ್ಯ, ನಾನೆಲ್ಲ ಒಂದು ರೌಂಡ್ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ ಇವಾಗ ಹರೇ ಕೃಷ್ಣ ಜಪ. ಸೊ ಹಾಗಾಗಿ ನಮ್ಗೆ ಡೈವರ್ಷನ್ ಅವಾಗ ಆಗ್ತಾ ಇರುತ್ತೆ. ಸೊ ಆಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗಿರ್ಬೋದಲ್ಲ ವಿಶ್ವಾಮಿತ್ರ ಅವರಿಗೆ, ಮೇನಕ ಅದು ಡೈವರ್ಷನ್ ಆದ್ಮೇಲೆ.
ಖಂಡಿತ ಕಷ್ಟ ಆಗ್ತದೆ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಕಷ್ಟ ಎಲ್ಲ ತುಂಬಾ ಜನ್ಮಗಳ ಕಷ್ಟ ಆಯ್ತು. ಅಂದ್ರೆ ಈ ಒಂದು ಉದಾಹರಣೆ, ಎಷ್ಟೋ ಜನರಿಗೆ ತುಂಬಾ ಜನ್ಮಗಳ ಕಷ್ಟ ಆಗ್ತದೆ. ನಮಗೆ ಸುಲಭ ಆ ಸ್ಥಿತಿ ನೋಡಿದರೆ, ಯಾಕೆಂದ್ರೆ ನಾವು ಕಷ್ಟ ಆದ್ರೂ ನಾವು ತಕೊಂಡದ್ದು ಎಲ್ಲಿ, ಅವರು ಭಗವಂತನೇ ಸರ್ವ ಅಂತ ಹೇಳಿ ತಗೊಳ್ಳೋದ ಕಾರಣ ಅವರಿಗೆ ಆ ಕಷ್ಟ. ನಮ್ಮದು ಹಾಗೆ ಅಲ್ಲ, ನಾವು ಭಗವಂತನೇ ಸರ್ವ ಅಂತ ಹೇಳಿ ತಗೊಳ್ಳುವಂತಹ ವಿಚಾರ ಇದು. ಆದ ಕಾರಣ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್, ಇದು ಬಂದಿದೆ ಶ್ಲೋಕ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ಬುದ್ಧತೆ, ಆ ಶ್ಲೋಕದಲ್ಲಿ ಬಂದಿದೆ. ಈ ಭಗವಂತನ ಭಕ್ತಿ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಅದರಿಂದ ನಷ್ಟವೇ ಇಲ್ಲ, ಬೀಳುದು ಅಂತ ಇಲ್ಲ. ಬೀಳುದು ಅಂತ ಹೇಳಿದ್ರು ಕಾಣುದಷ್ಟೇ, ಅದು ಕರ್ಮಕ್ಕೆ ಅನುಗುಣವಾಗಿ ಬಿದ್ದಾಗಿ ಕಾಣ್ತದೆ. ಆದ್ರೆ ಎದ್ದು ಬರ್ತಾನೆ. ಮುಂದಿನ ಚಾಪ್ಟರ್ ಇನ್ನು 12th ಚಾಪ್ಟರ್ ಯಾವುದೋ ಒಂದು ಅಲ್ಲ, ಸಾರಿ, 9th ಚಾಪ್ಟರ್ ಏನೋ ಬರ್ತದೆ. ಒಂದು ಕ್ಷಣ ಬಿದ್ದವ ಪುನಃ 2 ನಿಮಿಷದಲ್ಲಿ ಎದ್ದು ಬರ್ತಾನೆ ನನ್ನ ಭಕ್ತ ಅಂತ ಹೇಳ್ತಾನೆ ಭಗವಂತ. ಒಂದ್ಸಲ ಬಿದ್ದಂತ ಕಾಣ್ತಾ ಉಂಟು, 2 ನಿಮಿಷದಲ್ಲಿ ಬಂದು ಬಿಡ್ತಾನೆ, ಅಂದ್ರೆ ಬೇಗನೆ ಮೇಲೆ ಬಂದು ಬಿಡ್ತಾನೆ ಅಂತ. ಓಕೆ. ಅಂದ್ರೆ ನಾವು ಭಕ್ತರಾಗುದೇ, ಆ ಉದಾಹರಣೆ ಯಾವುದು ವಿಶ್ವಾಮಿತ್ರರ ಉದಾಹರಣೆ ಯಾಕೆ ಕೊಟ್ಟದ್ದು ಅಂತ ಹೇಳಿದ್ರೆ, ಭಕ್ತರಾಗುದು ಇಂಪಾರ್ಟೆಂಟ್ ಅಂತ ಹೇಳಿ, ಸುಮ್ಮನೆ ಕೂತ್ಕೊಂಡು ಜ್ಞಾನ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋದಕ್ಕೆ ಉದಾಹರಣೆ ಅದು. ಅಂದ್ರೆ ತುಂಬಾ ಜನ ಮೆಡಿಟೇಷನ್ ಮಾಡ್ತಾ ಇರ್ತಾರೆ, ಬಟ್ ಭಗವಂತ ಸೆಂಟ್ರ್ ಅಲ್ಲ. ಅಷ್ಟಾಂಗ ಯೋಗದಲ್ಲಿ ಕೂಡ ಹೇಳಿದ್ದಾರೆ, ಅಷ್ಟಾಂಗ ಯೋಗದ ಈ ಎಲ್ಲ ಯೋಗದ ಉದ್ದೇಶ ಭಗವಂತ. ಆದ್ರೆ ಈ ಕಲಿಯುಗದಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಓಕೆ ಗುರುಜಿ. ಪ್ರಭುಜಿ. ಹರೇ ಕೃಷ್ಣ. ಪ್ರೀತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಕರ್ಮ ಮಾಡ್ಬೇಕು, ಕರ್ಮ ಫಲವನ್ನು ದೇವರಿಗೆ ಅರ್ಪಿಸ್ಬೇಕು ಹೇಳ್ತೀವಿ. ಅಲ್ಲ, ಕರ್ಮ ಫಲದ ಬಗ್ಗೆ ಚಿಂತೆ ಮಾಡುದು, ಆ ಕರ್ಮವನ್ನೇ ದೇವರಿಗೆ ಮಾಡ್ಬೇಕು ಅಂತ. ಅದೇ ಅದೇ ಫಲವನ್ನು ಖಂಡಿತವಾಗಿ ಅರ್ಪಿಸಬೇಕು, ಕರ್ಮವನ್ನು ಫಸ್ಟ್. ಓಕೆ. ಮತ್ತೆ ಈಗ ಕೆಲವರು ಕರ್ಮ ಮಾಡುವಾಗ ಇದು ಮೀನ್ ಹಿಡಿಯೋ ಕೆಲಸ ಮಾಡ್ತಾರೆ, ಅವರು ಕರ್ಮ ಫಲನ ಅರ್ಪಿಸೋದು ಹೇಗೆ ಪ್ರಭುಜಿ? ಮತ್ತೆ ಇನ್ನೊಂದು, ಇದು ಕೆಲವೊಂದು ಕೋಳಿ ಸಾಕಾಣಿಕೆ ಅದೆಲ್ಲ, ಎಲ್ಲದು ಮೀನ್ ಹಿಡಿಯೋದು, ಕೋಳಿ ಸಾಕಾಣಿಕೆ, ಮತ್ತೆ ಇದು ದನ ಸಾಕೋದಾಗ್ಲಿ ಇರ್ಬೋದು, ಅವರಿಗೋಸ್ಕರನೇ ದನ ಸಾಕಿರ್ತಾರೆ, ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಪ್ರಾಣಿ ಸಾಕಿರೋದು, ಅದು ಅವರಿಗೋಸ್ಕರನೇ ಮಾಡ್ಕೊಂಡಿರ್ತಾರಲ್ವಾ. ಹಾಗೆ ದೇವ್ರಿಗೆ ಅರ್ಪಿಸೋದು ಹೇಗೆ ಪ್ರಭುಜಿ ಇದನ್ನ? ಈಗ ಫಸ್ಟ್ ಒಂದು ಉದಾಹರಣೆ ಒಂದೇ ತಗೊಳ್ತೇನೆ, ಬೇರೆ ಎಲ್ಲ ಬೇಡ. ಈಗ ಮೀನು ಸಾಕುವಂಥದ್ದು ಅಂತ ಹೇಳು. ಮೀನು ಸಾಕುದು, ಮೀನು ತಿನ್ನುದು, ಏನೇ ಇರ್ಲಿ, ಸಾಕುದು ತಿನ್ನುದು ಒಂದೇ. ಸಾಕದಲ್ಲ, ಹಿಡಿಯೋದು ಪ್ರಭುಜಿ. ಹಿಡಿಯುದು, ಸಾಕುದು, ತಿನ್ನುದು ಎಲ್ಲ ಒಂದೇ ಅಲ್ಲ. ಉದ್ದೇಶ ಸಾಕೋದು ಏನು? ಅಂದ್ರೆ ಮನೆಯಲ್ಲಿ ಹೀಗೆ ಸಾಕ್ತಾರಲ್ಲ ಹಾಗೆ. ಅಲ್ಲ, ಮೀನು ಹಿಡಿಯುವುದು ಅಂದ್ರೆ ಎಂತ ಉದ್ದೇಶ? ಕೊನೆಗೆ ಯಾರೋ ಕೊಲ್ತಾರೆ ಅದನ್ನು, ಅದಕ್ಕೆ ನಾನು ಕಾರಣ ಆಗ್ಬಿಡ್ತೇನೆ. ಏನೇವೋ, ಇದು ಯಾರಿಗೂ ನೋವಾಗುವ ವಿಚಾರ ಅಲ್ಲ ಇದು. ಯಾಕಂದ್ರೆ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಸಿಕ್ಕಿದೆ, ಅದನ್ನು ನಾವು ಆಕ್ಸೆಪ್ಟ್ ಮಾಡ್ತಾ ಇದ್ದೇವೆ. ಆದ್ರೆ ನಮಗೆ ಭಕ್ತಿ ಸಿಕ್ಕಿದೆ, ಅದು ಇಂಪಾರ್ಟೆಂಟ್. ಭಕ್ತಿ ಮಾಡ್ಲಿಕ್ಕೆ ಅವಕಾಶ ಸಿಕ್ತಿದೆ, ನಮಗೆ ಭಕ್ತಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ ಕಾರಣ ಈ ಕೆಲಸ ನಾನು ಮಾಡ್ತಾ ಇದ್ದೇನೆ, ಜೊತೆಯಲ್ಲಿ ಭಕ್ತಿ ಶುರು ಮಾಡ್ತೇನೆ. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಶುರು ಮಾಡ್ತೇನೆ, ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡ್ತೇನೆ. ಆಮೇಲೆ ಬಂದಂತ ದುಡ್ಡಿನಲ್ಲಿ ಸ್ವಲ್ಪ ಆದ್ರೂ ಭಗವಂತನಿಗೆ ಸೇವೆಗೋಸ್ಕರ, ಸ್ವಲ್ಪ ಆದ್ರೂ ಎಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಹೋಗಿ ಭಗವಂತನಿಗೋಸ್ಕರ ಹೂ ತಕೊಂಡು ಕೃಷ್ಣನಿಗೆ ಅರ್ಪಿಸುದು, ಆಮೇಲೆ ಗೋಮಾತೆಯ ಸೇವೆ ಮಾಡ್ಲಿಕ್ಕೆ ಯೂಸ್ ಮಾಡುದು. ಈ ರೀತಿಯಲ್ಲಿ ನಿಧಾನವಾಗಿ ಶುದ್ಧಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಸಡನ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಸಡನ್ ಬಿಟ್ರೆ ಏನಾಗ್ತದೆ ಅಂದ್ರೆ ಯಾವತ್ತೂ ಪ್ರಾಬ್ಲಮ್ ಅದು. ಸಡನ್ ಬಿಟ್ರೆ ನಾಳೆ ಪುನಃ ವಾಪಸ್ ಬಂದು ಅದೇ ಮಾಡುವಂತದ್ದು ಆಗಬಾರದು. ಅದ ಕಾರಣ ನಿಧಾನಕ್ಕೆ ಕೃಷ್ಣ ಅದನ್ನು ನೋಡ್ತಾನೆ, ನನ್ನ ಮನಸ್ಥಿತಿ, ಇವನು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ನಿಧಾನಕ್ಕೆ ಹೊರಗೆ ಬರ್ಲಿಕ್ಕೆ ಎಲ್ಲ ರೀತಿಯಲ್ಲಿ ಸುಸೂತ್ರವಾಗಿ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಇದರಲ್ಲಿ ಚೈತನ್ಯ ಚರಿತಾಮೃತದಲ್ಲೂ ಇದರಲ್ಲಿ ಎಕ್ಸಾಂಪಲ್ ಉಂಟು, ಮೀನಿನ ಬಗ್ಗೆ ಅಲ್ಲ, ಹೇಗೆ ಹೊರಗೆ ಬರ್ಬೋದು ಅಂತ ಹೇಳಿ. ಆ ಹೊರಗೆ ಬರ್ಲಿಕ್ಕೆ ಯಾರು ಷಡ್ಗೋಸ್ವಾಮಿಗಳಲ್ಲಿ ಒಬ್ರು, ಅದರಲ್ಲಿ ಹೆಸರು ಶ್ರೀರೂಪ ಸನಾತನ ಭಟ್ಟ ರಘುನಾಥ, ಶ್ರೀಜೀವ ಗೋಪಾಲ ಭಟ್ಟ, ರಘುನಾಥ ದಾಸ್ ಗೋಸ್ವಾಮಿ. ಅವರಿಗೆ ಚೈತನ್ಯ ಮಹಾಪ್ರಭು ಹೇಳಿದ್ರು, ಚೈತನ್ಯ ಮಹಾಪ್ರಭುಗಳು ಅಂದ್ರೆ ತುಂಬಾ ಇಷ್ಟ ರಘುನಾಥ ಗೋಸ್ವಾಮಿಗಳಿಗೆ. ಅಂದ್ರೆ ತುಂಬಾ ಯುವಕ ಆಗಿದ್ರು, ಒಂದು 10ನೇ ಕ್ಲಾಸ್ ಅಂತ ಇಟ್ಕೊಳ್ಳೋಣ, ಸುಮ್ಮನೆ 10ನೇ ಕ್ಲಾಸ್ನ ಹುಡುಗ. ಆದ್ರೆ ತುಂಬಾ ವೈರಾಗ್ಯ. ನನಗೆ ಚೈತನ್ಯ ಮಹಾಪ್ರಭುಗಳು ಎಲ್ಲಿ ಹೋಗ್ತಾರೋ ಅವ್ರ ಒಟ್ಟಿಗೆ ಹೋಗ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳಲ್ಲಿ ಕೇಳ್ಕೊಂಡು, ನನಗೆ ನಿಮ್ಮೊಟ್ಟಿಗೆ ಬರಬೇಕು, ವೃಂದಾವನಕ್ಕೆ ಬರಬೇಕು ಅಂತ. ಆಗ ಚೈತನ್ಯ ಮಹಾಪ್ರಭು ಹೇಳಿದ್ರು, ಇಲ್ಲ, ನಿನ್ನ ಮನೆಯಲ್ಲಿರು ಅಂತ ಹೇಳಿದ್ರು. ಮನೆಯಲ್ಲಿದ್ದು ಅಂತರೇ ನಿಷ್ಠ, ಒಳಗೆ ನೀನು ಶುರು ಮಾಡು, ಒಳಗೆ ವೈರಾಗ್ಯ ಶುರು ಮಾಡು, ಹೊರಗೆ ತೋರಿಸ್ಬೇಡ ಅದನ್ನ. ಬಾಹ್ಯ ಅಂದ್ರೆ ಹೊರಗೆ ತೋರಿಸ್ಬೇಡ, ಒಳಗೆ ತೋರಿಸು, ಒಳಗಿಂತ ಶುರು ಮಾಡು. ಯಾವಾಗ ನೀನು ಸ್ಟ್ರಾಂಗ್ ಆಗ್ತಿ ಆಗ ಬಾ ಅಂತೇಳಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ನೋಡಿದ್ರು ಅಲ್ಲಿ ಸ್ಟ್ರಾಂಗ್ ಇಲ್ಲ ಅಂತೇಳಿ. ಅದೇ ರೀತಿ ಅಂಥ ಗ್ರೇಟ್ ಆದಂತಹ ಚೈತನ್ಯ ಮಹಾಪ್ರಭುಗಳ ಅನ್ಯಾಯಿ ಆದಂತಹ ಷಡ್ಗೋಸ್ವಾಮಿ ಆದಂತಹ ಅವರನ್ನೇ ಅಷ್ಟು ದಿವಸ ಅವರು ದೂರ ಇಟ್ಟಿದ್ದಾನೆ, ನಮ್ಮ ಗತಿ ಏನು?
ಆದ ಕಾರಣ ನಾವು ಇಮ್ಮೆಚೂರಿ ಆಗಿ ನಾವು ಸ್ಟೆಪ್ ತಗೊಳ್ಬಾರ್ದು. ಮೆಚೂರ್ ಆಗಿ ನಾವು ಜಪವನ್ನು ಶುರು ಮಾಡಬೇಕು. ನಿಧಾನವಾಗಿ ಜಾಸ್ತಿ ಜಾಸ್ತಿ ಜಪ ಮಾಡ್ತಾ ಮಾಡ್ತಾ ಇಷ್ಟು ಜಪಕ್ಕಾಗೋ ಇಷ್ಟು ನಿಯಮ ಅಂತ ಎಲ್ಲ ಇದೆ. ನಿಧಾನಕ್ಕೆ ಅದಕ್ಕೂ ನಾವು ಮಾತಾಡೋಣ. ಇಷ್ಟು 4 ರೌಂಡ್ ಆಗುವ ಇಂಥದ್ದೆಲ್ಲ ಮಾಡಬೇಕು, 8 ರೌಂಡ್ ಆಗುವ ಇಂಥದ್ದೆಲ್ಲ ಮಾಡಬೇಕು, 16 ರೌಂಡ್ ಆಗುವ ಭಗವಂತನಿಗೆ ಏನೆಲ್ಲ ಮಾಡಬೇಕು. ಅಂದ್ರೆ ಬರೀ ಜಪ ಮಾತ್ರ ಮಾಡುವುದಲ್ಲ, ಅದ್ರ ಜೊತೆಗೆ ನಮ್ಮ ಜೀವನವನ್ನು ಕೂಡ ಭಗವಂತನ ಕಡೆಗೆ ಹೇಗೆ ಕರ್ಕೊಂಡು ಹೋಗಬಹುದು ಅಂತ ಹೇಳುವಂತ ಒಂದು ವಿಚಾರ ಕೂಡ ಇದೆ. ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡುವಾಗ ನಿಧಾನವಾಗಿ ಇದೆಲ್ಲ ಮನಸ್ಥಿತಿಗೆ ಅರ್ಥ ಆಗ್ತದೆ. ಆಮೇಲೆ ನಿಧಾನವಾಗಿ ಇಂತಹ ಪ್ರಾಬ್ಲಮ್ಸ್ ಎಲ್ಲ ಹೊರಗೆ ಹೋಗ್ತದೆ. ಆದ್ರೆ ಫಸ್ಟ್ ಸ್ಟೆಪ್ ಇರುವವನಿಗೆ ಈ ಪ್ರಾಬ್ಲಮ್ ಎಲ್ಲ ಇದ್ದೇ ಇರ್ತದೆ, ನ್ಯಾಚುರಲ್ ಅದು. ಅದರ ಬಗ್ಗೆ ಚಿಂತೆ ಮಾಡಬೇಕು ಅಂತಿಲ್ಲ ಈಗ ಸದ್ಯಕ್ಕೆ. ಪ್ರೀತಿ ಮಾತಾಜಿ, ಏನಾದ್ರು ಬೇರೆ ಏನಾದ್ರು ಇದೆಯಾ, ಕೇಳ್ಬೇಕಾ, ಸಂಶಯ ಇದೆಯಾ? ಇಲ್ಲ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಏನು ಪ್ರಶ್ನೆ ಇಲ್ಲ ಅಂದ್ರೆ ಪ್ರಭುಜಿ ನಂದೊಂದು ಪ್ರಶ್ನೆ ಇದೆ. ಎಸ್ ಮತ್ತೆ ಪ್ರಭುಜಿ, ಇವಾಗ ಏನಾಗುತ್ತೆ, ಇವಾಗ ಸಮಾಜದಲ್ಲಿ ಈಗ ಒಬ್ಬ ಮನುಷ್ಯ ಮೋಸ ಮಾಡ್ತಾ ಇದ್ರೆ ಅಂಡ್ ಅವನಿಗೆ ಅಲ್ಲಿ ಆ ಮೋಸ ಮಾಡಿದ್ದದು ರಿಸಲ್ಟ್ ಬಂದಿದೆ ಅಂತ ಮತ್ತೆ ಅವನು ರಿಪೀಟ್ ಮಾಡಕ್ ಹೋಗ್ತಾ ಇರ್ತಾನೆ. ಅದರಲ್ಲಿ ಅವನಿಗೆ ಸಕ್ಸಸ್ ಬಂದಿದೆ ಅಂತ ಹೇಳಿ ಅವನು ಸ್ಟಾಪೇ ಮಾಡಲ್ಲ. ಇನ್ನೊಬ್ರು ಹೇಳಿದ್ರು ಅವನಿಗೆ ಅದು ಗೊತ್ತಾಗೋದಿಲ್ಲ, ಅವನು ತಪ್ಪು ಮಾಡ್ತಾ ಇದ್ದೇನೆ, ನೀನ್ ಸರಿ ಮಾಡ್ಕೊ ಅಂತ ಹೇಳಿದ್ರೆ. ಸೊ ಇದು ಯಾವ ರೀತಿ ಅದು ಹ್ಯಾಂಡಲ್ ಮಾಡಬಹುದು ನಾವು ಇವಾಗ ಡೇ ಟು ಡೇ? ಇದು ಎರಡು ಕೂಡ ಸೇಮ್ ಮಾತಾಜಿ. ಕರ್ಮ ಅಂಡ್ ವಿಕರ್ಮ ಇದು ಎರಡು ಸೇಮ್. ರಿಸಲ್ಟ್ ಹಿಂದೆ ಹೋಗ್ತಾ ಇದ್ದೇವಲ್ಲ ನಾವು. ಕ್ಷಣಿಕ ಸುಖ ಅಂತ ಹೇಳ್ತಾ ಇದಕ್ಕೆ, ಚಪಲ ಸುಖ ಅಂತ ಕೂಡ ಹೇಳ್ತದೆ ಶಾಸ್ತ್ರ. ಅಂದ್ರೆ ನಾವೆಲ್ಲರೂ ಅದರ ಹಾಗೆ. ಅವರು ಒಳ್ಳೆ ರೀತಿಯಲ್ಲಿ, ನಾವು ಒಳ್ಳೆ ರೀತಿ ಅಂತ ನಾವು ಅನ್ಕೊಳ್ತಿದ್ದೇವೆ, ಅವರು ಕೆಟ್ಟ ರೀತಿಯಲ್ಲಿ ಮಾಡ್ತಿದ್ದಾರೆ ಅಷ್ಟೇ. ಅದೇನು ಸುಖ ಅಂತ ಹೇಳಿದ್ರೆ ಅಷ್ಟೇ ಸಿಗ್ತಾ ಉಂಟು, ಅಂದ್ರೆ ಅದಕ್ಕೆ ಅಟ್ಯಾಚ್ಡ್. ಅಂದ್ರೆ ಅವನಿಗೆ ಗೊತ್ತಿರುತ್ತೆ ಅವನು ಮೋಸ ಮಾಡಿದಾನೆ ಅಂತ ಹೇಳಿ, ಗೊತ್ತಿರ್ತದೆ. ಬಟ್ ಹೊರಗಡೆ ಇರೋರ್ಗೆ ನಮ್ ಅಕ್ಕಪಕ್ಕ ಇರೋರ್ಗೆ ಗೊತ್ತಿರುತ್ತೆ ಅವನು ಮೋಸ ಮಾಡ್ತಾ ಇದೆ ಅಂತ, ಬಟ್ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಇಂಟರ್ನಲ್ಲಿ ಅವನಿಗೆ ಗೊತ್ತಿರುತ್ತೆ. ಅವನಿಗೂ ಗೊತ್ತಿರ್ತದೆ. ನಮಗೂ ಹಾಗೆ ಅಲ್ವಾ, ಗುಲಾಬ್ ಜಾಮೂನ್ ನಾವು ತಿನ್ಬೇಡ ಅಂತ ಡಿಸೈಡ್ ಮಾಡಿದ್ದೇವೆ, ಆದ್ರೆ ಹೋಗ್ತದೆ ಮನಸ್ಸು ಹೋಗಿ ಗುಲಾಬ್ ಜಾಮೂನಿಗೆ ಕೈ ಹಾಕಿ ಸ್ವಾಹ. ಮನಸ್ಸಲ್ಲಿ ಅನ್ಕೊಂಡಿರ್ತೇನೆ ನಾನು ತಿನ್ಲೇಬಾರ್ದು ಇವತ್ತು ಗುಲಾಬ್ ಜಾಮೂನ್. ಅದು ಯಾಕಂದ್ರೆ ನನ್ನ ಹೆಲ್ತಿಗೆ ಒಳ್ಳೇದೆಲ್ಲ ಗೊತ್ತುಂಟು. ಅದರಲ್ಲಿ ಸಕ್ಕರೆ ಹಾಕಿದ್ದಾರೆ, ಅದರಲ್ಲಿ ಮೈದಾ ಹಾಕಿದ್ದಾರೆ, ಬೇಡ. ದೇವರಿಗೆ ಕೊಡ್ತಾರೆ, ಆದ್ರೂ ಕೂಡ ನನ್ನ ಹೆಲ್ತ್ ಒಳ್ಳೇದಿಲ್ಲದ್ರೆ ದೇವರ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ. ಆದ್ರೆ ಹೋಗ್ತದೆ ಕೈ ಅಲ್ಲಿಗೆ ಹೋಗಿ ಬಾಯಿಗೆ ಹೋಗ್ತದೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅದೇ ಚಪಲ ಸುಖ. ಅದು ಕರೆಕ್ಷನ್ ಹೇಗೆ ಮಾಡೋದು ಪ್ರಭುಜಿ? ಭಕ್ತಿ ಮಾಡಿ, ಭಕ್ತಿಗೆ ಬನ್ನಿ ಅಂತ ಹೇಳ್ಬೇಕು ಅವ್ರಿಗೆ. ಖಂಡಿತ. ಅದಕ್ಕೆ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಜಪ ಮಾಡಿ ಅಂತ ಹೇಳುದು. ಕೆಲವರು ಅನ್ಕೊಳ್ಬೋದು ಇವ್ರಿಗೆ ಹುಚ್ಚು ಅಂತೆ, ಎಷ್ಟೋ ಜನ ಅನ್ಕೊಳ್ತಾರೆ ಹುಚ್ಚು ಇವರಿಗೆ, ಈ ಕಾಲಕ್ಕೆ ಇದೆಲ್ಲ ಆಗ್ತದೆ ಸುಮ್ಮನೆ ಅಂತೆ. ನೀವೆಲ್ಲ ಇದಕ್ಕೆ ಎಕ್ಸಾಂಪಲ್. 1 ರೌಂಡ್ ಮಾಡಿದ್ರು, 10 ರೌಂಡ್ ಮಾಡಿದ್ರು, ಭಗವದ್ಗೀತೆ ಕ್ಲಾಸ್ ಸೇರಿದ್ರು, ಇದೆಲ್ಲ ನಾವೆಲ್ಲ ಎಕ್ಸಾಂಪಲ್. ಅದಕ್ಕೆ ಖಂಡಿತ ಬದಲಾವಣೆ ಸಾಧ್ಯ, ಏನು ಸಂಶಯ ಇಲ್ಲ. ನಾವೆಲ್ಲರೂ ಅದಕ್ಕೆ ಒಬ್ಬೊಬ್ಬರು, ಪ್ರತಿಯೊಬ್ಬರು, ನಾವು ಏನೇ ಬ್ಯಾಕ್ ಗ್ರೌಂಡ್ ಇರ್ಲಿ, ನಾನು ಅವನಾಗಿರ್ಬೋದು, ಇವನಾಗಿರ್ಬೋದು, ಆ ಜಾತಿ ಈ ಜಾತಿ ಏನೇ ಆಗಿರ್ಲಿ, ನಮಗೆ ಭಗವದ್ಗೀತೆ ಕ್ಲಾಸಲ್ಲಿ ಕೇಳಲಿಕ್ಕೆ ಆಸಕ್ತಿ ಇದೆ, ಓದ್ಲಿಕ್ಕೆ ಆಸಕ್ತಿ ಇದೆ, ಮಾತಾಡ್ಲಿಕ್ಕೆ ಆಸಕ್ತಿ ಇದೆ ಅಂದ್ರೆ ನಮ್ಮನ್ನ ಭಗವಂತ ಆರಿಸಿದ್ದಾನೆ ಅಂತ ಅರ್ಥ ಇದ್ದಲ್ಲಿ ಏನು ಸಂಶಯ ಇಲ್ಲ ಅದರಲ್ಲಿ. ನಮ್ಮಲ್ಲಿ ಎಷ್ಟೇ ತೊಡಕುಗಳು, ಎಷ್ಟೇ ಪ್ರಾಬ್ಲಮ್ ಇರಲಿ, ನಾವು ಕಳ್ಳ ಶಿಖಾಮಣಿ ಆಗಿರ್ಲಿ, ನಮ್ಮನ್ನು ತಗೊಂಡಿದ್ದಾರೆ ಭಗವಂತ. ಅಂದ್ರೆ ನಾವೆಲ್ಲರಿಗೂ ಕೊಡ್ಬೇಕು ಇದನ್ನು, ಆದಷ್ಟು ಪ್ರಯತ್ನ ಪಡ್ಬೇಕು ನಾವು. ಓಕೆ ಪ್ರಭು. ಎಸ್ ಮಾತಾಜಿ. ಸೊ ನಿಲ್ಸೋಣ ಇವತ್ತು. ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಗೌರ ಭಕ್ತ ವೃಂದ ಕಿ ಜೈ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಣಾಮ್. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ನಿಲ್ಲಿಸ್ತೀವಿ ಮಾತಾಜಿ. ಹರೇ ಕೃಷ್ಣ.